ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾರವ್ವ ಇವಳು ಚೆಲುವೆ ಚೆಲುವೆ ನನ್ನ ಕಣ್ಣೆ ಬಿಟ್ಟು, ಇವಳಂದಕ್ಕೆ ಸಾಟಿ ಎಲ್ಲೂ ಇಲ್ಲ ಕಣ್ಣೆ ಸಾಟಿ ಮುತ್ತು. Thank you so much, Super Queens. Thank you. ನಮಸ್ಕಾರ ಕರ್ನಾಟಕ. ಇದು ಹೆಣ್ಣಿನ ಸಾಧನೆಗೆ ಸನ್ಮಾನ, ನಾರಿ ಶಕ್ತಿಗೆ ವಿಜಯದ ಸೋಪಾನ, ಸಾವಿರ ಕೆಲಸಕ್ಕೂ ಒಬ್ಬಳಿ ನಿಲ್ಲುವಂತ ಸ್ವಾಭಿಮಾನ, ಅರಸೀರನ್ನು ಮೆರೆಸುವಂತ ಆಸ್ಥಾನ. ಭೀಮಾ ಜ್ಯುವೆಲರ್ಸ್ ಕೋ ಪ್ರೆಸೆಂಟ್ಸ್ ಸೂಪರ್ ಕ್ವೀನ್. ಸ್ಪೆಷಲ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಸಮಸ್ತ ಸ್ತ್ರೀ ಕುಲಕ್ಕೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಸೂಪರ್ ಕ್ವೀನ್ ವೇದಿಕೆಯಲ್ಲಿ ಇವತ್ತು ವಿಶೇಷವಾದಂತಹ ದಿನ. ಜೀವನದ ಎಲ್ಲ ಹಂತದಲ್ಲೂ ಸಪೋರ್ಟಿವ್ ಆಗಿ ತನ್ನ ಕಾಲ ಮೇಲೆ ತಾನು ನಿಲ್ಲುವಂತಹ ಪ್ರತಿ ಸಾಮಾನ್ಯ ಹೆಣ್ಣು ಕೂಡ ಸೂಪರ್ ಕ್ವೀನ್. ಪ್ರತಿ ಸಾಮಾನ್ಯ ಹೆಣ್ಣಲ್ಲೂ ಒಂದು ಸಾಧನೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ನಮ್ಮ ಮನೆಯಲ್ಲೇ ಇರುವಂತ ಅಮ್ಮ, ಅಕ್ಕ, ಹೆಂಡತಿ, ಈ ಮಹಿಳಾ ಸಾಧಕಿಯರು ಕೂಡ ಅಸಾಮಾನ್ಯರು. ಈ ಸಾಮಾನ್ಯ ಮಹಿಳೆಯರನ್ನ ಈ ವೇದಿಕೆಯಲ್ಲಿ ಕ್ವೀನ್ಗಳಾಗಿ ನಾವೆಲ್ಲರೂ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅದೇ ಈ ವಾರದ ಮಹಿಳಾ ದಿನಾಚರಣೆಯ ವಿಶೇಷ. ಕರ್ನಾಟಕದ ಮೂಲೆ ಮೂಲೆಗಳಿಂದ ಸಾಮಾನ್ಯ ಸ್ತ್ರೀಯರು ಇಲ್ಲಿಗೆ ಬಂದು ತಮ್ಮ ಸಾಧನೆಯ ಬುತ್ತಿಯನ್ನ ಇಲ್ಲಿ ನಮ್ ಜೊತೆ ಹಂಚ್ಕೊಳ್ತಾರೆ. ನಮ್ಮ ಮನೆಯ ಮಹಿಳೆಯರಿಗೆ ಜೈ ಅಂತ ಹೇಳ್ತಾ ಶುರು ಮಾಡೋಣ ಈ ವಾರದ ರೌಂಡ್, ವುಮೆನ್ಸ್ ಡೇ ಸೆಲೆಬ್ರೇಷನ್ ರೌಂಡ್. ಇವತ್ತು ಮಹಿಳಾ ದಿನಾಚರಣೆಯ ವಿಶೇಷ. ಮನೆಯಲ್ಲಿ ದೊಡ್ಡ ಹಬ್ಬ ಅಪ್ಪ. ಇವತ್ತಾದ್ರೂ ಕುರಿ ಕರೆಕ್ಟ್ ಟೈಮಿಗೆ ಬರ್ಬೋದಾಗಿತ್ತಲ್ವಾ? ಕುರಿ ದೂರದ ಊರಿಂದ ಹಮ್ಮಿರ ಬಂದ, ಜರ್ಕಾರಿ ಸೀರೆ ತಂದ, ಅದರಲ್ಲಿ ಇಟ್ಟಿನಿ ಈ ನನ್ನ ಮನಸ್ಸನ್ನ ಜೋಪಾನ ಜಾಣೆ ಎಂದ. ಮೈಯೆಲ್ಲ ಝುಮ್ಮಂತು, ಆ ಒಂದು ಕ್ಷಣ ನನ್ನ ಮನ ಎಲ್ಲೋ ತೇಲೋಯ್ತು. ಎಷ್ಟು ಚೆನ್ನಾಗಿ ಎಂಟ್ರಿ ಕೊಟ್ಟಿದೆ. ಚಿರೆ 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 ಚಿರೆ, ನ್ಯಾಯ ದೇವರ ಸೀರೆ, ರಚ್ಚು ಸೀರೆ, ಸೂಪರ್ ಕ್ವೀನ್ ಸೀರೆ. ಅಣ್ಣ ಬನ್ನಿ, ಅಕ್ಕ ಬನ್ನಿ, ಅಣ್ಣ ಬನ್ನಿ, ತಮ್ಮ ಬನ್ನಿ, ಚಿಕ್ಕಮ್ಮ ಬನ್ನಿ, ದೊಡ್ಡಪ್ಪ ಬನ್ನಿ. ಸೀರೆ ಸೀರೆ ಸೀರೆ. ಒಂದ್ ನಿಮಿಷ, ಕುರಿ ಏನ್ರಿ ಮಾಡ್ತಾ ಇದ್ದೀರಾ ನೀವು? ಸೀರೆ 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 ಶ್ವೇತು ಮಾಡ್ತಾ ಇದ್ದೀನಿ ಶ್ವೇತು, ಸೀರೆ ಮಾಡ್ತಾ ಇದ್ದೀನಿ ಶ್ವೇತು. ಎಲ್ಲೋ ಒಣಗಾಕಿರುವ ಸೀರೆಗಳನ್ನೆಲ್ಲ ಕತ್ಕೊಂಡ್ ಬಂದು ಈ ರೀತಿ ಬಿಲ್ಡಪ್ ಕೊಡ್ತಿರಲ್ಲ ಕುರಿ. ಯಾವಾಗ್ಲೂ ನನ್ ಕೆಲ್ ತಡ್ಕೊಳಕ್ ಆಗ್ತಿಲ್ಲ ಕುರಿ, ನಿಜವಾಗ್ಲು. ಏನ್ ಶ್ವೇತು ಹಿಂಗ್ ಅನ್ಬಿಟ್ಟೆ? ಎಲ್ಲ ಸ್ವಂತ ಕುರಿ ಸ್ಯಾರೀಸ್ ಹೌಸ್. ನೋಡಿ ಇದನ್ನ ನೋಡಿ, ಮಮ್ಮೀಸ್ ರಿಟರ್ನ್ ಸ್ಯಾರಿ. ಇದನ್ನ ನೋಡಿ, ಅಮ್ಮಿ ರಿಟರ್ನ್ ಸ್ಯಾರಿ. ಇದನ್ನ ಕಟ್ಕೊಂಡ್ರೆ ಸೇಮ್ ಹೆಂಗಸರ ತರನೇ ಕಾಣಿಸ್ತಾರೆ. ಇದು ರಜನಿ ಕಲ್ಪನಾ ಸೀರೆ, ಅರ್ದು ಹೋಗೋದೇ ಇಲ್ಲ. ಅಯ್ಯೋ ನಾನ್ ನೋಡ್ದೆ ರೀ, ಸರಸ್ವತಮ್ಮವ್ರೆ ನೋಡಿದ್ರೇನ್ರಿ? ರೀ ಕಾಂತಮ್ಮನವ್ರೆ ಕೇಳಿದ್ರೇನ್ರಿ? ಅಯ್ಯೋ ಇಲ್ಲೇ ಕಳ್ಕೊಂಡೆ, ನೋಡ್ದೆ ಅಂತ ಎಮೋಷನಲ್ ಆಗಿ ಕಚ್ಚಿ 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 ಕಚ್ಚಿ. ಆದ್ರೂ ನೋಡಿ ಏನು ಆಗಲ್ಲ ಸೀರೆ. ರಜನಿ ಕಲ್ಪನಾ ಸೀರೆ, ಇದು ಅನಿಕಾ ಸೀರೆ. ಅನಿಕಾ ಸೀರೆ? ಹಾ, ಗಾಬ್ರಿಲೇ ಉಟ್ಕೋಬಹುದು. ಈ ಸೀರೆ ತಗೊಂಡ್ರೆ ಒಂದು ಗಾಬ್ರಿ ಫ್ರೀ. ಇದು ರಶ್ಮಿ ಸೀರೆ. ಈ ಸೀರೆ ತಗೊಂಡವ್ರಿಗೆ ಒಂದು ನಗು ಫ್ರೀ. ನಗು? ಈ ಸೀರೆ ಉಟ್ಕೊಂಡ್ರೆ ಜೋಕಿಗೆ ನಗು ಬರ್ದೇ ಇದ್ರು ನಗ್ತಾ ಇರ್ತಾರೆ ಯಾವಾಗ. ಅದೇ ರಶ್ಮಿ ಸೀರೆ. ನಮ್ಮ ನ್ಯಾಯ ದೇವರಿಗಾಗಿ. ನ್ಯಾಯ ದೇವರೇ ಅವ್ರಿಗೂ ಸೀರೆ ಇಟ್ಟಿದ್ದೀರಾ? ನಿಮಗೋಸ್ಕರ ಪ್ರತಾಪ್ ಬ್ರ್ಯಾಂಡೆಡ್ ಸೀರೆ.
ರಾಘು ಅವ್ರೆ, ಇವತ್ತೇ ಆಫರ್, ವುಮೆನ್ಸ್ ಡೇ ಆಫರ್. ನೀವೊಂದು ಟ್ರೈ ಮಾಡ್ಬೋದಲ್ಲ, ಬೋನಿ ಮಾಡ್ಬೋದಲ್ಲ, ನಿಮ್ ಕೈ ಬೋನಿ ತುಂಬಾ ಚೆನ್ನಾಗಿರುತ್ತಂತೆ. ಆಯ್ತು ತಗೊಳ್ಳೋಣ ಬಿಡ್ರಿ. ರಚು ಅವರೇ, ನಿಮಗೋಸ್ಕರ ಈ ಸೀರೆನ ನಾನೇ ಕೈಯಾರ ಕಾಂಜೀವರಂಗೆ ಹೋಗಿ ಅಲ್ಲೇ ಕೂತು ನಾನೇ ಸ್ವತಃ ತಯಾರು ಮಾಡಿರುವಂತ ಸೀರೆ. ಇದನ್ನ ನಿಮ್ಗೋಸ್ಕರ ತಗೊಂಡ್ಬರ್ತಾ ಇದ್ದೀನಿ. ಸ್ಪೆಷಲ್ ಸೀರೆ, ಆಫರ್ ಕ್ಲೋಸಸ್ ಟುಡೇ. ಚೆನ್ನಾಗಿದೆಯಾ ಈ ಕಲರು? ಕಾಂಜೀವರಮಿಂದ ನಿಮಗೋಸ್ಕರ ತರಿಸಿರೋದು. ಚೆನ್ನಾಗಿದೆ, ಚೆನ್ನಾಗಿ. ಥ್ಯಾಂಕ್ ಯು ರಚು, ಥ್ಯಾಂಕ್ ಯು ವೆರಿ ಮಚ್. ಹುಡುಗಿರ ನೋಡಲು ಬಾರದು ನಿಲ್ಲಲ್ಲ. ಇಷ್ಟು ಒಳ್ಳೆ ಸೀರೆನ ಹೆಂಗೆಲ್ಲ ಮಾಡಾಕದ್ರು ರಚ್ಚು, ನೋಡಿ ನಿಮ್ಗೆ ಅಂತ ಕೊಟ್ಬಿಟ್ಟು ಹಿಂಗೆಲ್ಲ ಮಾಡಾಕದ್ರು. ಶ್ವೇತು, ಸೀರಿಯಸ್ ನೋಟ್, ನಿಮ್ಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಸೇಮ್ ಟು ಯು ಕುರಿ. ಥ್ಯಾಂಕ್ ಯು ಶ್ವೇತು, ಥ್ಯಾಂಕ್ ಯು. ಸೀರೆ ಸೀರೆ ಸೀರೆ, ನೀನು ಮುಂದುವರ್ಸಮ್ಮ ನೀರೇ. ಫಾರ್ ದ ಫಸ್ಟ್ ಟೈಮ್ ಎಷ್ಟು ಒಳ್ಳೆ ಪ್ರಾಸಬದ್ಧವಾಗಿ ಹೇಳಿದ್ರು. ಆದ್ರೆ ಕುರಿಯವರಿಗೆ ಜೋರಾದ ಚಪ್ಪಾಳೆ ಬರಲೇಬೇಕು. ಯಾಕಂದ್ರೆ ಯಾವುದೇ ಒಂದು ಪಾತ್ರವನ್ನು ಕೊಟ್ಟರು ಎಂಟ್ರಿಯಲ್ಲೇ ಬಂದು ಮಿಂಚಿ ಅದ್ಭುತವಾದಂತ ಎನರ್ಜಿನ ಎಲ್ರಿಗೂ ಕೊಡ್ತೀರಾ ಕುರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್ ಶ್ವೇತು, ಥ್ಯಾಂಕ್ ಯು ವೆರಿ ಮಚ್. ಮೌನ ಸದ್ಗುಣಕ್ಕೆ ಇವರೇ ಮೀನಿಂಗ್. ನಯ ವಿನಯದಲ್ಲಿ ಇವರು ರಾಕಿಂಗು. ಕಲ್ಲರಳಿ ಹೂವಾಗಿಸೋ ಜನಪದ ಸಿನಿಮಾಗಳ ಕಿಂಗು. ಸ್ವಾಗತಿಸಿ ಕರುನಾಡ ಚಿನ್ನಾರಿ ಮುತ್ತ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹಿರಿಯ ಸದಸ್ಯ ಶ್ರೀ 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 ವಿಜಯ ರಾಘವೇಂದ್ರ. ಹೂವಾಗಿ ಹೂವರಳಿ ಹೆಣ್ಣಾಗಿ. ರಾಘು, ಇವತ್ತು ವಿಶೇಷವಾದಂತ ದಿನ, ಸೂಪರ್ ಕ್ವೀನ್ ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನನಗೆ ಬಹಳ ಖುಷಿ ಇದೆ, ಯಾಕಂದ್ರೆ ಸೂಪರ್ ಕ್ವೀನ್ ಅನ್ನೋ ಟೈಟ್ಲ್ ಅಲ್ಲೇ ಒಂದು ಸ್ತ್ರೀ ಶಕ್ತಿಯನ್ನ ಸಂಭ್ರಮಿಸುವಂತ ಒಂದು ವಿಷಯ ಇದೆ. ಪ್ರತಿಯೊಬ್ರು ಕೂಡ ಒಂದೊಂದು ರೀತಿಯಲ್ಲಿ ಸ್ಫೂರ್ತಿ ಆಗ್ತಾ ಹೋಗ್ತಾರೆ, ಪ್ರತಿಯೊಬ್ರು ಒಂದೊಂದು ರೀತಿಯಲ್ಲಿ ಮಾದರಿ ಆಗ್ತಾ ಹೋಗ್ತಾರೆ, ಉದಾಹರಣೆ ಆಗ್ತಾರೆ, ಶಕ್ತಿ ಆಗ್ತಾರೆ. ಸೊ ಇವತ್ತು ಆ ಎಲ್ಲ ಶಕ್ತಿಗಳನ್ನ, ಆ ಎಲ್ಲ ಸ್ಫೂರ್ತಿಗಳನ್ನ, ಪ್ರೇರಣೆಗಳನ್ನ ನೆನೆಸ್ಕೊಳ್ಳೋದ್ರಲ್ಲಿ, ಸಂಭ್ರಮಿಸೋದ್ರಲ್ಲಿ ನನಗೆ ಬಹಳ ಖುಷಿ ಇದೆ. ರಚೋರೆ, ನನ್ನ ಹೃದಯದ ಪಾರ್ಕಿನಲ್ಲಿ ನಿಮ್ಮ ನಗುವೆ ಊದೋಟ, ನನ್ನ ಪ್ರೇಮದ ಕಾಲೇಜಿನಲ್ಲಿ ನಿಮ್ಮದೇ ಪ್ರೇಮ ಪಾಠ, ಪ್ರತಿನಿತ್ಯ ನಿಮ್ಮ ನೆನಪೇ ಹಬ್ಬದ ಊಟ. ಮಾಡದಿರಿ ಈ ಬಡಪಾಯಿಗೆ ಟಾಟಾ. ಲೆಟ್ಸ್ ವೆಲ್ಕಮ್ ಚೆಲುವೆಯರ ಚೆಲುವೆ, ಚಂದನ ವನದ ಹುಣ್ಣಿಮೆ, ಡಿಂಪಲ್ ಕ್ವೀನ್ ಬಲ್ಬಲ್ ರಚಿತಾ ರಾ. ಎಸ್ ರಾಜು ಅವರೇ, ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿರುವಂಥ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹಾಗೆ ಈ ಕಾರ್ಯಕ್ರಮ ನೋಡ್ತಿರೋಂಥ ಪ್ರತಿಯೊಬ್ಬ ಮಹಿಳೆಯರಿಗೂ, ಐ ಥಿಂಕ್ ಸೂಪರ್ ಕ್ವೀನ್ ಅಲ್ಲ, ಸೂಪರ್ ವುಮೆನ್ಗೆ ಹ್ಯಾಪಿ ವುಮೆನ್ಸ್ ಡೇ. ಇವತ್ತು ನಮ್ಮೆಲ್ಲರ ಪಾಲಿಗೆ ಒಂದು ಭವ್ಯವಾದಂತಹ ದಿನ, ಮಹಿಳಾ ದಿನಾಚರಣೆಯ ದಿನ. ಚಿತ್ರರಂಗದ ತಾರೆಯೊಬ್ಬರು ನಮ್ಮ ವೇದಿಕೆಗೆ ಮತ್ತಷ್ಟು ಮೆರುಗನ್ನ ತುಂಬ್ತಾ ಇದ್ದಾರೆ. ಇವರು ಕನ್ನಡ ಚಿತ್ರರಂಗದಲ್ಲಿ ಬಹು ಬೇಡಿಕೆಯ ನಟಿಯಾಗಿ ಖ್ಯಾತಿಯನ್ನ ಪಡೆದಿದ್ದಂಥವ್ರು. ಎಂತೆಂಥ ಸೂಪರ್ ಹಿಟ್ ಚಿತ್ರಗಳು ಗೊತ್ತಾ? ಕೃಷ್ಣ ನೀ ಬೇಗನೆ ಬಾರೋ, ಸಂಗ್ರಾಮ, ಅವಳೇ ನನ್ನ ಹೆಂಡತಿ, ರಾವಣ ರಾಜ್ಯ, ಶಂಕರಣ್ಣ ಅವ್ರ ಜೊತೆ ಸಾಂಗ್ಲಿಯಾನ ಚಿತ್ರ, ಡಾಕ್ಟರ್ ವಿಷ್ಣು ಸರ್ ಜೊತೆ ಕರುಣಾಮಯಿ, ಹೃದಯ ಗೀತೆ, ಮತ್ತೆ ಹಾಡಿತು ಕೋಗಿಲೆ, ಹೀಗೆ ಅದೆಷ್ಟೋ ಸೂಪರ್ ಹಿಟ್ ಚಿತ್ರಗಳಲ್ಲಿ ಅಭಿನಯಿಸಿ ಚಂದನವನದಲ್ಲಿ ಭವ್ಯ ಚರಿತ್ರೆಯನ್ನು ನಿರ್ಮಿಸಿದಂತವರು ಅವರೇ. ಸ್ವಾಗತಿಸಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಟಿ ಭವ್ಯ ಮೇಡಮ್ ಆನ್ ಸ್ಟೇಜ್ ಪ್ಲೀಸ್.
ವೆಲ್ಕಮ್ ಟು ಸೂಪರ್ ಕ್ವೀನ್ ಮ್ಯಾಮ್, ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ನೀವು ನೋಡ್ತಿದ್ದಾಗ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಮ್ಯಾಮ್ ನಮ್ಗೆ. ಅದು ಇವತ್ತು ಮಹಿಳಾ ದಿನಾಚರಣೆಯ ವಿಶೇಷ ನಮ್ಮ ಕಾರ್ಯಕ್ರಮದಲ್ಲಿ ತಮಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮ್ಯಾಮ್, ಹಾಗೂ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆಯಿಂದನೂ ನಿಮ್ಮೆಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇವತ್ತು ಸೂಪರ್ ಕ್ವೀನ್ ವೇದಿಕೆಯ ವಿಶೇಷವಾದಂತ ದಿನ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ಮಹಿಳಾ ದಿನಾಚರಣೆ ಸ್ಪೆಷಲ್ ಇವತ್ತು. ಈ ವೇದಿಕೆ ನಿಮ್ಗೆಷ್ಟು ಸ್ಪೆಷಲ್ ಮ್ಯಾಮ್? ತುಂಬಾನೇ ಸ್ಪೆಷಲ್ ಆಗಿದೆ. ಮಹಿಳೆ ಅಂದ್ರೇನೆ ಒಂದು ಎನರ್ಜಿ ಇದ್ದಾಗ. ಎಸ್ ಮ್ಯಾಮ್. ಆ ಎನರ್ಜಿನ ಇಡೀ ನೇಚರ್ಗೆ, ಭೂಮಿಗೆ, ಎಲ್ಲದಕ್ಕೂ ಹೋಲಿಸ್ತೀವಿ. ಅಮ್ಮನಿಗೆ ಹೋಲಿಸ್ತೀವಿ. ಆ ಒಂದು ಹೆಣ್ಣು ಶಕ್ತಿ ಇದು. ವೆರಿ ಸ್ವೀಟ್ ಮ್ಯಾಮ್, ವೆರಿ ಸ್ವೀಟ್ ಮ್ಯಾಮ್. ನಿಮ್ಮ ವ್ಯಕ್ತಿತ್ವ ನಿಜವಾಗ್ಲೂ ನಮ್ಮನ್ನ ಮಂತ್ರಮುಗ್ಧರನ್ನಾಗಿಸ್ತಾ ಇದೆ. ಇವತ್ತು ತಾವು ನಮ್ಮ ಜೊತೆಲಿದ್ದು ನಮ್ಮ ಸೆಲೆಬ್ರೇಷನ್ಗೆ ನೀವು ಸಾಕ್ಷಿ ಆಗ್ಬೇಕು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಅಂಡ್ ವೆಲ್ಕಮ್ ಒನ್ಸ್ ಅಗೇನ್. ನಿಮ್ಮ ಆಸನ ಅಲ್ಲಿ ನಿಮ್ಗೋಸ್ಕರ ಕಾಯ್ತಾ ಇದೆ ಮ್ಯಾಮ್. ಪ್ಲೀಸ್ ಟೇಕ್ ಅ ಸೀಟ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಮೈ ಪ್ಲೆಜರ್. ಇವತ್ತಿನ ಮಹಿಳಾ ದಿನಾಚರಣೆಗಾಗಿ ಕರ್ನಾಟಕದ ಮೂಲೆ ಮೂಲೆಯಿಂದ ಬರ್ತಾ ಇರುವಂತಹ ಈ ವಿಶೇಷ ಕ್ವೀನ್ ಗಳನ್ನ ಸ್ವಾಗತಿಸೋಣ. ಲೆಟ್ಸ್ ವೆಲ್ಕಮ್ ಸ್ಪೆಷಲ್ ಕ್ವೀನ್ಸ್ ಆನ್ ಸ್ಟೇಜ್ ಪ್ಲೀಸ್. ಸೂಪರ್ 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 ಕ್ವೀನ್, ಸೂಪರ್ 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 ಕ್ವೀನ್, ಸೂಪರ್ 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 ಕ್ವೀನ್, ಸೂಪರ್ 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 ಕ್ವೀನ್. ಸೂಪರ್ ವುಮನ್ಗೆ ಸ್ವಾಗತ, ಸುಸ್ವಾಗತ, ಹಾಗೂ ತಮ್ಮೆಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಮ್ಮ ಪ್ರತಿಯೊಬ್ಬರ ಜೀವನದ ಹಿಂದೆ ಶಕ್ತಿಯಾಗಿ ನಿಂತ್ಕೊಂಡು ಮುನ್ನಡೆಸ್ತಾ ಇರುವಂತಹ ಶಕ್ತಿ ಸ್ವರೂಪಿಣಿಯರು ಈ ಮಹಿಳೆಯರು. ಇವ್ರಿಗೆ ಬರಲಿ ಒಂದು ಜೋರಾದ ಚಪ್ಪಾಳೆ. ನಿಮ್ಮ ಹೆಸರು, ಯಾವ ಊರಿಂದ ಬಂದಿದ್ದೀರಾ ನೀವು, ಹಾಗೆ ನೀವೇನ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಪರಿಚಯ ಹೇಳಿ. ನನ್ನ ಹೆಸರು ಮೋನಿತಾ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನು ವೃತ್ತಿಯಲ್ಲಿ ನರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ವೆರಿ ನೈಸ್. ಅಮ್ಮ, ನಿಮ್ಮ ಹೆಸರು, ನಿಮ್ಮ ಪರಿಚಯ ಅಮ್ಮ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಶೈಲಜಾ ಅಂತ. ಪೀಣ್ಯ ದಾಸರಳ್ಳಿ, ಬಾಗಲಗುಂಟೆ, ಬ್ಯಾಂಗ್ಳೂರಲ್ಲೇ ಬರುತ್ತೆ. ಓಕೆ. ಆಟೋ ಡ್ರೈವರ್. ನಮಸ್ತೆ, ನನ್ನ ಹೆಸರು ಭವ್ಯಶ್ರೀ ಅಂತ. ನಾನು ಕೊಳ್ಳೇಗಾಲದಿಂದ ಬಂದಿದ್ದೀನಿ. ನಾನು ಕರಾಟೆ ಇನ್ಸ್ಟ್ರಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ವೆರಿ ನೈಸ್. ಕರಾಟೆ ಇನ್ಸ್ಟ್ರಕ್ಟರ್. ಸೂಪರ್. ನನ್ನ ಹೆಸರು ಪೂರ್ಣಿಮಾ. ನಾನು ಹುಬ್ಬಳ್ಳಿಯಿಂದ ಬಂದಿದ್ದೀನಿ. ಸೊ ನಾನು ವೃತ್ತಿಯಲ್ಲಿ ಒಬ್ಬ ಸೆಲ್ಫ್ ಡಿಫೆನ್ಸ್ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಡಿಫ್ರೆಂಟ್ ಸ್ಕೂಲು, ಕಾಲೇಜಸ್ಗೆ ಮಹಿಳೆಯರಿಗೆ ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ಪ್ಲಸ್ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀನಿ. ಅದು ಬಿಟ್ಟರೆ ಖಡಕ್ ವಿಚಾರ ಅಂತ ಒಂದು ಟೀಮ್ನ ಓಪನ್ ಮಾಡಿ ಇಂಡಿಯನ್ ಆರ್ಮಿ ಬಗ್ಗೆ ಆಗಲಿ, ರೈತರ ಬಗ್ಗೆ ಆಗಲಿ ಒಂದು ಜಾಗೃತಿನ ಮೂಡಿಸುವಂಥ ಕೆಲಸನ ನಾನು ಮಾಡ್ತಾ ಇದ್ದೀನಿ. ನನ್ನ ಹೆಸರು ಸಂಗೀತ. ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ. ನೋಡಿದ್ರೇನೋ ಗೊತ್ತಾಗುತ್ತೆ ನಾನು ಪೊಲೀಸ್ ಇಲಾಖೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತೇಳಿ. ನಾನು ಕೇಂದ್ರ ಕಾರಾಗೃಹದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ವಿದ್ಯಾ ಐತಾಳ್ ಅಂತ ಹೇಳಿ. ನಾನು ಬೆಂಗಳೂರಿಂದನೇ ಬಂದಿದ್ದೀನಿ. ಒಂದು ಮಕ್ಕಳ ತೋಟದಲ್ಲಿ ಕೆಲಸ. ಎಲ್ಲ ಥರದ ಮಕ್ಕಳಾಗಿರ್ಬೋದು. ಬುದ್ಧಿ ಕಡಿಮೆ ಆಗಿರುವಂಥ ಮಕ್ಕಳು, ಬುದ್ಧಿ ಜಾಸ್ತಿ ಆಗಿರುವಂಥ ಮಕ್ಕಳು, ಯಾವುದಾದ್ರೂ ಒಂದು ಕಷ್ಟದಲ್ಲಿರುವಂಥ ಮಕ್ಕಳು. ನಮಸ್ಕಾರ, ನಾನು ಇಲ್ಲಿ ಚಿಕ್ಕಲ್ಸಂದ್ರದಿಂದ ಬಂದಿದ್ದೀನಿ. ನಾನು ಸಾವಿತ್ರಿ ಅಂತ, ಪೌರ ಕಾರ್ಮಿಕರಾಗಿ ವರ್ಕ್ ಮಾಡ್ತೀನಿ. ನನ್ನ ಹೆಸರು ಶಿಲ್ಪಾ. ನಾನು ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಯಲವಿಗೆ ಅನ್ನೋ ಗ್ರಾಮದಿಂದ ಬಂದಿದ್ದೀನಿ. ನಾನು ಹೋಮ್ ಮೇಕರ್ ಆಗಿದ್ದೀನಿ. ಹೋಮ್ ಮೇಕರ್. ನನ್ನ ಹೆಸರು ಪಾರ್ವತಿ. ನಾನು ಬಂದಿರೋದು ಜಿಗಣೆಯಿಂದ. ನನ್ನ ಕೆಲಸ ಬಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಒಂದು ಸಣ್ಣ ಗ್ರಾಮ, ಅಲ್ಲಿ ಅತಿಥಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ರಾಧಿಕಾ ಅಂತೇಳಿ. ನಾನು ಆಂಬ್ಯುಲೆನ್ಸ್ ಡ್ರೈವರು. ವಾವ್. ಮಂಗಳೂರಿಂದ ಬಂದಿದ್ದೆ ನಾನು. ಆಂಬ್ಯುಲೆನ್ಸ್ ಡ್ರೈವರ್. ಓಕೆ, ನಿಮ್ಮೆಲ್ಲರ ಕಥೆಯನ್ನ ನಾವೆಲ್ಲರೂ ಕೇಳೋದಕ್ಕೆ ಕಾಯ್ತಾ ಇದೀವಿ. ನಿಮ್ ಜೊತೆ ಮಾತಾಡೋದಕ್ಕೆ ನಾವು ಕಾಯ್ತಾ ಇದೀವಿ. ನಿಮ್ ಜೊತೆ ಸಂಭ್ರಮ ಪಡೋದಕ್ಕೆ ಕೂಡ ಕಾಯ್ತಾ ಇದೀವಿ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ನಮ್ಮೆಲ್ಲ ವಿಶೇಷ ಕ್ವೀನ್ಗಳಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು. ಬನ್ನಿ. ನಮ್ಮ ನೆಚ್ಚಿನ ನಟಿ ಭವ್ಯ ಅವರಿಗೆ ಸೂಪರ್ ಕ್ವೀನ್ ವೇದಿಕೆಯಲ್ಲಿ ಒಂದು ಭವ್ಯವಾದಂತಹ ಪರ್ಫಾರ್ಮೆನ್ಸ್ ಅನ್ನ ಸಮರ್ಪಣೆ ಮಾಡುವಂತ ಸಮಯ. ಸ್ವಾಗತಿಸಿ ನಮ್ಮ ಡಾನ್ಸ್ ಕರ್ನಾಟಕ ಡಾನ್ಸ್ ಪ್ರತಿಭೆಗಳಾದಂತಹ ಬೃಂದಾ, ಭಾವನಾ, ಶಶಾಂಕ್, ಜಾನ್ಸನ್ ಹಾಗೂ ವಿದಿತಾ.
बना
ಭವ್ಯ ಮೇಡಮ್, ನೀವು ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆ. ಭಾವುಕ ಪಾತ್ರಗಳಾಗಿರ್ಲಿ, ಗ್ಲಾಮರಸ್ ಪಾತ್ರಗಳಾಗಿರ್ಲಿ, ನಿಮಗೆ ನೀವೇ ಸಾಟಿ ಮ್ಯಾಮ್. ನೀವು ವ್ಯಕ್ತಿತ್ವದಲ್ಲಿ ಭವ್ಯ, ಸಾಧನೆಯಲ್ಲಿ ಕೂಡ ಭವ್ಯ. ಎಷ್ಟು ಸಿನಿಮಾಗಳು. ಭವ್ಯ ಮ್ಯಾಮ್, ನಿಮ್ಮ ಜರ್ನಿಯ ನೆನಪುಗಳನ್ನ ನಮ್ ಜೊತೆ ಹಂಚ್ಕೊಳ್ಳಿ ಮ್ಯಾಮ್. 83 ನನ್ನ ಕೆರಿಯರ್ ಸ್ಟಾರ್ಟ್ ಆಗಿತ್ತು. ಒಳ್ಳೊಳ್ಳೆ ಡೈರೆಕ್ಟರ್ ಕೆಳಗೆ ಕೆಲಸ ಮಾಡಿದೆ ನಾನು. ಫಸ್ಟ್ ಪಿಕ್ಚರೇ ಸಿದ್ಧಲಿಂಗ ಅವರ ಒಂದು ಹೆಸರಾಂತ ನಿರ್ದೇಶಕರ ಬ್ಯಾನರ್ ಅಲ್ಲಿ ಮಾಡಿ, ಅಲ್ಲಿ ನಾನು ಎಲ್ಲ ಒಂದು ಆಕ್ಟಿಂಗ್ ಏನೇ ಕಲ್ತಿದ್ರು ಅದೊಂದು ಸ್ಕೂಲ್ ತರಾನೇ ಇತ್ತು ನನಗೆ ಅಲ್ಲಿ. ಅದಾದ ನಂತರ ಪ್ರಳಯಾಂತಕದಲ್ಲಿ ರವಿಚಂದ್ರನ್ ಅವ್ರ ಜೊತೆ ಮಾಡಿದೆ ನಾನು. ಇಟ್ ಎಂಟೈರ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್, ಒಂಥರ ಗ್ಲಾಮರಸ್ ಕ್ಯಾರೆಕ್ಟರ್. ಅಲ್ಲಿಂದ ಮತ್ತೆ ನೀ ಬರೆದ ಕಾದರಿ ಮಾಡಿದೆ. ಅಲ್ಲಿಂದ ಐ ನೆವರ್ ಟರ್ನ್ ಬ್ಯಾಕ್. ಆ ಉತ್ತಂಗಕ್ಕೆ ನಾನು ಹೋದೆ. ಇದೆಲ್ಲ ಒಂದು ಕ್ರೆಡಿಟ್ ದೇವರು ನನಗೆ ಕೊಟ್ಟಂತ ಒಂದು ಸೌಭಾಗ್ಯ. ನನ್ನ ಚಿತ್ರರಂಗದಲ್ಲಿ ನನ್ನ ತಾಯಿ, ಅವ್ರಿಗೆ ಈ ಕ್ರೆಡಿಟ್ ಸಲ್ಲಬೇಕು. ನನ್ನ ಜೊತೆಗೆ ಇದ್ದು ಈಗ 40 ವರ್ಷಗಳು ಆಗ್ತಾ ಇದೆ ನಾನು ಇಂಡಸ್ಟ್ರಿಗೆ ಬಂದು. ಏನೇ ಒಂದು ಅಚೀವ್ ನಾನು ಇವತ್ತು ಮಾಡಿದ್ರೆ ನಾನು ಅದು ನನ್ನ ತಾಯಿಯ ಒಂದು ಆಶೀರ್ವಾದನೆ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ತುಂಬ ಪ್ರತಿಭಾವಂತರು. ನಿಮ್ಮೆಲ್ಲರಿಗೂ ನನ್ನ ವಿಶೇಷ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಜೊತೆಗೆ ಇನ್ನೊಂದು 10 ಜನ ಬಂದಿದ್ದೀರಾ. ಅವ್ರಿಗೂ ಎಲ್ಲರಿಗೂ ನಿಮಗೂ ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಯು ಆಲ್. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ನನಗೋಸ್ಕರ ಅವರು ಟ್ರಿಬ್ಯೂಟ್ ಕೊಟ್ಟಿದ್ರು. ರಿಯಲಿ ಇಟ್ ಈಸ್ ವೆರಿ ಗ್ರೇಟ್. ಥ್ಯಾಂಕ್ ಯು ಟು ಆಲ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಎಜುಕೇಶನ್, ಸಂಸಾರ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಇರುವಂತ ಹೋಮ್ ಮೇಕರ್ ಶ್ರೀಮತಿ ಶಿಲ್ಪಾ ಯಶವಂತ್ ಪೂಜಾರ್ ಅವರು ಹಾಗೂ ನಮ್ಮ ಪ್ರೀತಿಯ ಗುಂಡಮ್ಮ ಗೀತಾ ಭಾರತಿ ಭಟ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ವರ್ಷದ ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಯಲಬಗಿ ಗ್ರಾಮದ ಹೋಮ್ ಮೇಕರ್ ಶಿಲ್ಪಾ ಅವರು ಇವತ್ತು ನಮ್ಮ ವೇದಿಕೆಗೆ ಬಂದಿದ್ದೀರಾ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಶಿಲ್ಪಾ ಅವರೇ. ಶಿಲ್ಪಾ ಅವರೇ, ನಾನು ಸ್ಟಾರ್ಟಿಂಗ್ ಅಲ್ಲಿ ನೀವು ಬರ್ತಿದ್ದಾಗೆ ಹೇಳ್ದೆ, ನಾನು ಎಜುಕೇಶನ್ ಹಾಗೂ ಸಂಸಾರ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರುವಂತ ಗೃಹಿಣಿ ನೀವು ಅಂತ. ಒನ್ ಬೈ ಒನ್ ನಾನೊಂದು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ, ಓಕೆನಾ? ಮೊದಲನೇದಾಗಿ ನಿಮ್ಮ ಎಜುಕೇಶನ್, ವಾಟ್ ಇಸ್ ಯುವರ್ ಎಜುಕೇಶನ್? ಮ್ಯಾಮ್, ನನ್ನ ಎಜುಕೇಶನ್ ಬಂದ್ಬಿಟ್ಟು MA B.Ed. ಓಕೆ. ನಾವಿದ್ದು ಯಲವಿಗೆ ಅನ್ನೋ ಒಂದು ಗ್ರಾಮದಲ್ಲಿ. ನಮ್ಮ ಕಮ್ಯುನಿಟಿಯರೆಲ್ಲ ತುಂಬಾ, ನಾವು 18 ಇಯರ್ಸ್ ಆದ್ರೆ ಮದುವೆ ಮಾಡಿ ಕಳಿಸ್ಬಿಡ್ತಾರೆ ಮಗಳನ್ನ. ಮುಗೀತು, ವಯಸ್ಸಾಯ್ತು ಅಂತ ಇಟ್ಕೊಳ್ಳಲ್ಲ ಜಾಸ್ತಿ ದಿನ. ಅಥವಾ ನಮ್ಮಿದ್ರಲ್ಲಿ ಯಾರಿಗೂ ಜಾಸ್ತಿ ಕಲ್ತಿಲ್ಲ. ಇವನ್ ನನ್ನ ಕಸಿನ್ಸ್ ಎಲ್ಲಾರು ಕೂಡ, ಯಾಕಂದ್ರೆಲ್ಲ 7th 10th ಆಯ್ತು ಮದುವೆ ಮಾಡಿ ಕಳಿಸ್ಬಿಡೋರು. ಅಪ್ಪನ್ಗೆ ಅಮ್ಮನಿಗೆ ಒಂದು ಆಸೆ. ಅಪ್ಪನ್ಗೇನೋ ಅವರು ಡಿಗ್ರಿ ಕಂಪ್ಲೀಟ್ ಆಗಿರ್ಲಿಲ್ಲ, KSRTC ಕಂಡಕ್ಟರ್ ಆಗಿದ್ರಪ್ಪ. ಅವ್ರಿಗೇನೋ ನನ್ನ ಮಗಳು ಕಲೀಲಿ, ಜಾಣೆ ಇದ್ದಾಳೆ, ಸೊ ಪುಷ್ ಮಾಡೋಣ ಅಂತ ಅಪ್ಪನ್ಗೆ ಆಸೆ. ಅಮ್ಮ 7th ಮಾತ್ರ ಕಲ್ತಿರೋದು. ಅವ್ರಿಗೇನು ನಾನ್ ಕಲ್ತಿಲ್ಲ ಅಂದ್ರೆ ಏನಾಯ್ತು, ನನ್ ಮಗಳು ಕಲೀಲಿ. ಅದೇ ತರ ಫಸ್ಟ್ ಬಂದಿದ್ ಮ್ಯಾಮ್ ನನ್ನ ಲೈಫ್ ಸ್ಟ್ರಗಲ್ ಶುರು ಆಗಿದ್ದೆ 10th ಇಂದ. 10th ಅನ್ನೋದೊಂದು ದೊಡ್ಡ ಗುಡ್ಡ. ಹೋಗಿ ಫಸ್ಟ್ ಎಕ್ಸಾಮ್ ಬರೆದ್ ಬಂದೆ. ಸೆಕೆಂಡ್ ಎಕ್ಸಾಮ್ ಪ್ರಿಪೇರ್ ಆಗ್ಬೇಕು, ನಂಗೆ ಪೂರ ಚಿಕನ್ ಫಾಕ್ಸ್ ಆಗ್ಬಿಡ್ತು. ಲೈಕ್ ಪೂರ ಕೈ ಮೇಲೆಲ್ಲ, ಈವನ್ ನನ್ನ ಪೆನ್ ಕೂಡ ಹಿಡಿಲಿಕ್ಕೆ ಆಗಲ್ಲ ನಂಗೆ. ಅಷ್ಟು ಹೆಂಗ್ ಮಾಡ್ಲಿ ನಾನು ಅಂತ. ಅವಾಗ ನಮ್ ಸರ್ಸ್ ಮನೆಗ್ ಬಂದ್ರು, ಬೇಡಮ್ಮ ನೀನ್ ಎಕ್ಸಾಮ್ ಕೊಡೋದು, ಕೈ ಮೇಲೆಲ್ಲ ಬಂದಿದೆ, ನೀನ್ ಹೆಂಗ್ ಬರೀತೀಯ ಎಕ್ಸಾಮು ಅಂತ. ಸರ್ ನಾನು ಬರೀತೇನೆ, ಅದು ಏನಾದ್ರೂ ಆಗ್ಲಿ ನಾನು ಬರೀತೇನೆ ಅಂತ. ಅಷ್ಟು ಕಷ್ಟದಲ್ಲೇ ಕೂಡ ಬರೆದು ಪಾಸ್ ಆದೆ. ಆಮೇಲೆ ಅದಾಯ್ತು, PU ಆಯ್ತು, ಡಿಗ್ರಿಗೆ ಬಂದೆ. ಫೈನಲ್ ಇಯರ್ ಇದ್ದೆ, ಅಪ್ಪಂದು ಜಾಬ್ ಬ್ರೇಕ್ ಆಗ್ಬಿಡ್ತು. ಬ್ರೇಕ್ ಆದ ತಕ್ಷಣ ನಮ್ಗೆ ಸಡನ್ ಆಗಿ ಅಪ್ಪನ್ಗೆ ಏನ್ ಮಾಡ್ಬೇಕು ಇವಾಗ? 3 ಜನ ಮಕ್ಕಳು ನಾವು, 2 ಗಂಡು ಮಕ್ಳು, ನಾನೊಬ್ಳು ಹೆಣ್ಮಗಳು. ನಾನು 3 ಜನ ಮಕ್ಕಳನ್ನ ಕಲಿಸ್ಬೇಕು ನಾನು ಏನ್ ಮಾಡ್ಲಿ ಇವಾಗ ಅಂದಾಗ, ನಮ್ಮ ಊರಲ್ಲೇನೆ ಯಶವಂತ್ ಅಂತ ಇವಾಗ ಹೇಳಿದ್ರಲ್ಲ ನನ್ನ ಹಸ್ಬೆಂಡ್, ಅವ್ರು ಆರ್ಮಿಯಲ್ಲಿ ಇದ್ರು. ಅವರು ಇಲ್ಲ ನಿಮ್ಮ ಹುಡುಗಿರಂಗೆ ಇಷ್ಟ, ಸೊ ಮದ್ವೆ ಮಾಡ್ಕೊಡಿ ಅಂತ ಅಪ್ಪನಿಗವ್ರಿಗೂ ಕನ್ವರ್ಸೇಷನ್ ಆಗಿರುತ್ತೆ. ನಾನು ಒಳಗಡೆ ಕೂತಿರ್ತೀನಿ ಕಿಚನ್ ಅಲ್ಲಿ, ಅಮ್ಮ ಹೊರಗಡೆ ನಿನ್ ನೋಡ್ಲಿಕ್ಕೆ ಬಂದಿದ್ದಾರೆ, ನಿಶ್ಚಿತಾರ್ಥ ಇದೆ ಇವತ್ತು, ನಿಂಗೆ ಒಪ್ಗೆನಾ ಅಂದ್ರು. ಅಪ್ಪ ನಾನು ಕಲಿಬೇಕಪ್ಪ ಅಂತ ಹೇಳಿದ್ರು. ಮಗಳೇ ಒಪ್ಗೆನಾ ಇಲ್ಲ ಅಂತ ಅಷ್ಟೇ ಕೇಳಿದ್ ನಿನ್ಗೆ, ಬೇರೆ ಏನು ಕೇಳಿಲ್ಲ ನಾನು ಅಂದ್ರು. ಅಪ್ಪ ಒಪ್ಗೆ ಅಂತ. ಆಮೇಲೆ ಮುಗೀತು, ನಾನು ಅವಾಗ ಬಿಟ್ರು 2 ವರ್ಷ. ಫೈನಲ್ ಇಯರ್ ಬಂದೆ, ಇಲ್ಲ ಮದ್ವೆ ಮಾಡ್ಲೇಬೇಕು. ಮದ್ವೆ ಆಯ್ತು. ಅವಾಗ ನನ್ ಕಲೀಲಿಕ್ಕೆ ಬಿಡ್ತಾರ? ನಂಗೆ ಸಿಕ್ಕಾಪಟ್ಟಿ ಕಲಿ ಹುಚ್ಚು. ಆಮೇಲೆ ನಮ್ಮ ಮನೆಯವ್ರಿಗೆ ಹೇಳಿದೆ, ಇಲ್ಲ ರೀ ನಾನು ಕಲಿಬೇಕು ಅಂತ. ನಮ್ಮ ಮನೆಯವ್ರು ನಂಗೆ ಸಪೋರ್ಟ್ ಮಾಡಿದ್ರು ಮ್ಯಾಮ್. ಅದೇ ರೀತಿ ನಾನು MAಗೆ ಹೋದೆ. ಸೆಕೆಂಡ್ ಇಯರ್ ಇದ್ದೆ. ಅವಾಗ ಊರಲ್ಲೆಲ್ಲ 1 ವರ್ಷ 1.5 ವರ್ಷ ಆದ್ರೆ ಇವಳಿಗೇನು ಮಗುನೇ ಆಗಿಲ್ಲ ಅಂದ್ರೆ ಇವಳು ಬಂಜೇನು ಪಟ ಕಟ್ಬಿಡ್ತಾರೆ. ಅವಾಗ ನಂಗೆ ಅವಾಗ ಲಿಟ್ರ್ ತುಂಬಾ ಹರ್ಟ್ ಆಯ್ತು. ಮಗು ಮಾಡ್ಕೊಟ್ಬಿಟ್ರೆ ಆಯ್ತಲ್ವಾ, ಸೊ ಇವರು ರಿಲ್ಯಾಕ್ಸ್ ಆಗ್ತಾರೆ, ನನಗೇನು ಹೇಳಲ್ಲ ಅನ್ಕೊಂಡು ನಾನು ಕ್ಯಾರಿ ಆದೆ. MA ಸೆಕೆಂಡ್ ಇಯರ್ ಇದ್ದಾಗ ಎಕ್ಸಾಮ್ ಬರ್ಲಿಕ್ಕೆ ಹೋಗ್ಬೇಕಲ್ವಾ, 9 months ರನ್ನಿಂಗ್ ಅಲ್ಲಿ ಒಂದು 4 ಮೆಟ್ಲ ಹತ್ತೋದ್ ಕಷ್ಟ. ನಾನು 4ನೇ ಫ್ಲೋರ್ಗೆ ಹೋಗ್ಬಿಟ್ಟು
3.5 ಅವರ್ ಕುತ್ಕೊಂಡು ಎಕ್ಸಾಮ್ ಬರೀತಿದ್ದೆ. ಎಕ್ಸಾಮ್ ಬರ್ದ್ಬಿಟ್ಟು ಮನೆಗೆ ಬಂದಾಗ ಕಾಲೆಲ್ಲ ಊದ್ಕೊಂಡಿರೋದು. ಆದ್ರೆ ನಂಗೆ ಲೆಕ್ಕಿಸ್ಲಿಲ್ಲ. ಏನಕ್ಕೆ ನನ್ ಕಲಿಬೇಕು, ನಾನು ಏನಾದ್ರೂ ಅಚೀವ್ ಮಾಡ್ಬೇಕು, ನಮ್ಮ ಅಪ್ಪ ಅಮ್ಮನ ಆಸೆ ಇದೆ, ಸೊ ನನ್ಗೂ ಅದು ಆಸೆ ಅಂತ ನಾನು MA ಮುಗಿಸ್ಕೊಂಡೆ. ಆಮೇಲೆ 9 months ಮಾತ್ರ BEd ಇರೋದು, 1 ವರ್ಷ ಬಂದಿದ್ದು ಲಾಸ್ಟ್ 2014 ಅವಾಗ ನನ್ನ ಮಗು ಆಗಿತ್ತು. ಆಮೇಲೆ ನಾನು BEd ಮುಗಿಸ್ಕೊಂಡೆ. ಆಮೇಲೆ ಡಿಗ್ರಿ ಕಾಲೇಜಲ್ಲಿ ಆಸ್ ಅ ಗೆಸ್ಟ್ ಲೆಕ್ಚರರ್ ಆಗಿ ಗೌರ್ಮೆಂಟ್ ಕಾಲೇಜ್ ಶಿರಟ್ಟಿಯಲ್ಲಿ ನಾನು ವರ್ಕ್ ಮಾಡ್ಲಿಕ್ಕೆ ಶುರು ಮಾಡಿದೆ. ವರ್ಕ್ ಮಾಡಬೇಕಾದ್ರೆ ನನ್ನ ಮಗನ ಬರ್ಡೇ ಇತ್ತು. ಹೇಗೂ ನಾನು ಗೆಸ್ಟ್ ಲೆಕ್ಚರರ್ ವರ್ಕ್ ಮಾಡ್ತಿದ್ದೀನಿ, ನೀವು ಆರ್ಮಿಯಲ್ಲಿ, ಸೊ ಇರೋನ್ ಒಬ್ನೇ ಮಗ, ಬರ್ಡೇ ಮಾಡೋಣ ಅಂತ ಬರ್ಡೇ ಎಲ್ಲ ಮಾಡಿದ್ವಿ. ಬರ್ಡೇ ಇನ್ನೇನು ಕೇಕ್ ಕಟ್ ಮಾಡ್ಬೇಕು, ನನ್ನ ಮಗ ಜೋರಾಗಿ ಅಳ್ತಿದ್ದಾನೆ, ಸ್ವಲ್ಪನೂ ಸುಮ್ಮನಾಗ್ತಿಲ್ಲ. ನಾನ್ ಕರೆದೆ, ನಾನು ಯಾರು ಅಂತ ನೋಡ್ಲಿಲ್ಲ. ಅವನು ನನ್ ಗಂಡ ಕರೆದ್ರು, ಅವ್ರ ಹತ್ರ ಹೋಗ್ಲಿಲ್ಲ. ಅಪ್ಪ ಅಮ್ಮ ಇದ್ರು, ತಮ್ಮ ಇದ್ದ, ಅವ್ರ ಹತ್ರ ಹೋದ. ಅವತ್ ನಮ್ಗೆ ಇಡೀ ರಾತ್ರಿ ನಾನು ನಮ್ಮ ಮನೆಯವ್ರು ಇಬ್ರು ಮಲಗ್ಲಿಲ್ಲ. ಅಂದ್ರೆ ನನ್ ಗಂಡ ಹೇಳಿದ್ರು, ನೋಡು ನಿನ್ಗೆ ಜಾಬ್ ಮಾಡಿ ದುಡ್ಡು ಗಳಿಸ್ತೀಯೋ ಮಗನ್ ಉಳಿಸ್ಕೋತೀಯೋ, ಮಗನ್ ಪ್ರೀತಿ ಬೇಕೋ ದುಡ್ಡು ಬೇಕೋ ಆಪ್ಷನ್ ನಿಂಗೆ ಅಂತ 2 ದಾರಿ ಕೊಟ್ರು. ನಂಗೆ ಅವಾಗ ಇಡೀ ರಾತ್ರಿ ವಿಚಾರ ಮಾಡಿದೆ, ಏನ್ ಮಾಡ್ಲಿ ನಾನು ಕಲ್ತಿರೋದು ಬಿಟ್ಬಿಡ್ಲಾ ಅಂತ. ಅದು ಬಿಡ್ಬೇಡ, ನಿನ್ ಮಗು ಸ್ವಲ್ಪ ಸ್ಟೇಬಲ್ ಆದ್ಮೇಲೆ ಒಂದ್ 5 ವರ್ಷ ಆದ್ಮೇಲೆ ನೀನ್ ಮತ್ತೆ ರೀಕಂಟಿನ್ಯೂ ಮಾಡು ಅಂದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಗೆ ಬಿಟ್ಟು ಅವ್ರ ಜೊತೆ ಡೆಲ್ಲಿಗೆ ಹೋಗ್ಲಿಕ್ಕೆ ನನ್ನ ಮಗನ್ ಕರ್ಕೊಂಡು ಹೋದೆ. ನೀವು ಮದ್ವೆ ಆದ್ಮೇಲೆ ಎಜುಕೇಶನ್ ಎಲ್ಲ ಮಾಡಿದೆ? ಓಕೆ. ಆಮೇಲೆ ನಾವು ಡೆಲ್ಲಿಗೆ ಶಿಫ್ಟ್ ಆದ್ವಿ. ನನ್ ಗಂಡ ಅಲ್ಲಿ ಆರ್ಮಿಯಲ್ಲಿ ಇದ್ರು. ಸೆಕೆಂಡ್ ಮಗು ಕ್ಯಾರಿ ಅದೇ. ಅವಾಗ ನಂಗೆ ಏನ್ ಅನ್ಸು, ನನ್ ಸೆಕೆಂಡ್ ಮಗು ಕ್ಯಾರಿ ಇದ್ದಾಗ ನೀವು ಕಂಟಿನ್ಯೂ ಇರ್ಬೇಕು ಅಂತ ಆಸೆ ಪಟ್ಟೆ. ಅವ್ರು ಸರಿ ಅಂದ್ರು. ಬಟ್ ಇದು ನನ್ನೊಬ್ಳ ಕತೆ ಅಲ್ಲ, ಇದು ಎಲ್ಲ ಸೋಲ್ಜರ್ ಹೆಂಡ್ತಿರ್ ಕತೆ. ನಾವ್ ಇವಾಗ ಡಿಲಿವರಿಗೆ ಹೋಗಿದ್ದೀನಿ ನಾನು, ನನ್ ಗಂಡ ಇದಾರೆ, ಬಟ್ ಅಲ್ಲಿ ಹಾಸ್ಪಿಟ್ಲಿಗೆ ಬರ್ಲಿಲ್ಲ. ಅವರು ಡ್ಯೂಟಿ ಮೇಲೆ ಬೇರೆ ಕಡೆ ಹೋಗಿದ್ರು. ಎಲ್ರಿಗೂ ಹಿಂಗೆ ಆಗೋದು. ಅವಾಗ ನಮ್ಗೆ ಏನಿಸ್ರು, ಇಲ್ಲ ನಾವೇ ಸ್ಟ್ರಾಂಗು, ನನ್ ಜೊತೆ ಯಾರು ಇಲ್ಲ, ಅಕ್ಕ ತಂಗಿ ಅಪ್ಪ ಅಮ್ಮ ಅತ್ತೆ ಮಾವ ಯಾರು ಇಲ್ಲ, ನಾನು ನನ್ ಗಂಡ ನನ್ ಮಗು 3 ಜನ ಇದ್ದಿದ್ದು. ಹಾಸ್ಪಿಟಲ್ ನಾವಿಬ್ರೇ ಹೋಗ್ತಿದ್ವಿ, ನಾನು ನನ್ ಮಗ. ಆಮೇಲೆ ನಮ್ಮ ಮನೆಯವ್ರು ಕೇಳೋರು, ಹಾ ಮುಗೀತಾ ಚೆಕಪ್ ಎಲ್ಲ ಅಂತ. ಹಾ ರೀ ಆಯ್ತು. ಸರಿ ಬಿಡು ಮನೆಗೆ ಹೋಗು ಅಂದ್ರೆ ಅವ್ರದ್ದು ಡ್ಯೂಟಿನೇ ಹಂಗಿತ್ತು, ನಾವ್ ಏನು ಹೇಳಲಿಕ್ಕೆ ಬರ್ತಿದ್ದಿಲ್ಲ. ಸೊ ಅಲ್ಲಿಂದ ಮುಗಿಸ್ಕೊಂಡು ಬಂದ್ವಿ ಮ್ಯಾಮ್ ನಾವು. ಇವಾಗ ನನ್ ಗಂಡ ಆರ್ಮಿ ಮುಗಿಸ್ಕೊಂಡ್ ಬಂದ್ರು. ಆಮೇಲೆ ರಿಟೈರ್ಮೆಂಟ್ ಆದ್ರು. ಆಮೇಲೆ ಅಲ್ಲಿಂದ ಇವಾಗ ಬ್ಯಾಂಗ್ಳೂರಲ್ಲಿ ಪೊಲೀಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ವೆರಿ ನೈಸ್. ಇದು ಐ ಥಿಂಕ್ ಮನೆ ಹೆಣ್ಣು ಮಗಳ ಸ್ಟೋರಿ ಅನ್ಸುತ್ತೆ. ಇದು ನಿಮ್ಮ ಜೊತೆ ಗೀತಾ ಭಾರತಿ ಭಟ್ ಅವರು ನಿಂತಿದ್ದಾರೆ. ಯಾಕೆ ಅವರು ಅಂದ್ರೆ ನಿಮ್ಗೆ ತುಂಬಾ ಇಷ್ಟ? ಯಾಕಂದ್ರೆ ಗೀತಾ ಅವ್ರ ತರಾನು ನಾನು ಇದ್ದೆ. ಹೌದಾ? ಹೌದು. 2019 ಅಲ್ಲಿ ನಾನು ತುಂಬಾ ದಪ್ಪ ಇದ್ದೆ ಮ್ಯಾಮ್. ಅವಾಗ ಏನಿತ್ತು ನಿಮ್ಮ ವೇಟ್? ಏನಿತ್ತು? 93 kg. 93? ಎಸ್. ಓಕೆ. ಅಂಡ್ ಇವಾಗ 60. ವಾವ್. ಸೊ 93 ಇದ್ದವರು ಇವಾಗ 60 kgsಗೆ ಬಂದಿದ್ದಾರೆ. ಶಿಲ್ಪಾ ಅವರು ನಾನದು ಇವರೇ ಯಾರೋ ಅನ್ನೋ ತರ ಇಲ್ಲ ಇದು. ಇದು ರೀಸೆಂಟ್ಲಿ ನನ್ನ ಮಗು ಆದ್ಮೇಲೆ ಅದು ಈ ಸೈಡ್ ಇರೋ ಪಿಕ್ ಬಂದ್ಬಿಟ್ಟು ನಮ್ಮ ಆನಿವರ್ಸರಿಗೆ ತೆಗ್ಸಿರೋ ಫೋಟೋ ಅದು. ವೆರಿ ನೈಸ್, ವೆರಿ ನೈಸ್. ಅಂಡ್ ಗೀತಾ ಅವರೇ ಸಿಮಿಲಾರಿಟೀಸ್ ತುಂಬಾ ಇದೆ ಅಲ್ಲ? ಸೊ ಇವರು ಶಿಲ್ಪಾ ಅವರು ಇವತ್ತು ನಿಮ್ಮ ಜೊತೆ ಇಲ್ಲಿ ನಿಂತಿದ್ದಾರೆ. ನಿಮ್ಗೆ ಎಷ್ಟು ಖುಷಿ ಇದೆ ಗೀತಾ? ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಕಷ್ಟದ ಕೆಲಸ ಅಂದ್ರೆ ಗೃಹಿಣಿ ಆಗಿರೋದೆ, ಮಕ್ಕಳನ್ನು ನೋಡ್ಕೊಂಡು ಗಂಡನ್ನು ನೋಡ್ಕೊಂಡು ಅಡಿಗೆ ಮಾಡ್ಕೊಂಡು ಮಿಕ್ಕಿದ ಕೆಲ್ಸಗಳನ್ನೆಲ್ಲ ನೋಡ್ಕೊಂಡು, ಜೊತೆಗೆ ಈ ತರ ಒಂದ್ ದೊಡ್ಡ ಅಚೀವ್ಮೆಂಟ್ ಮಾಡೋದಿದೆಯಲ್ಲ, ಈ ವೆಯ್ಟ್ ಲೂಸ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟದ ಕೆಲಸ. ಅದಕ್ಕಿಂತ ಕಷ್ಟದ ಕೆಲಸ ಆಕ್ಚುಲಿ ದಪ್ಪ ಇದ್ದು ಜನರ ಮಾತುಗಳನ್ನ ಕೇಳೋದು, ಆ ಕಷ್ಟಗಳನ್ನ ಅನುಭವಿಸೋದು. ಆನೆ, ಡುಮ್ಮಿ, ಪುರಿ ಮೂಟೆ, ಆಮೇಲೆ ಬೇರೆ ಬೇರೆ ತರ ಬಕಾಸುರಿ ಸಿಗಲ್ಲ. ಎಕ್ಸಾಕ್ಟ್ಲಿ ಈ ತರ ಎಲ್ಲ ಮಾತುಗಳು ಒಂದ್ ಕಡೆ ಅಂದ್ರೆ, ನಾವು ಬೇಕಾಗಿರೋ ತರ ಬಟ್ಟೆಗಳು ಹಾಕೊಳ್ಳೋಣ ಅಂತ ತಗೊಳೋದಕ್ ಹೋದ್ರೆ ಬಟ್ಟೆಗಳು ಸಿಗೋದಿಲ್ಲ. ನಾವೆಲ್ಲಾದ್ರೂ ತಿನ್ನೋದಕ್ ಕೂತ್ರೆ ಇಷ್ಟು ತಿನ್ಬೇಡಿ ನೀವ್ ಇನ್ನೂ ದಪ್ಪ ಆಗ್ತೀರಾ ಅಂತ ಮಾತುಗಳು. ಜೊತೆಗೆ ನಮ್ಮ ಅಪ್ಪ ಅಮ್ಮಂದ್ರ ಹತ್ರ ಕೇಳೋದು, ಏನ್ ತಿನ್ನಿಸ್ತೀರಾ ನಿಮ್ ಮಗಳಿಗೆ, ಯಾಕೆ ಈ ತರ ಇದ್ದಾಳೆ ಅನ್ನೋ ಮಾತುಗಳು. ನಾವ್ ಹೆಂಗೆ ಇದ್ರು ಏನೇ ಮಾಡಿದ್ರು ಜನ ಮಾತಾಡ್ತಾನೆ ಇರ್ತಾರೆ. ಬಟ್ ನಮಗ್ ನಮ್ ಕೆಲ್ಸ ಗೊತ್ತಿರ್ಬೇಕು, ನಮ್ ಗುರಿ ಮುಂದೆ ಇರೋದು ನಮಗ್ ಗೊತ್ತಿರ್ಬೇಕು. ಅದನ್ನ ನಾವ್ ಸಾಧಿಸೋದ್ರ ಕಡೆ ಯಾವಾಗ್ಲೂ ನಡೀತಾ ಇರ್ಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ದೀಸ್ ಕಾಮೆಂಟ್ಸ್. ವೆರಿ ವೆರಿ ವೆಲ್ ಸೆಡ್. ನನ್ಗೆ ತುಂಬಾ ಜನ ಕೇಳ್ತಿದ್ದಾರೆ ಮ್ಯಾಮ್, ವೇಟ್ ಲಾಸ್ ಹೇಗಾಯ್ತು ಅಂತ. ನಮ್ಮ ಊರವ್ರೆ, ನೀ ಡುಮ್ಮಿ ಇದ್ದಿ, ಈಗ ಸಡನ್ ಆಗಿ ಹೆಂಗ್ ತೆಳ್ಳಗಾದಿ ನೀ ಏನೋ ಗುಡ್ಗಿ ತಗೊಂಡಿದ್ದಿ, ನೀ ಏನೋ ಔಷಧ ತಗೊಂಡಿದ್ದಿ. ಬಟ್ ಅದ್ ತಗೊಂಡಿಲ್ಲ ನಾನೇನು. ಎಲವಿಗಿಂದ ಧಾರವಾಡಕ್ಕೆ ಹೋಗ್ತಾ ಇದ್ವಿ, ನನ್ ಮಗನ್ KV ಸೆಲೆಕ್ಷನ್ ಆಯ್ತು, ಹೋಗ್ತಾ ಇದ್ವಿ. ನನ್ ಗಂಡ ಇದ್ರು, ಬೈಕ್ ಅಲ್ಲಿ ಕೂತ್ಕೋ ಅಂತ ಹೇಳಿದ್ರು. ಲೇ ಬೈಕೇ ಏರ್ತಿಲ್ಲಲ್ವೇ ನಿನ್ ವೇಟ್ಗೆ ಅಂತ ಹೇಳಿದ್ರು. ನಂಗ ಅವಾಗ
ಬೇಜಾರಾಯ್ತು. ಏನಪ್ಪ ಇವ್ರು ಸಡನ್ ಆಗಿ ಹಿಂಗೆ ಹೇಳ್ತಿದ್ದಾರೆ, ಇಷ್ಟು ವರ್ಷ ಯಾವತ್ತೂ ಹೇಳಿಲ್ಲ ನಂಗೆ ನೀ ದಪ್ಪ ಇದೀಯಾ ಹಾಗೆ ಹೀಗೆ ಅಂತ, ಏನಕ್ಕೆ ಹಿಂಗೆ ಹೇಳ್ತಿದ್ದಾರೆ ಅಂತ. ಆಮೇಲೆ ನನ್ನನ್ನು ನಾನು ಮಿರರಲ್ಲಿ ಅವತ್ತೇ ನೋಡ್ಕೊಂಡಿದ್ದು ನಾ ಹೀಗಿದ್ದೀನ ಅಂದ್ರೆ ನನ್ನ ಗಂಡನಿಗೆ ನನ್ನ ಜೊತೆ ಬರ್ಲಿಕ್ಕೆ ಅಸಹ್ಯ ಆಗ್ತಿದ್ಯಾ. ಸೊ ನನ್ನ ತೋರಿಸ್ಬೇಕು ಇವ್ರಿಗೆ ನಾನು ಏನು ಅಂತ. ಅವಾಗ ಅವ್ರು ನಮ್ಮ ಮನೆಯವ್ರು ಹೇಳಿದ್ರು, ಮಾರ್ಚ್ 28ಗೆ ನಾನು ಜರ್ನಿ ಸ್ಟಾರ್ಟ್ ಮಾಡಿದೆ ಮ್ಯಾಮ್. ಅವಾಗ ನನ್ನ ಗಂಡ ಕಾಲ್ ಮಾಡಿದ್ರು, ರೀ ನಾನು ಇವತ್ತಿಂದ ವಾಕ್ ಹೋಗ್ತೀನಿ, ಸೊ ನಾನು ಸ್ಟ್ರಿಕ್ಟ್ ಆಗಿ ನಾನು ಜರ್ನಿ ಸ್ಟಾರ್ಟ್ ಮಾಡ್ತೀನಿ, ಸೊ ಮಾಡೇ ಮಾಡ್ತೀನಿ ಅಂತ. ಅವಾಗ ಅವ್ರನ್ನ ಕಾಲ್ ಮಾಡಿ ಹೇಳಿದ್ರು, ನೀವು 70 kg ಬಂದ್ಬಿಡು ಮಾರೈತಿ, ನಾನೀಗ ಸ್ಕೂಟಿ ಕೊಡಿಸ್ತೀನಿ ಅಂತ. ರೀ ನೋಡ್ರಿ ಇದು ಮಾತು ನಿಜ, ನಾನು ಆಗ್ತೀನಿ, ನೀವು ಕೊಡಿಸ್ಬೇಕು ಅಂತ. ಪಕ್ಕಾ ಕೊಡಿಸ್ತೀನಿ ಅಂದ್ರು. ಅವಾಗ ಡಿಸೈಡ್ ಮಾಡ್ಕೊಂಡ್ಬಿಟ್ಟೆ, ನನ್ನ ಗಂಡನಿಗೆ ನಾನು ತೋರಿಸ್ಲೇಬೇಕು ನಾನು ಏನು ಅಂತ. ಪ್ರೆಗ್ನೆಂಟ್ ಇದ್ರೆ ಮಾಡಿದೀನಿ ಅಂತ, ಇದೇನ್ ಮಹಾಕಾರ್ಯ, ನಾನು ಮಾಡ್ಲೇಬೇಕು ಅಂತ ಪಣ ತೊಟ್ಟು ಫೈನಲಿ ಇವಾಗ ಅವರೇ ಹೇಳ್ತಾರೆ, ಸಾಕು ಮರೈತಿ ಇನ್ ವೇಟ್ ಲಾಸ್ ಮಾಡಬೇಡ ಅಂತ ಅವರೇ ಹೇಳ್ತಾರೆ. ಒಂದ್ ಮಾತು ಮಾತ್ರ ಹೇಳಲೇಬೇಕು, ಇವರು ನ್ಯಾಚುರಲ್ ಆಗಿ ಯಾವ್ದು ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗದೆ 8 ತಿಂಗಳಲ್ಲಿ 33 kg ಕರಗಿಸಿರೋದು ನಿಜವಾಗ್ಲೂ ನನಗೆ ಇನ್ಸ್ಪಿರೇಷನ್ ಕೊಡ್ತಾ ಇದೆ. ನನಗೆ ನಿಜವಾಗ್ಲೂ ಇದೊಂಥರ ಇವ್ರನ್ನ ಮುಟ್ಬಿಟ್ಟು ಸ್ವಲ್ಪ ಇನ್ಸ್ಪಿರೇಷನ್ ನಾನು ತಗೋಬೇಕು ಅನ್ನಿಸ್ತಾ ಇದೆ. ನಿಜವಾಗ್ಲೂ ನನ್ನ ಜರ್ನಿಗೆ ಇದು ನಿಜವಾಗ್ಲೂ ಒಂದು ಇನ್ಸ್ಪಿರೇಷನ್ ಅಂತ ನನಗನ್ಸಿದೆ. ಇಟ್ಸ್ ಅ ಗ್ರೇಟ್ ಥಿಂಗ್. ರಾಘವರೇ, ಒಂದು ಫ್ಯಾಮಿಲಿ ಇದ್ದಾಗ ಹೇಗೆ ನಾವು ಅನ್ಕೊಂಡಿರೋ ಕೆಲಸ ಮಾಡ್ಬೋದು ಅನ್ನೋದಕ್ಕೆ ಅವರು ಬಹಳ ದೊಡ್ಡ ಉದಾಹರಣೆ ಆಗ್ತಾರೆ. ಏನಕ್ಕೆ ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂದ್ರೆ ಅದು ರಕ್ತ ಸಂಬಂಧನೇ ಆಗಿರ್ಬೇಕು ಅಂತಲ್ಲ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಯಾವ್ದಾರ ಒಂದು ಬಾಂಧವ್ಯ ಇರಬೇಕು. ಆ ತರ ಬಾಂಧವ್ಯ ಇದ್ದಾಗ ಇವಾಗ ಅವ್ರು ಹೇಳಿದ್ರು, ನಾನು ಸಮಾಜಕ್ಕೋಸ್ಕರ ಮಕ್ಕಳನ್ನ ಹೇರ್ಬೇಕಾದಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಯಾಕೆ ಇವ್ರಿಗೆ ಇನ್ನು ಮದುವೆ ಆಗಿದೆ, ಇನ್ನು ಮಕ್ಕಳಾಗಿಲ್ಲ, ಯಾಕಂದ್ರೆ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ಆದ್ರೆ ಒಂದು ಕುಟುಂಬದ ಪ್ರೋತ್ಸಾಹ ನಮ್ಗಿದ್ರೆ, ಒಂದು ಬೆಂಬಲ ಇದ್ರೆ ನಾವ್ ಏನ್ ಬೇಕೋ ಅದನ್ನ ಮಾಡ್ಬೋದು. ಅಮ್ಮ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮೋಟಿವೇಶನಲ್ ಸ್ಟೋರಿನ ನಮಗಿಲ್ಲಿ ಹೇಳಿದ್ದಕ್ಕೆ. ಅಂಡ್ ಆನ್ ಸ್ಟೇಜ್ ನಿಮ್ ಪಕ್ಕದಲ್ಲಿರೋ ಗೀತಾ ಅವರೇ ಮತ್ತೆ ನಿಮ್ಮನ್ನ ನೋಡಿ ಇನ್ಸ್ಪೈರ್ ಆಗಿದ್ದಾರೆ. ಸೊ ಆ ತರ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಇದೆಯಲ್ಲ, ನಮ್ಮ ಬಗ್ಗೆ ನಾವೇ ಸೀರಿಯಸ್ನೆಸ್ ತಗೊಂಡು ನಮ್ಮನ್ನ ನಾವೇ ಚಾಲೆಂಜ್ ಆಗಿ ತಗೊಂಡು ಗೆಲ್ಲೋ ಪ್ರಯತ್ನ ಇದೆಯಲ್ಲ, ಆ ಒಂದು ಸ್ಫೂರ್ತಿ ನಿಮ್ಮಿಂದ ಬಹಳ ಚೆನ್ನಾಗಿ ಪಡ್ಕೊಂಡಿದ್ದಾರೆ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಾಘವ್ ಅವರೇ. ರಚಿತಾ ಅವರೇ. ಶಿಲ್ಪಾ ಅವರೇ, ಐ ಥಿಂಕ್ ನಿಮ್ಮ ಜರ್ನಿಲಿ ನಿಮ್ಮ ಹಸ್ಬೆಂಡ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ. ಅಂಡ್ ಚೆನ್ನಾಗಿರಿ, ಹೀಗೆ ಸ್ಪೀಡ್ ಆಗಿ ಸ್ಟ್ರಾಂಗ್ ಆಗಿ ಬಡ ಅಂತ ಮಾತಾಡ್ತೀರಿ. ನೀವು ಅನ್ಕೊಂಡಿದ್ದೆಲ್ಲ ನಡೀಲಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ರಚಿತಾ ಅವರೇ. ಸೊ ಗೀತಾ ಅವರೇ, ನಮ್ಮ ಶಿಲ್ಪಾ ಅವ್ರಿಗೆ ನೀವು ನಿಮ್ಮ ಕೈಯಾರೆ ಕ್ರೌನ್ ಅನ್ನ ತೊಡಿಸಿ ಗೌರವನ್ನ ಸೂಚಿಸಬೇಕು ಅಂತ ಕೇಳ್ಕೊಳ್ತೀನಿ. ಕ್ರೌನ್ ಪ್ಲೀಸ್. ಈಗ ಮುಂದಿನ ಸ್ಪೆಷಲ್ ಕ್ವೀನ್ ಅನ್ನ ವೆಲ್ಕಮ್ ಮಾಡುವಂತಹ ಸಮಯ. ಸ್ವಾಗತಿಸಿ ಬೆಂಗಳೂರಿನ ಶೈಲಜಾ ಮೇಡಮ್ ಅವರು ಹಾಗೂ ಚಾಲೆಂಜಿಂಗ್ ಕ್ವೀನ್ ಅಪೂರ್ವಶ್ರೀ ಮೇಡಮ್. ಇವ್ರ ಬಗ್ಗೆ ಇವ್ರು ಮಾತಾಡೋದಕ್ಕಿಂತ ಮುಂಚೆ ನಾನು ಹೇಳ್ಬಿಡ್ತೀನಿ. ಯಾಕಂದ್ರೆ ಈ ವೇದಿಕೆಗೆ ಬರ್ತಿದ್ದಾಗೆ ಮುಟ್ಟಿ ನಮಸ್ಕಾರ ಮಾಡಿದ್ರು ಇವರು. ಆಟೋ ಡ್ರೈವರ್ ಅಷ್ಟೇ ಅಲ್ಲ, ರಂಗಭೂಮಿ ಕಲಾವಿದೆಯವರು, ಆರ್ಕೆಸ್ಟ್ರಾ ಸಿಂಗರ್ ಇವರು. ನಿಮ್ಮ ಬಗ್ಗೆ ಸಾಕಷ್ಟು ಕೇಳ್ಪಟ್ವಿ, ಅದಕ್ಕೋಸ್ಕರ ಅವರು ವೇದಿಕೆಗೆ ಬರ್ತಿದ್ದಾಗೆ ನಮಸ್ಕಾರ ಹಾಕಿದ್ರು. ಆ ಶ್ರದ್ಧೆ ಭಕ್ತಿ ಎದ್ದು ಕಾಣುತ್ತೆ. ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ಆಟೋ ಡ್ರೈವರ್ ಆಗಿ ತಮ್ಮ ಜೀವನವನ್ನ ರೂಪಿಸ್ಕೊಂಡಿದ್ದಾರೆ. ಅವರಲ್ಲಿ ನಮ್ಮ ಶೈಲಜಾ ಅಮ್ಮ ಕೂಡ ಒಬ್ರು. ಅಮ್ಮ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ಈ ಆಟೋ ಡ್ರೈವರ್ ವೃತ್ತಿಯನ್ನ ನೀವು ಯಾವತ್ತಿಂದ ಶುರು ಮಾಡ್ಕೊಂಡ್ರಿ ಮಾ? 3rd year ರನ್ನಿಂಗ್ ಇದು. 3rd year ರನ್ನಿಂಗ್. ನಿಮ್ಗೆ ಯಾವ ತರ ಒಂದು ಪ್ರೇರಣೆ ಬಂತು ನೀವು ಆಟೋ ಡ್ರೈವರ್ ವೃತ್ತಿಯನ್ನ ಆರಿಸ್ಕೋಬೇಕು ಅಂತ? ಯಾಕಂದ್ರೆ ಇದಕ್ಕಿಂತ ಮುಂಚೆ ನೀವು ರಂಗಭೂಮಿಯಲ್ಲಿ ಇದ್ರಿ, ಹಾಗೆ ಆರ್ಕೆಸ್ಟ್ರಾದಲ್ಲಿದ್ರಿ. ಅದರಿಂದ ಇಲ್ಲಿಗೆ ಶಿಫ್ಟ್ ಆಗಿದ್ದು ಹೇಗೆ? ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಗೋಲ್ ಇತ್ತು. ಅದು ಒಂದೊಂದಾಗಿ ಮಾಡ್ತಾ ಹೋದೆ, ಎಲ್ಲದರಲ್ಲೂ ಫೇಲ್ ಆಗ್ತಾ ಬಂದೆ. ಹುಟ್ಟಿದಾಗಿಂದ ನಾನು ಎಲ್ಲದರಲ್ಲೂ ಫೇಲೇ. ನನ್ನ ತಂದೆ ತಾಯಿನೇ ನೋಡಿಲ್ಲ ನಾನು. ಅತ್ತೆ ಮನೆಯಲ್ಲಿ ಬೆಳೆದೆ. ಅಲ್ಲಿಂದ ಬೇರೆ ಯಾರೋ ಒಬ್ಬರು ಮನೆಗೆ ನನ್ನ ದತ್ತು ಕೊಟ್ಟರು. ಅಲ್ಲಿ ಒಂದು 7th ಸ್ಟ್ಯಾಂಡರ್ಡ್ವರೆಗೂ ಅಲ್ಲಿ ಕಂಟಿನ್ಯೂ ಮಾಡಿದೆ. ಹೆತ್ತ ತಾಯಿ ಮನೆಯಲ್ಲೇ ನಮಗೆ ಇದಿರೋವಾಗ ಇನ್ನು ಬೇರೆಯವರು ಇನ್ನು ಯಾವ ರೀತಿ ಇದು ಮಾಡ್ತಾರೆ, ಆ ಒಂದು ಇದರಲ್ಲಿ ಎಜುಕೇಷನಲ್ಲಿ ತುಂಬ ಆಸೆ ಇತ್ತು, ತುಂಬ ಓದಬೇಕು ಅಂತ ಇತ್ತು. ಯಾಕೋ ಅಲ್ಲಿ ಒಂದು 10th ನನ್ನ ಅಭ್ಯಾಸ ಮುಗಿಸಿ ಆಮೇಲೆ ನನಗಲ್ಲಿ ಇಷ್ಟ ಆಗಲಿಲ್ಲ. ನಾನೇ ಸಪ್ರೇಟಾಗಿ ಬಂದು ಹಾಸ್ಟೆಲಲ್ಲಿ ಸೇರಿಕೊಂಡೆ. ಅದಕ್ಕೆ ಮುಂಚೆ ಸ್ಕೂಲ್ನಲ್ಲೆಲ್ಲ ತುಂಬ ಚೆನ್ನಾಗಿ ನನಗೆ ವಾಯ್ಸ್ ಇತ್ತು. ಸ್ಕೂಲ್ ಡೇಸಲ್ಲಿ
ಎಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ಲು, ತಾಲೂಕ್ ಲೆವೆಲ್ಲು, ಡ್ಯಾನ್ಸು, ಸಿಂಗಿಂಗು ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಮಾಡ್ತಿದೆ. ಆಗ ವಾರ್ಡನ್ ಮೇಡಮ್ ಅಲ್ಲಿ ನನಗೆ ನಿನ್ಗೆ ಯಾರು ಅಂತ ಇಲ್ಲ ಅಂತ ತಿಳ್ಕೊಬೇಡ, ಇನ್ಮೇಲೆ ನಾನೇ ನಿನಗೆ ತಾಯಿಯಾಗಿರ್ತೀನಿ, ನಿನ್ಗೆ ಏನೇನು ಕಲಿಬೇಕು ಅಂತ ಇಷ್ಟ ಆಗತ್ತೆ ಎಲ್ಲ ಕಲಿಯಮ್ಮ, ನಾನು ನಿನಗೆ ಕಲಿಸ್ಕೊಡ್ತೀನಿ ಅಂತ ಹೇಳಿ ನನಗೆ ಸಂಗೀತ ಕ್ಲಾಸಿಗೆ ಸೇರಿಸಿದ್ರು. ಮತ್ತು ಅಕ್ಕಪಕ್ಕ ಅವರು ದೇವಸ್ಥಾನಕ್ಕೆ ಹೋಗುವಾಗ ಎಲ್ಲ ಭಜನ್ಸ್ಗೆ ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲಿಂದ ಪುಟ್ಟಪರ್ತಿ ಸಾಯಿಬಾಬಾ ಅವ್ರದ್ದು ಪರಿಚಯ ಆಗಿ ಅವರು ನನಗೆ ಆಶೀರ್ವಾದ ಮಾಡಿದರು. ಅಲ್ಲಿಂದ TTD ಚಾನಲ್ ಈ ಥರ ಎಲ್ಲ ಭಜನ್ಸಿಗೆ ಹೋದೆ. ಅಲ್ಲಿಂದ ನೀನು ಯಾಕೆ ಸಂಗೀತ ಕಲಿಬಾರ್ದು ಅಂತ ಹೇಳಿ ಸಂಗೀತ ಕಲಿಸಿದ್ರು. ಅದಾದಮೇಲೆ ಒಂದೆರಡು ಅವಕಾಶದಿಂದ ಆ ಲ್ಯಾಂಗ್ವೇಜ್ ಹಿಂದಿ, ತಮಿಳ್, ತೆಲುಗು ಆ ಥರ ಈವೆಂಟ್ ಆರ್ಕೆಸ್ಟ್ರಾ ಸಿಂಗಿಂಗಿಗೆ ಬಂದೆ. ಅದೇ ಮಾಡಿಕೊಂಡು ಒಂದು ITI ಮಾಡ್ಕೊಳ್ತಾ ಇದ್ದೆ, SLC ಬೇಸಿಕ್ ಈವ್ನಿಂಗ್ ಕಾಲೇಜು. ಹೋಗಿ ಮಾಡುವಾಗ ಅದೊಂದು ಸೆಕೆಂಡ್ ಇಯರ್ನಲ್ಲೇ ನನಗೆ ಕೆಲಸ ಆಪರ್ಚುನಿಟಿ ಸಿಕ್ತು. ಸೊ ಅಲ್ಲಿ ಒಬ್ಬರು ನನಗೆ ಇಷ್ಟಪಟ್ಬಿಟ್ಟು ನೀವು ಟ್ಯಾಲೆಂಟ್ ಆಗಿದ್ದೀರಾ, ನಿಮ್ಮನ್ನು ನೋಡ್ಕೊಳ್ತೀನಿ ಅಂತ. ಹುಟ್ಟಾಗಿಂದ ಏನೂ ಲೈಫ್ ಆಗಲಿಲ್ಲ, ಎಲ್ಲ ಫೇಲು. ಮದುವೆ ಆದಮೇಲೆ ಚೆನ್ನಾಗಾಗ್ಬೋದು ಅಂತ ಒಪ್ಕೊಂಡ್ಬಿಟ್ಟೆ. ಹಿಂದೆ ನೋಡಿಲ್ಲ, ಮುಂದೆ ನೋಡಿಲ್ಲ, ನನಗೆ ಗೊತ್ತಿಲ್ಲ ಈ ಮದುವೆ ಏನು ಎತ್ತ ಅನ್ನೋದು. ಸೊ ಮ್ಯಾರೇಜ್ ಆಯಿತು. ಮ್ಯಾರೇಜ್ ಆದಮೇಲೆ ಕೆಲಸಕ್ಕೆ ರಿಸೈನ್ ಮಾಡಬೇಕಾಗಿರೋ ಅಂತ, ಯಾಕೆಂದರೆ ಎಲ್ಲೂ ಹೋಗಬೇಡ ಮನೇಲಿರೋ ಅಂದರೆ ಅವರು ಅದರಲ್ಲಿ ಸೂಪರ್ವೈಸರ್ ಆಗಿದ್ದರು ಕಂಪನಿಯಲ್ಲಿ. ಸೊ ಅವರೇ ನನ್ನ ಮದುವೆ ಆಗಿರೋದ್ರಿಂದ ಅದಾದಮೇಲೆ ಕಾರಣಗಳಿಂದ ಒಂದು ಮಗುವಿನ ಪ್ರೆಗ್ನೆಂಟ್ ಆದಮೇಲೆ ಬಿಟ್ಟೋದವರು ಬರಲೇ ಇಲ್ಲ. ಏನು ಮಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಒಂಟಿ ಮನೆ ಓನರ್ ಏನು ಮಾಡಿದ್ರು, ಇವಾಗ ಹಿಂಗಿರುವಾಗ ಆರ್ಕೆಸ್ಟ್ರಾ ಬಿಟ್ಬಿಟ್ಟೆ, ಎಲ್ಲ ಕಾಂಟ್ಯಾಕ್ಟ್ಸ್ ಕಮ್ಮಿ ಆಯಿತು. ಸೊ ನೀನು ಮತ್ತೆ ಆರ್ಕೆಸ್ಟ್ರಾ ಮುಂದುವರಿಸ್ಬೋದಲ್ಲಮ್ಮ ಅಂತ ಅಂದರು. ಆಯಿತು ಅಂತ ಅಂದ್ಬಿಟ್ಟು ಮತ್ತೆ ನನ್ನ ಹಳೆ ಕಾಂಟ್ಯಾಕ್ಟ್ಸ್ನೆಲ್ಲ ತೊಗೊಂಡು ಆರ್ಕೆಸ್ಟ್ರಾ ಸ್ಟಾರ್ಟ್ ಮಾಡಿದೆ. ಮಗು ನೋಡ್ಕೊಳ್ಳೋರು ಬೇಕಲ್ಲ, ಮಗುನ ಹಿಂಗೆ ಹಾಕ್ಕೊಂಡು ಸ್ಟೇಜ್ ಮೇಲೆ ಹಾಡು ಹೇಳಕ್ಕೆ ಹೋಗ್ತಾ ಇದ್ದೆ. ಆವಾಗ ಒಂದೊಂದು ಸ್ವಲ್ಪನೇ ತಿಂಗಳಲ್ಲಿ 15 ಆರ್ಕೆಸ್ಟ್ರಾ ಮಾಡ್ತಾ ಇದ್ದವಳಿಗೆ ಇಮ್ಮಿಡಿಯೇಟಾಗಿ 1 ಆರ್ಕೆಸ್ಟ್ರಾ 2 ಆರ್ಕೆಸ್ಟ್ರಾ ಬರೋಕ್ಕೆ ಸ್ಟಾರ್ಟ್ ಆಯಿತು. ಪುಷ್ ಮಾಡೋರು ಯಾರೂ ಇಲ್ಲ, ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಆ ಟೈಮ್ನಲ್ಲಿ ಒಬ್ಬರು ಆಟೋ ಡ್ರೈವರು ಕಲಾವಿದರು ಸಿಕ್ಕಿದ್ರು. ಏನಮ್ಮ ನೀನಿಲ್ಲಿ, ನೀನು ಯಾಕೆ ಆಟೋ ಕಲಿಬಾರ್ದು, ಆಟೋ ಒಂದು ಸರಿ ಆಯಿತು ಬಾಡಿಗೆ. 3 ದಿವಸದಲ್ಲಿ ನಾನು ಆಟೋ ಕಲಿತೆ ಮೇಡಮ್. ಕಲ್ತು ಆಟೋ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ ಮೇಡಮ್. ದುಡಿತೀನೋ ಬಿಡ್ತೀನೋ, ಅಲ್ಲಿಂದ ನನ್ನ ಒಂದು ಲಾಟ್ರಿ ಹೊಡೆದಂಗೆ ಅದು ಸ್ಟಾರ್ಟ್ ಆಯಿತು. ಇದು ದೊಡ್ಡ ಲಾಟ್ರಿ ಅಂದ್ಕೊಬೋದು. ಇವತ್ತು ಫಸ್ಟ್ ಸ್ಟೇಜಲ್ಲಿ ನಿಮ್ಮೆಲ್ಲರ ಮುಂದೆ ನಾನೇನೂ ಸಾಧನೆ ಮಾಡಿಲ್ಲ, ಒಂಟಿಯಾಗಿ ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದೀನಿ. ನಿಮ್ಮ ಮಕ್ಳು ಏನು ಮಾಡ್ಕೊಂಡಿರೋದು ಮ್ಯಾಮ್? ಒಬ್ಳು 10th ಆಯಿತು ಮೇಡಮ್ ಈ ವರ್ಷ, ಪ್ಯಾರಾಮೆಡಿಕಲ್ ಕೋರ್ಸು ಗೌರ್ಮೆಂಟ್ ಸೀಟು ಈ ವರ್ಷದಿಂದ ಕೊಡಿಸಿದ್ದೀನಿ. ಇನ್ನೊಬ್ಳು 5th ಸ್ಟ್ಯಾಂಡರ್ಡ್ ಸೇವಾ ಸದನಲ್ಲಿ ಆಶ್ರಮದಲ್ಲಿ ಇದ್ದಾಳೆ ಅಂತ, ಗೌರ್ಮೆಂಟ್ ಶಾಲೆಯಲ್ಲೇ ಓದ್ತಾ ಇದ್ರು. ವೆರಿ ನೈಸ್. ರಂಗಭೂಮಿ ಕಲಾವಿದೆ ಅಂತ ಹೇಳಿದ್ರಿ ನೀವು ಶೈಲಜಾ ಅವರೇ, ನಮಗೋಸ್ಕರ ರಂಗಭೂಮಿಯ ಒಂದು ಡೈಲಾಗ್ನ ಝಲಕಿ. ಖಂಡಿತ. ಅದು ಪಾಂಡವ ಶಿಬಿರ ಅಂತ ಬರುತ್ತೆ ಕುರುಕ್ಷೇತ್ರದಲ್ಲಿ, ಕೃಷ್ಣ ಪಾತ್ರ ಮಾಡ್ತಾರೆ ಪುಷ್ಪ ಮೇಡಮು. ನಾನು ಅವ್ರಿಗೆ ಡೈಲಾಗ್ ಹೇಳ್ಕೊಂಡು 5 ಜನ ಡೈಲಾಗ್ ಹೇಳ್ತೀನಿ. ತಂಗಿ ದ್ರೌಪದಿ, ಏಕೆ ಕಿನ್ನಳರಾಗಿ ನಿಂತಿರುವೆ? ನಿನ್ನ ಪತಿಗಳ ಅಭಿಪ್ರಾಯ ಒಂದು ಕಡೆ, ನಿನ್ನ ಅಭಿಪ್ರಾಯ ಮಡದಿಗಾದ ಅಪಮಾನದ ಕಡೆ ಲೇಷ ಮಾತ್ರವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಗಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಧರ್ಮವನ್ನು ನ್ಯಾಯಸಮ್ಮತ ಲೋಕಸಮ್ಮತವೆಂದು ಹೇಗೆ ಹೇಳಲಿ ಅಣ್ಣ, ಹೇಗೆ ಹೇಳಲಿ? ನೆರೆದ ಸಭಾಂಗಣನೇ ಜನಾರ್ದನ ವೇಣುಲೀಲಾ ಪ್ರವೀಣ ಕೃಷ್ಣ. ತುಂಬಾನೇ ಸೊಗಸಾಗಿತ್ತು ಮ್ಯಾಮ್, ನಿಜವಾಗ್ಲು ತುಂಬಾ ಖುಷಿ ಆಯ್ತು. ಅಪೂರ್ವ ಮ್ಯಾಮ್, ನೀವೊಬ್ಬ ಕಲಾವಿದೆಯಾಗಿ ಈ ಕಲಾವಿದೆ ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ, ಅವರ ಜೀವನವನ್ನ ನೋಡಿದಾಗ ನಿಮಗೆ ಹೇಗೆ ಅನ್ಸುತ್ತೆ? ಜೀವನ ನೋಡುವಾಗ ತುಂಬಾನೇ ಇಷ್ಟು ಮಟ್ಟಿಗೆ ನೋವು ಇರುತ್ತಲ್ಲ, ಅದು ಆ ದೇವ್ರಿಗೆ ಪ್ರೀತಿ ಆಗಬೇಕು. ತುಂಬ ಕಷ್ಟ ಆಗುತ್ತೆ ಕೇಳೋಕ್ಕೇನೆ. ಇನ್ನು ಆ ಟೈಮಲ್ಲಿ ಅವರು ಯಾವ ರೀತಿ ನೋವು ಅನುಭವಿಸಿರ್ಬೋದು. ನಿಜವಾಗ್ಲೂ ಅದನ್ನೆಲ್ಲ ಜಯಿಸಿ ಇಲ್ಲಿಗೆ ಬಂದಿದ್ದಾರಲ್ಲ, ಅದಕ್ಕೆ ಖುಷಿ ಆಗ್ತಿದೆ. ಈಸಿ ನಿಜವಾಗ್ಲೂ ಎಲ್ಲೆಲ್ಲಿರೋರನ್ನ ಎಷ್ಟು ಚೆನ್ನಾಗಿ ಆರಿಸಿ ಅವ್ರನ್ನ ಕರ್ಕೊಂಡು ಬಂದು ನಿಲ್ಲಿಸಿ ಅವ್ರ ಕಷ್ಟನ ಕೇಳಿದ ನಿಜವಾಗ್ಲೂ ಧನ್ಯ. ನಿಜವಾಗ್ಲೂ ಆ ಧನ್ಯತೆಯನ್ನು ಕೇವಲ 2 ಸಾಲುಗಳಲ್ಲಿ ಹೇಳಿದ್ರು ಅಪೂರ್ವಶ್ರೀ ಮೇಡಮ್. ಅವರ ಕಣ್ಣಂಚಲ್ಲೂ ನಾವು ನೀರನ್ನ ನೋಡ್ಬೋದು. ರಾಘವ್ ಅವರೇ, ಶೈಲಜಾ ಮೇಡಮ್ ಅವರ ಬಗ್ಗೆ ನಿಮ್ಮ ಮಾತು? ಏನಿಲ್ಲ, ಶೈಲಜಾ ಅವ್ರಿಗೆ ನಾನು ಧೈರ್ಯ, ನಂಬಿಕೆ
ಇವೆರಡನ್ನು ಬಿಡಬೇಡಿ ಅಂತ ಮಾತ್ರ ಹೇಳಬಲ್ಲೆ. ಅವರ ಧೈರ್ಯನೇ, ಅವರ ವಿಶ್ವಾಸನೇ ಇವತ್ತು ಅವ್ರನ್ನ ಒಂದು ಒಳ್ಳೆಯ ಮಟ್ಟದಲ್ಲಿ ಅವ್ರ ಬದುಕನ್ನು ಅವರೇ ನೋಡ್ಕೊಳ್ಳೋ ಹಾಗೆ ಮಾಡಿದೆ. ಒಂದು ವೇದಿಕೆ ಅಂತ ಬಂದಾಗ ಆ ವೇದಿಕೆ ಮೇಲೆ ಅವ್ರಿಗೆ ಒಂದು ಧನ್ಯತಾ ಭಾವ ಬರುತ್ತೆ. ಸೊ ಅಂತ ಎಷ್ಟೋ ಜನರ ಧನ್ಯತಾ ಭಾವವನ್ನು ನಮ್ಮ ಈ ವೇದಿಕೆ ಪಡ್ಕೊಂಡಿದೆ, ಸೂಪರ್ ಕ್ವೀನ್ ವೇದಿಕೆ ಪಡ್ಕೊಂಡಿದೆ. ಶೈಲಜಾ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ನಮಗೆಲ್ರಿಗೂ ಧೈರ್ಯ ಆಗಿದ್ದಾರೆ, ನಮಗೆಲ್ರಿಗೂ ನಂಬಿಕೆ ಆಗಿದ್ದಾರೆ. ನಿಮಗೆ ಇನ್ನೂ ಉತ್ತಮವಾದಂಥ ಅವಕಾಶಗಳು ಬದುಕು ಕೊಟ್ಟೇ ಕೊಡುತ್ತೆ. ಅವೆಲ್ಲವನ್ನು ಸದುಪಯೋಗ ಪಡಿಸ್ಕೊಂಡು ಆ ಭಗವಂತ ಕೊಡೋ ಮಾರ್ಗದರ್ಶನದಲ್ಲಿ ನೀವು ನಡೀತೀರಾ ಅಂತ ನಾನು ನಂಬಿದ್ದೀನಮ್ಮ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಘು ಅವರೇ. ಅಂಡ್ ರಚಿತಾ ಅವರೇ, ಅವರ ಒಂದು ಅಭಿನಯ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ಒಂಥರ ಶಾಕಿಂಗ್ ಅದು. ಹೌದು, ಭಗವಂತ ತುಂಬಾನೇ ಕೊಟ್ಟಿದ್ದಾನೆ ನಿಮ್ಗೆ. ಕಲೆ ಆಗಿರ್ಬೋದು, ಆಟೋ ಓಡಿಸೋದು ಒಂದು ಆರ್ಟೇ, ಅಂಡ್ ಅದು ಒಂದು ದೊಡ್ಡ ಕೆಲಸನೇ ಅದು. ಅಂಡ್ ಎಲ್ಲೂ ಭಗವಂತ ನಿಮ್ಮನ್ನು ಕೈ ಬಿಟ್ಟಿಲ್ಲ. ಟ್ರೂಲಿ ಇನ್ಸ್ಪೈರಿಂಗ್ ಇದು. ಥ್ಯಾಂಕ್ ಯು ಸೋ ಮಚ್ ರಚಿತಾ ಅವರೇ. ಆ್ಯಂಡ್ ಶೈಲಜಾ ಮ್ಯಾಮ್ ಅವರು ಇವತ್ತು ನಮ್ಮ ವೇದಿಕೆಗೆ ಬಂದಿದ್ದಾರೆ. ಅಪೂರ್ವ ಮ್ಯಾಮ್, ನೀವು ಅವ್ರಿಗೆ ಕ್ರೌನನ್ನು ತೊಡಿಸಿ ಅವರಿಗೆ ಗೌರವಿಸಬೇಕು ಅಂತ ಕೇಳ್ಕೊಳ್ತೀವಿ. ಕ್ರೌನ್ ಬರಲಿ ಪ್ಲೀಸ್. ಇದೇನಿದೆ, ನೀವು ಕಷ್ಟಪಟ್ಟಿರೋದಕ್ಕೆ ಇವರು ಕೊಡ್ತಿರೋ ಪ್ರಶಸ್ತಿ, ಇದು ಜೀವನದಲ್ಲಿ ನೀವು ಗೆದ್ದಿರುವಂಥದ್ದು ಅಂತ ತಿಳ್ಕೊಳ್ಳಿ, ಆಯಿತಾ? ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ವೃತ್ತಿಯಲ್ಲಿ ನರ್ಸ್ ಆಗಿ ಬೆಂಗಳೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನರ್ಸ್ ಮೋನಿತಾ ಅವರು ಹಾಗೂ ನವರಸ ನಾಯಕಿ ಚಂದ್ರಕಲಾ ಮೇಡಮ್ ಅವರು ಈಗ ನಮ್ಮ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ಯಾರಿದು ಚಂದ್ರಕಲಾ ಅವರು ಅಂದ್ರೆ ಯಾರು ಬಂದ್ರಿ? ಇವರು ಇರೇನು ಸೂರ್ಯಕಲಾನಾ? ಇಷ್ಟು ಯಂಗ್ ಆಗಿ ಬ್ಯೂಟಿಫುಲ್ ಆಗಿ ಏನು ಅಂದ್ರೆ ಇಷ್ಟು ಎಪಿಸೋಡ್ ಅಲ್ಲಿ ನೋಡ್ತಾ ಇರೋದು ಈಗ ಸ್ಪೆಷಲ್ ಆಗಿ ಏನೋ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀರಾ ಮ್ಯಾಮ್ ನೀವು. ಹತ್ತಿರದಿಂದ ನೋಡ್ತಾ ಇದಾರಲ್ಲ, ಫುಲ್ ರಿಫ್ಲೆಕ್ಟ್ ಆಗ್ತಾ ಇದೆ. ದೂರದಿಂದನಾ ಇವತ್ತು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಥ್ಯಾಂಕ್ ಯು ಕುರಿ. ಓಕೆ, ಏನು ಬೆಂಗಳೂರಿನ 32 ವರ್ಷದ ನರ್ಸ್ ಮೋನಿತಾ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಮೋನಿತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನರ್ಸ್ ವೃತ್ತಿ ಯಾವ ಹಾಸ್ಪಿಟಲ್ ನೀವು ಕೆಲಸ ಮಾಡ್ತಾ ಇರೋದು? ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೇರೋಳ್ಳಿ. ಓಕೆ, ಈ ಒಂದು ವೃತ್ತಿಯನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ನೀವು? ಮೊದಲು ಒಂದು ಸೇವೆ ಮಾಡಬೇಕು ಅಂತ ಒಂದು ಕನಸಿತ್ತು, ಆದ್ರೆ ಯಾವ ಕ್ಷೇತ್ರ ಚೂಸ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಅದರಲ್ಲಿ ನನ್ನ ತಾಯಿ ಬಂದು ನರ್ಸಿಂಗ್ ಸೇರಿ ಅರ್ಧದಲ್ಲೇ ಬಿಟ್ಟು ಹೋಗಿದ್ರು. ಅದನ್ನ ನನಗೆ ಹೇಳಿದ್ರು. ಸೊ ನಾನು ಸೇರ್ಕೋ, ಚೆನ್ನಾಗಿರುತ್ತೆ, ಒಂದು ಸೇವೆ ಮಾಡೋ ಅವಕಾಶ ಎಲ್ರಿಗೂ ಸಿಗಲ್ಲ, ಸೇರ್ಕೋ ಅಂತ ಹೇಳಿದ್ರು. ಸೊ ಜಾಯಿನ್ ಆಗಿ ಮತ್ತೆ ಏನಾಯ್ತಂದ್ರೆ ನಾನು ಟ್ರೈನಿಂಗ್ ಮುಗಿದ ಮೇಲೆ 1 ಇಯರ್ ಏನೋ ವರ್ಕ್ ಮಾಡಿದೆ ಅಷ್ಟೇ. ಮತ್ತೆ ಮದುವೆ ಆದಮೇಲೆ ನಾನು ಸ್ಟಾಪ್ ಮಾಡಿಬಿಟ್ಟೆ, ನಾನು ಕೆಲಸಕ್ಕೆ ಹೋಗಲಿಲ್ಲ. ಏನಕ್ಕೆ ಅಂದರೆ ನೈಟ್ ಶಿಫ್ಟ್ ಇರ್ತಿತ್ತು. ನನಗೆ ಅವಾಗೇನೋ ಫಸ್ಟು ನಮ್ಮ ಫ್ಯಾಮಿಲಿ ನೋಡಬೇಕು, ನನ್ನ ಮಗಳು ಇದ್ದಾಳೆ, ನನ್ನ ಫ್ಯಾಮಿಲಿನ ಚೆನ್ನಾಗಿ ಆರೋಗ್ಯವಾಗಿ ಇಟ್ಕೊಂಡ್ರೆ ಆಮೇಲೆ ಬೇರೆಯವ್ರು ನೋಡೋಣ ಅಂತ ಒಂದು ಸ್ವಾರ್ಥನ ಏನೋ ಗೊತ್ತಿಲ್ಲ, ಅದರಲ್ಲಿದ್ದೆ. ಆಮೇಲೆ ಕೋವಿಡ್ ಬಂತು. ಕೋವಿಡ್ ಟೈಮಲ್ಲಿ ನಮ್ಮ ಯಜಮಾನರು ತುಂಬ ಸಪೋರ್ಟ್ ಮಾಡಿದ್ರು. ಆ ಟೈಮಲ್ಲಿ, ಈ ಟೈಮಲ್ಲಿ ನಿನ್ನ ಅವಶ್ಯಕತೆ ತುಂಬ ಇದೆ, ಈಗ ಹೋಗೋ ಕೆಲಸಕ್ಕೆ ಅಂತ ಅಂದರು. ಆ ಟೈಮಲ್ಲಿ ಮತ್ತೆ ಜಾಯಿನ್ ಆದೆ ನಾನು. ಈಗಲೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನಗೆ ಈಗ ತುಂಬ ಖುಷಿ ಇದೆ. ಮೊದಲು ಎಷ್ಟು ಸ್ವಾರ್ಥಿಯಾಗಿದೆ ಅಲ್ವಾ ಅಂತ ಅನ್ನಿಸ್ತಾ ಇತ್ತು. ಬಟ್ ಒಬ್ಬೊಬ್ಬರು ಆಶೀರ್ವಾದನೂ ಬಂದು ನೀನು ತುಂಬ ಚೆನ್ನಾಗಿರಮ್ಮ, ಹಂಗೆ ಹಿಂಗೆ ಎಷ್ಟು ಬ್ಲೆಸ್ಸಿಂಗ್ ಸಿಗುತ್ತೆ ನನಗೆ. ಅವಾಗ ತುಂಬಾ ಖುಷಿ ಆಗುತ್ತೆ, ನನಗೆ ಹೆಮ್ಮೆ ಇದೆ. ನಾನೊಬ್ಳು ನರ್ಸ್ ಅಂತ ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಇದೆ. ಮತ್ತು ಎಲ್ಲರಿಗೂ ಆರೋಗ್ಯ ತುಂಬ ಇಂಪಾರ್ಟೆಂಟ್. ಎಷ್ಟೇ ದುಡ್ಡಿರಲಿ, ಎಷ್ಟೇ ಇದಿರಲಿ, ಎಷ್ಟೇ ಅಂತಸ್ತಿರಲಿ, ಮೊದಲು ಬರೋದು ಆರೋಗ್ಯ. ಆ ಆರೋಗ್ಯನ ಕಾಪಾಡೋದ್ರಲ್ಲಿ ನಾನು ಒಂದು ಸಾಥ್ ಆಗಿದ್ದೀನಿ ಅಂತ ಅನ್ನೋದಕ್ಕೆ ತುಂಬ ಖುಷಿ ಆಗುತ್ತೆ. ವೆರಿ ನೈಸ್. ಕೋವಿಡ್ ಅಲ್ಲಿ ಅದು ಎಲ್ರಿಗೂ ಗೊತ್ತಾಯ್ತು. ಕೋವಿಡ್ ಇಂದ ಆಕ್ಚುಲಿ ಹೆಲ್ತ್ ಇಸ್ ವೆಲ್ತ್ ಅನ್ನೋದು ಎಲ್ಲರಿಗೂ ಗೊತ್ತಾಯ್ತು. ಮೋನಿತಾ ಅವರೇ, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ. ನಾನು 2 ಹೆಣ್ಮಕ್ಳು, ನಾನು ನಮ್ಮ ಅಕ್ಕ, ಮತ್ತೆ ನನಗೆ ಹಸ್ಬೆಂಡ್ ಇದೆ, ಒಬ್ಬರೇ ಗಂಡ ಇದ್ದಾರೆ. ಆಮೇಲೆ ಒಬ್ಳೆ ಮಗಳಿದ್ದಾಳೆ. ಕರೆಕ್ಟ್. ಕೆಲವೊಂದು ಫೋಟೋಗಳನ್ನ ನಾವು LED ಇಲ್ಲಿ ತೋರಿಸ್ತೀವಿ. ಆ ನೆನಪುಗಳನ್ನ ನೀವು ನಮ್ಮೆಲ್ಲರ ಜೊತೆ ಹಂಚ್ಕೋಬೇಕು. ಓಕೆ, ಪ್ಲೀಸ್ ಬನ್ನಿ. ಮೋನಿತಾ ಅವರೇ, ಇದು ನೀವು? ಹೌದು. ಆ ಒಂದು ಸಂದರ್ಭ ಅದನ್ನ ವಿವರಿಸಿ.
ಅವಾಗಿನ್ನೂ ಸ್ಟಾರ್ಟಿಂಗು ಫಸ್ಟ್ ವೇವ್ ಬಂದಿತ್ತು. ಅವಾಗ ಕೋವಿಡ್ ಟೆಸ್ಟ್ ಮಾಡ್ಸೋಕ್ಕೆ ಇನ್ನೂ ವ್ಯಾಕ್ಸಿನ್ ಎಲ್ಲ ಬಂದಿರಲಿಲ್ಲ. ಕೋವಿಡ್ ಟೆಸ್ಟು ಮಾಡಲೇಬೇಕು, ಕಂಪಲ್ಸರಿ ಮಾಡಬೇಕು. ಬಟ್ ಜನ ಅವಾಗ ಅಷ್ಟು ತಿಳುವಳಿಕೆ ಇರಲಿಲ್ಲ, ಒಪ್ತಾ ಇರಲಿಲ್ಲ, ಏನಿಲ್ಲ. ಆವಾಗ ಮತ್ತು ನಮಗೂ ತುಂಬ ಭಯನೂ ಇತ್ತು. ಒಂದು ಕಡೆ ಭಯ, ಒಂದು ಕಡೆ ಇಲ್ಲ ನಾನು ಈ ಟೈಮಲ್ಲಿ ಮಾಡ್ದಲ್ಲ ಇನ್ಯಾವಾಗ ಮಾಡೋಕ್ಕಾಗುತ್ತೆ, ನನಗೊಂದು ದೇವರು ಒಂದು ಅವಕಾಶ ಕೊಟ್ಟಿದ್ದಾನೆ, ಈ ಟೈಮಲ್ಲಿ ನಾನು ಅದನ್ನು ಯೂಸ್ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಕೋವಿಡ್ ಟೆಸ್ಟು ಸತತವಾಗಿ ಮನೆಗೆ ಹೋಗಿದ್ದು. ಈ ಥರ ಪಿ ಕಿಟ್ ಹಾಕ್ಕೊಂಡು ಬಿಸಿಲಲ್ಲಿ ಎಷ್ಟು ಸೆಕೆ ಇರ್ತಿತ್ತು ಅಂದರೆ ನಮಗೆ ಹೇಳೋಕ್ಕಾಗ್ತಿಲ್ಲ. ಆಮೇಲೆ ಕೆಲವೊಂದು ಸತಿ ಯೂರಿನ್ ಪಾಸ್ ಮಾಡೋಕ್ಕೆ ಹೋಗ್ತಿರಲಿಲ್ಲ. ಆಲ್ಮೋಸ್ಟ್ 18 hours ಆಗ್ತಾಯಿತ್ತು ಹಾಕ್ಕೊಂಡು. ಮನೆ ಹತ್ರನೂ ಹೋಗಿ ಟೆಸ್ಟ್ ಮಾಡ್ತಿದ್ವಿ, ಬರ್ತಾ ಇರಲಿಲ್ಲ, ಅಷ್ಟು ಕೋಆಪ್ರೇಟ್ ಮಾಡ್ತಿರ್ಲಿಲ್ಲ. ಆವಾಗ ತುಂಬ ಬೇಜಾರಾಗ್ತಾಯಿತ್ತು. ಈಗ ತಿಳುವಳಿಕೆ ಬಂದಿದೆ, ಅವರೇ ಟೆಸ್ಟ್ ಮಾಡ್ಸೋಕ್ಕೆ ಬರ್ತಾರೆ, ಎಲ್ಲ ಇದು ಮಾಡ್ತಾರೆ. ಬಟ್ ಆ ಟೈಮಲ್ಲಿ ತುಂಬ ಕಷ್ಟ ಇತ್ತು. ಇವರ ಜೀವವನ್ನ ಬದಿಗಿಟ್ಟು ಎಲ್ಲರ ಜೀವವನ್ನ ಉಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಮೋನಿತಾ ಅವರೇ. ಅಂಡ್ ಮೋನಿತಾ ಅವರು 1 ಲಕ್ಷ ಕೊರೋನಾ ಪೇಷಂಟ್ಸ್ಗೆ ವ್ಯಾಕ್ಸಿನ್ ಅನ್ನ ಕೊಟ್ಟಿದ್ದಾರೆ. ಮೋನಿತಾ ಅವರು 1 ಲಕ್ಷ. ಚಂದ್ರಕಲಾ ಮ್ಯಾಮ್, ನರ್ಸ್ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಜೀವವನ್ನ ಉಳಿಸುವಂಥವ್ರು ಅನ್ನೋದು ಕಣ್ಣು ಮುಂದೆ ಬರುತ್ತೆ ಅಲ್ವಾ ಅಮ್ಮ? ಇವತ್ತು ಮೋನಿತಾ ಅವರು ನಿಮ್ಮ ಜೊತೆಯಲ್ಲಿದ್ದಾರೆ. ಅವರ ಬಗ್ಗೆ ನಿಮ್ಮ ಮಾತು ಎಷ್ಟು ಖುಷಿ ಇದೆ ನಿಮಗೆ? ನಿಜವಾಗ್ಲೂ ನನ್ನ ಮನಸಾರೆ ಹೇಳ್ತಾ ಇದ್ದೀನಿ, ಇವ್ರು ನನ್ನ ಪಾರ್ಟ್ನರ್ ಆಗಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ. ನಾನು ಇಷ್ಟೊತ್ತು ಕೂತ್ಕೊಂಡು ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಅದೇ ಹೇಳಿದ್ರು 1 ಲಕ್ಷ ನಾನು ವ್ಯಾಕ್ಸಿನೇಷನ್ ಕೊಟ್ಟಿದ್ದೀನಿ ಅಂತ ಅಂದಾಗ ನಿಜವಾಗ್ಲೂ ತುಂಬ ದೊಡ್ಡ ಗುಣ ಅವ್ರದ್ದು. ಯಾಕಂದರೆ ಆ ಟೈಮಲ್ಲಿ ನಾವು ಜೀವ ಉಳಿಸ್ಕೊಳ್ಳೋದಕ್ಕೆ ಎಲ್ಲರೂ ಒದ್ದಾಡ್ತಿರೋಂಥ ಟೈಮಲ್ಲಿ ನಾನು ಮಾಡ್ತೀನಿ ಕೆಲಸ ಅಂತ ಹೋಗಿ ನಿಂತು ಮಾಡಿದ್ರಲ್ಲ, ಅದಕ್ಕೆ ನಾವು ನಿಜವಾಗ್ಲೂ ಎಷ್ಟು ಧನ್ಯವಾದಗಳು ಸಾಕಾಗಲ್ಲ. ಆ್ಯಂಡ್ ಚಂದ್ರಕಲಾ ಮ್ಯಾಮ್, ನಿಮ್ಮ ಮನೆಯಲ್ಲಿ ನಡೆದಿರುವಂಥ ಒಂದು ಘಟನೆಯಿಂದ ನೀವು ಜಾಸ್ತಿ ಮೀಟ್ ಮಾಡಿರೋದು ಡಾಕ್ಟರ್ಸ್ ಹಾಗೆ ನರ್ಸ್ಗಳು. ಈಗ ಸಡನ್ನಾಗಿ ಡಾಕ್ಟರ್ಸ್ ಆ್ಯಂಡ್ ನರ್ಸ್ಗಳು ಅಂದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಬರುವಂಥ ಒಂದು ಥಾಟ್? ನನಗೆ ನನ್ನ ಫ್ಯಾಮಿಲಿ ಡಾಕ್ಟ್ರು ಪ್ರಸನ್ನ ಕುಮಾರ್ ಅಂತ ಇದ್ದಾರೆ. ಯಾವಾಗಲೂ ನಾವು ಅವ್ರನ್ನ ಮೀಟ್ ಮಾಡ್ತಾ ಇದ್ದೋ. ಬಟ್ ಏನಂದರೆ ಯಾರಿಗೂ ಹುಷಾರಿಲ್ಲ ಅಥವಾ ನಮಗೆ ಹುಷಾರಿಲ್ಲ ಇನ್ನೇನೋ ಕೇಳ್ಪಟ್ಟು ಅಂದರೆ ಒಂದು ಅವ್ರಿಗೇನೋ ಆಗೋದು ಬೇಡ ಅಂತ ಕೇಳ್ಕೊತೀನಿ. ಅದೊಂದೇ ಥಾಟ್ ಬರೋದು ನನ್ನ ತಲೆಯಲ್ಲಿ. ಆಮೇಲೆ ನನಗೆ ಆಂಬ್ಯುಲೆನ್ಸ್ ಸೌಂಡ್ ಕೇಳೋದಕ್ಕೆ ಆಗಲ್ಲ. ಯಾಕೆಂದರೆ ನನ್ನ ಮಗಂದು ನಾನು ಆಂಬ್ಯುಲೆನ್ಸಲ್ಲಿ ಕರ್ಕೊಂಡು ಹೋಗಿದ್ದು ಬಂದಿದ್ದು ನನ್ನ ತಲೆಯಲ್ಲಿ ಅದೇ ಇದೆ. ಈಗಲೂ ಇದು ಏನೋ ICU ಸೌಂಡ್ ನನಗೆ ಅದು ಕೇಳೋಕ್ಕಾಗಲ್ಲ. ಆ ಥರ ತುಂಬ ನನ್ನ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಇದೊಂದು ಬರುತ್ತೆ ನನ್ನ ತಲೆಗೆ ಯಾವಾಗಲೂ. ಐ ಟೋಟಲಿ ಅಂಡರ್ಸ್ಟ್ಯಾಂಡ್ ಮ್ಯಾಮ್, ಐ ಟೋಟಲಿ ಅಂಡರ್ಸ್ಟ್ಯಾಂಡ್. ಓಕೆ ರಾಘು ಅವರೇ, ಮೋನಿತಾ ಅವರು ಇವತ್ತು ನಮ್ಮ ವೇದಿಕೆ ಮೇಲಿದ್ದಾರೆ, ನಿಮ್ಮ ಮಾತುಗಳು. ಇವಾಗಿನ ಜನರೇಷನ್ ಅಲ್ಲಿ ಕೋವಿಡ್ ನ ನೋಡಿ ಬಂದಂತ ಡಾಕ್ಟರ್ಗಳಾಗ್ಲಿ ನರ್ಸ್ಗಳಾಗ್ಲಿ, ಈ ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ನಾವೇನ್ ಕರಿತೀವಿ, ಪೊಲೀಸ್ನವರು, BBMP-ನವರು, ಆಮೇಲೆ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರೆಲ್ಲ ಯಾವ ತರ ಇನ್ನೊಬ್ರಿಗೆ ಧೈರ್ಯ ಕೊಡೋದಿರ್ಲಿ, ಅವ್ರಿಗೆ ಅವ್ರ ಮೇಲೆ ಎಂತ ಧೈರ್ಯ ಬಂದ್ಬಿಡ್ತಂದ್ರೆ ಕೋವಿಡ್ ನೋಡಿದ್ವಿ ಬಿಡಿ ಇನ್ನೇನು ನಮ್ಮನ್ನ ಏನು ಮಾಡೋಕ್ಕಾಗಲ್ಲ ಅನ್ನೋ ಥರ ಧೈರ್ಯ ಬಂದ್ಬಿಡುತ್ತೆ. ಯಾಕಂದರೆ ಒಂಥರ ಎಕ್ಸ್ಟ್ರೀಮ್ಸ್ ಆಫ್ ಫಿಯರ್, ಅದು ಎಕ್ಸ್ಟ್ರೀಮಿಟಿ ಆಫ್ ಅನ್ಸರ್ಟನಿಟಿ. ಅಂದರೆ ಏನಪ್ಪ ಇದು ಮುಂದಕ್ಕೆ ಏನೋ ಗೊತ್ತಿಲ್ಲ, ಆಯಿತು ಬನ್ನಿ ಏನೋ ಒಂದು ಬಂಡು ಧೈರ್ಯ ಮಾಡಿ ಮುಂದಕ್ಕೆ ಹೊಟ್ಟೋಗೋಣ ಅನ್ನೋಷ್ಟರ ಮಟ್ಟಿಗೆ ಜೀವನವ್ರನ್ನ ತಂದುಬಿಟ್ಟಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಸಚ್ ಸರ್ವಿಸ್ ಮೈಂಡೆಡ್ ಪರ್ಸನ್. ಥ್ಯಾಂಕ್ ಯು ಸೊ ಮಚ್. ರಾಜಿತಾ ಅವರೇ, ನಾನು ಇವಾಗ ಅದೇ ಕೇಳಿದೆ ಏನ್ ಹೆಸರು ಅಂತ. ನನಗೆ ಮೋನಿಕಾ ತರ ಸೌಂಡ್ ಆಯ್ತು, ಅದಕ್ಕೆ ಏನಿದೆ ಮೋನಿತಾ ಅಂದ್ರೆ? ಮೋನಿತಾ ಅಂದ್ರೆ ಲಕ್ಷ್ಮಿ ಅಂತ ಬರುತ್ತೆ. ಮನಿ ಯು ಆಕ್ಚುಲಿ ತುಂಬಾ ವೆರಿ ಆಕ್ಟಿವ್ ಅಂತ ಅನ್ಸುತ್ತೆ ಮೋನಿತಾ ನೋಡಿದಾಗ. ಆ್ಯಂಡ್ ನೀವು ಸ್ಟೇಜ್ ಮೇಲೆ ಬಂದ ತಕ್ಷಣ ನನ್ಗಿರೋದು ಒಬ್ಬನೇ ಗಂಡ ಅಂದ ತಕ್ಷಣ ನಾವೆಲ್ಲರೂ ಒಂದು ಸೆಕೆಂಡ್ ಶಾಕ್. ಏನದರ ಅರ್ಥ? ಹಾಸ್ಯರಸ. ಹಾಸ್ಯರಸ, ಸೆನ್ಸ್ ಆಫ್ ಹ್ಯೂಮರ್ ನೋಡಿ ಇಷ್ಟೊತ್ತಿನಲ್ಲಿ. ಸೂಪರ್. ಹಾಸ್ಯರಸ ಇನ್ನೇನೇನಿದೆ? ಇನ್ನೇನೇನೇನು ಹಾಸ್ಯ ಇದೆ? ನವರಸ ಜೊತೆ ಇದ್ದೀನಿ, ಮತ್ತೆ ಅಷ್ಟು ಕಲಿಬಾರ್ದ? ಇಷ್ಟೊತ್ತಂಕ ಕೂತ್ಕೊಂಡು ಇದನ್ನ ಕಲ್ಸಲ್ಲ. ಏನಾದ್ರು ಹಂಗೆ ಇನ್ನೊಂದಷ್ಟು ನಮ್ಮನ್ನ ನಗಿಸುವಂಥದ್ದು. ಬರ್ತಿದ್ದಾಗೆ ರಚು ಏನ್ ಹೇಳಿದ್ರು ಗೊತ್ತಾ, ಮೇಡಮ್ ನನಗೆ ಹೋಗಕ್ ಮುಂಚೆ ಕುರಿ ಅವ್ರ ಜೊತೆ ಒಂದು ಡಾನ್ಸ್ ಮಾಡ್ತೀನಿ ಆಯ್ತಾ ಅಂತ ಹೇಳಿದ್ರು. ಆ ರಸನೇ ನೋಡ್ಬೇಡ ಅಲ್ವಾ? ಕುರಿ ಜೊತೆನಾ? ಕುರಿ ಅವ್ರ ಜೊತೆ ಡಾನ್ಸ್ ಮಾಡ್ಬೇಕು. ಮೋನಿತಾ ತುಂಬಾ 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 ದೊಡ್ಡ ಫ್ಯಾನ್. ಅವ್ರು ಇದ್ದಾರೆ ಅಂತಾನೆ ನಾನು ಈ ಶೋಕ್ ಬಂದಿದ್ದು. ಯಾರು ಇಷ್ಟೊಂದು ಹೇಳ್ಕೊಟ್ಟಿದ್ದ? ಅಲ್ಲ, ಫಸ್ಟ್ ಎಪಿಸೋಡ್ ಅಲ್ಲೇ ಬಂದಿದ್ರೆ ಜಿಯೋ ಅವ್ರ ಹತ್ರ ಪೇಮೆಂಟ್ ಯಾರು ಜಾಸ್ತಿ ಮಾಡ್ಕೋಬೇಕಾಗಿತ್ತು.
ಮೋನಿತಾ, ನೀವು ಕೋವಿಡ್ ಬಗ್ಗೆ ಮಾತಾಡ್ತಿದ್ರಿ. ಸುಮಾರು ಅಂತ ಅದಕ್ಕೆ ಕೌಂಟ್ಸೇ ಇಲ್ಲ, ಅಷ್ಟು ಡೆತ್ ಆಗಿರೋ ಉಂಟು. ಬಂದವ್ರಿಗೆ ತುಂಬ ಪ್ಯಾನಿಕ್ ಆಗಿರ್ತಾರಲ್ಲ, ನೀವು ಏನು ಹೇಳ್ತಿದ್ರಿ? ಅವ್ರಿಗೆ ಏನು ಹೇಳ್ತಿದ್ದೆ ಅಂದರೆ, ಮೊದಲು ನಾನು ಹೇಳ್ತಿದ್ದು ನಂದು ಸುಮಾರು ಕಷ್ಟಗಳಿದೆ, ಇವ್ರದ್ದೆಲ್ಲ ನೋಡಿ 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 ನನ್ನ ಕಷ್ಟ ಏನೂ ಇಲ್ಲ. ಸೊ ಅವ್ರಿಗೆ ಹೇಳ್ತೀನಿ ಈ ಕಷ್ಟದ ಅಷ್ಟೆಲ್ಲ ಕಷ್ಟ, ನಾನು ಫಸ್ಟ್ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀನಿ ಜಾಸ್ತಿ. ಏನೇನಿತ್ತು, ಹೆಂಗೆ ಬಂದ್ರಿ, ಈ ಥರ ಹೆಂಗಾಗಿದ್ದೀರಾ ಅಂತ ಏನಾದರೂ ಹೇಳಿದಾಗ ಅವ್ರದ್ದು ಕಷ್ಟದ ಹೇಳೇ ಹೇಳ್ತಾರೆ. ಎಲ್ಲರೂ ಸ್ವಲ್ಪ ಕ್ಲೋಸ್ ಆದ್ವಿ ಅಂದರೆ ಕಷ್ಟ ಹೇಳೇ ಹೇಳ್ಕೊತಾರೆ. ಆ ಟೈಮಲ್ಲಿ ಕೇಳಿದಾಗ ಮತ್ತೆ ಅಷ್ಟು ಕಷ್ಟನೇ ಅನುಭವಿಸಿ ಬಂದಿದ್ದೀರಾ, ಇದು ಯಾವ ಲೆಕ್ಕ ನಿಮಗೆ ಅಂತ ಹೇಳಿ ಅವ್ರಿಗೆ ಇನ್ಸ್ಪೈರ್ ಮಾಡ್ತಿದ್ದೆ. ಮತ್ತೆ ಅವರು ಗುಣಮುಖ ಆಗು ಹೋಗಿದ್ದಾರೆ ತುಂಬ ಜನ. ಸೋ ನೈಸ್, ಆ್ಯಕ್ಚುಲಿ ಖುಷಿ ಆಯಿತು ನಿಮ್ಮ ಮಾತುಗಳನ್ನ ಕೇಳಿ. ಆ್ಯಂಡ್ ನಿಮಗೂ ಕೂಡ ಒಂದು ದೊಡ್ಡ ಸಲ್ಯೂಟ್. ಸೊ ವಂಡರ್ಫುಲ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್. ಇವಾಗ ನಿಮ್ಮ ಏನ್ ರಸ? ನೃತ್ಯ ರಸ. ಕಮ್ ಆನ್, ಗೋ ಫಾರ್ ಇಟ್. ನಮ್ಮ ಗುರುಗಳು ಇವರು. ನಾನು ಎಷ್ಟು ಚೆನ್ನಾಗಿ ಆಡ್ತೀನಿ ಅಂತ ನೋಡಿದ್ರೆ ನಮ್ಮ ಗುರುಗಳು ಗೊತ್ತಾಗತ್ತೆ. ಅಲ್ಲ, ನೀವು ಯಾಕೆ ಆಸೆ ಇಟ್ಕೊಂಡ್ರೆ? ನನ್ನೇನು ಮೈಕಲ್ ಜಾಕ್ಸನ್ ಅನ್ಕೊಂಡ್ರ ಇಲ್ಲ ಪ್ರಭುದೇವ ಅನ್ಕೊಂಡ್ರ? ಅದಕ್ಕಿನ್ನ ಮೇಲೆ ಗುರಿಯವರೇ ಅಷ್ಟು ಆಸೆ ಇಟ್ಕೊಂಡಿದ್ದಾರೆ, ನಿಮ್ಗೋಸ್ಕರನೇ ಈ ಶೋಗೆ ಬಂದಿರೋದು ಅಂತ ಅನ್ಕೊಂಡಿದ್ದಾರೆ. ಚಂದ್ರಕಲಾ ಮೇಡಮ್, ಬನ್ನಿ ಮೇಡಮ್ ಈ ಕಡೆ. ನಾವೇನ್ ಮಾಡೋದು ಇಲ್ಲಿ? ಬನ್ನಿ ಇಲ್ಲಿ ಬನ್ನಿ. ರೊಮ್ಯಾಂಟಿಕ್ ಸಾಂಗ್ ಹಾಕ್ಬೇಕು. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಳತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾತಿಯೇ. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ. ಮೋನಿತಾ ಅವರಿಗೆ ನಮ್ಮ ಚಂದ್ರಕಲಾ ಮೇಡಮ್ ಅವರು ಕ್ರೌನ್ ಅನ್ನು ತೊಡಿಸಿ ಗೌರವವನ್ನ ಸೂಚಿಸಬೇಕು ಅಂತ ಕೇಳ್ಕೊಳ್ತೀವಿ. ಕ್ರೌನ್ ಪ್ಲೀಸ್. ಆರೋಗ್ಯಕರ ಸಮಾಜ ನಿರ್ಮಾಣದಲ್ಲಿ ಪೌರ ಕಾರ್ಮಿಕರ ಪಾತ್ರ ತುಂಬಾ ಮುಖ್ಯವಾದದ್ದು. ಪೌರ ಕಾರ್ಮಿಕರು ನಮ್ಮ ಹೆಮ್ಮೆ. ಈಗ ನಮ್ಮ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಪೌರ ಕಾರ್ಮಿಕರಾದಂತಹ ಸಾವಿತ್ರಿ ಅಮ್ಮ ಅವರು. ಹಾಗೆ ಅವರ ಜೊತೆ ನಮ್ಮ ಉತ್ತರ ಕರ್ನಾಟಕದ ಸುಂದರಿ ನೀತು ವನಜಾಕ್ಷಿ. ಸಾವಿತ್ರಿ ಅಮ್ಮ ಅವರೇ, ತಮಗೆ ಪ್ರೀತಿ ಪೂರ್ವಕವಾದಂತಹ ಸ್ವಾಗತ. ಮತ್ತೊಮ್ಮೆ ಸ್ವಾಗತ. ಎಲ್ಲಾ ಪೌರ ಕಾರ್ಮಿಕರಿಗೆ ಈ ವೇದಿಕೆಯ ಮೂಲಕ ಒಂದು ಜೋರಾದ ಚಪ್ಪಾಳೆ. ಸಾವಿತ್ರಮ್ಮ ಅವರೇ, ಈ ಪೌರ ಕಾರ್ಮಿಕ ವೃತ್ತಿ ತಮ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ ಅಮ್ಮ? ತುಂಬಾ ಹೆಮ್ಮೆ ಅನಿಸುತ್ತೆ. ಇಷ್ಟಪಟ್ಟು ಮಾಡ್ತೀವಿ ನಾವು, ಮಾಡೋದ್ರಲ್ಲಿ ನಮ್ಗೆ ಯಾವ ಬೇಜಾರು ಇಲ್ಲ. ಎಲ್ಲಾರು ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ. ಅವ್ರು ಮಾಡ್ತಾ ಇರೋ ಕೆಲಸದಲ್ಲಿ ಎಲ್ಲಾರು ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಆಸೆ ಅಂತ ಹೇಳ್ತಾರೆ ಸಾವಿತ್ರಮ್ಮ ಅವರು. ನೀವು ಯಾವ ಪುರಸಭೆಯಲ್ಲಿ ಕೆಲಸ ಮಾಡ್ತೀರಮ್ಮ? ನಾವು ಚಿಕ್ಕಲ್ಸಂದ್ರ. ಓಕೆ, ಚಿಕ್ಕಲ್ಸಂದ್ರದಲ್ಲಿ ಎಷ್ಟು ವರ್ಷಗಳಿಂದ ಈ ಕೆಲಸ? 8 ವರ್ಷದಿಂದ ಮಾಡ್ತೀವಿ. 8 ವರ್ಷಗಳಿಂದ. ಈಗ ನೀವು ಕೆಲ್ಸಕ್ಕೆ ಹೋಗ್ಬೇಕು ಅಂತಂದ್ರೆ ಬೆಳಿಗ್ಗೆ ಒಂದು ಟೈಮಿಂಗ್ಸ್ ಫಿಕ್ಸ್ ಆಗಿರುತ್ತೆ, ಎಷ್ಟೊತ್ತಿಗೆ ಶುರು ಮಾಡ್ತೀರಾ? 6 ಗಂಟೆಗೆ ಹೋಗ್ಬೇಕು ಮನೆಯಿಂದ. 6 ಗಂಟೆಗೆ ಹೋಗಿ 2 ಗಂಟೆವರೆಗೂ ಇರುತ್ತೆ. 6 ಗಂಟೆಗೆ ಹೋಗಿ 2 ಗಂಟೆವರೆಗೂ ನಿಮ್ಮ ಶುಚಿ ಕಾರ್ಯಗಳನ್ನೆಲ್ಲ ಮಾಡ್ತೀರಾ ನೀವು? ಓಕೆ. ಅಂದ್ರೆ ನಿಮ್ಮ ಕೆಲಸಕ್ಕೆ ಪಬ್ಲಿಕ್ ಯಾವ ತರ ಸಹಕರಿಸ್ತಾರೆ ಅಮ್ಮ? ಯಾಕಂದ್ರೆ ನಾವು ಎಷ್ಟೇ ಅವೇರ್ನೆಸ್ ಅನ್ನ ಕೊಡ್ತಾ ಬಂದಿದ್ರು, ಲೈಕ್ ಪಬ್ಲಿಕ್ ಪ್ಲೇಸ್ ಗಳಲ್ಲಿ ಓಡಾಡ್ಬೇಕಾದ್ರೆ ಎಸಿ ಬಾರ್ ಜಾಗಗಳಲ್ಲಿ ಎಲ್ಲಾ ತರ ಕಸಗಳನ್ನು ನೋಡ್ತೀವಿ. ಎಷ್ಟೋ ಸಲ ಅನ್ಸುತ್ತೆ, ಯಾಕೆ ಅಷ್ಟು ರೂಲ್ಸ್ ಮಾಡಿದ್ರು ಅಮ್ಮವ್ರು ಯಾಕೆ ರೂಲ್ಸ್ ನ ಫಾಲೋ ಮಾಡಲ್ಲ ಅಂತ. ಅದು ಇವ್ರಿಗೆ ಎಷ್ಟು ಕಷ್ಟ ಆಗ್ಬೋದು. ಇಂಥ ಸಂದರ್ಭಗಳಲ್ಲಿ ಅಂಥವ್ರಿಗೆ ನೀವೇನಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾವು ಆತರ ಏನು ಹೇಳಕ್ಕಾಗಲ್ಲ, ಇದ್ರೂ ಇದು ನಮ್ಮ ಕೆಲಸ, ನಾವು ಮಾಡೋಣ ಅನ್ಕೊಂಡು ಇಷ್ಟಪಟ್ಟು ಮಾಡ್ತೀವಿ. ಅಯ್ಯೋ, ಎಷ್ಟು ಸ್ವೀಟ್ ಆಗಿ ಹೇಳ್ತಿದ್ರಲ್ಲ. ನಾವ್ ಏನು ಹೇಳಕ್ ಆಗಲ್ಲ ಅಂತವ್ರಿಗೆ, ಆದ್ರೆ ಅದನ್ನ ಇಷ್ಟಪಟ್ಟು ನಾವ್ ಮಾಡ್ತೀವಿ ನಮ್ ಕೆಲ್ಸ ಅಂತ ಅನ್ಕೊಂಡು ಅಂತ. ನಾವು ಬರೀ ಸ್ವಚ್ಛ ಭಾರತ್ ಅಂತ ಹೇಳ್ತಾರಷ್ಟೇ. ಬಟ್ ಅದನ್ನ ಕರೆಕ್ಟ್ ಆಗಿ ಅನುಕರಣೆ ಮಾಡೋದಂದ್ರೆ ಇವ್ರು ಆಕ್ಚುಲಿ ಅಲ್ವಾ? ಇದಕ್ಕೆ ಒಂದು ಸಲ್ಯೂಟ್ ಅಂತಾನೆ ಹೇಳ್ಬೋದು. ಹೌದು ಹೌದು. ನನಗೆ ಈಶ್ವರ ಅಂದ್ರೆ ತುಂಬಾ ಇಷ್ಟ. ಅದೇ ತರ ಇವ್ರು ನಾನು ತಿಳ್ಕೊಂಡಿದೀನಿ, ಕ್ಲೋಸ್ ಫ್ರೆಂಡ್ ತರ. ಇವ್ರು ಅಂದ್ರೆ ನನ್ ತುಂಬಾ ಇಷ್ಟ. ಸ್ವಚ್ಛ ಮನಸ್ಸು ನೋಡಿ, ಅವ್ರು ಎಷ್ಟು ಖುಷಿಯಾಗಿ ಅವ್ರು ನೋಡಿದ ತಕ್ಷಣ ಅದೇ ತರ ನನ್ ಕಣ್ ಕಾಣಿಸಿದ್ರು.
ಬಂದಿದ್ದಾರೆ ಅದಕ್ಕೋಸ್ಕರ. ಅಂದ್ರೆ ಅರ್ಧನಾರೀಶ್ವರರ ತರ ನಿಮ್ ಕಣ್ಣಿಗೆ ಕಾಣಿಸ್ತಾ ಇದಾರೆ ಇವ್ರು. ಅಂದ್ರೆ ನಂಗೆ ಇಷ್ಟ ಆ ಮುಗ್ಧತೆ ನೋಡಿ, ಅವ್ರ ನಗುವಲ್ಲಿ ಗೊತ್ತಾಗ್ತಾ ಇದೆ ಸಾವಿತ್ರಿ ಅವರೇ, ನಿಜವಾಗ್ಲು. ಅವ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕು ಅಂದ್ರೆ, ನಿಮ್ಮ ಫ್ಯಾಮಿಲಿ ಎಷ್ಟು ಜನ ಇದಾರೆ, ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ? ನಮ್ ತಾಯಿ ಇದೇ ಕೆಲಸ ಮಾಡ್ತಾ ಇದ್ದಾರೆ, ನಮ್ ತಂದೆ ಇಲ್ಲ, ನಮ್ ತಮ್ಮ ತೀರ್ಕೊಂಡ 2 ತಿಂಗಳಾಯ್ತು. ಇವಾಗ ನಾನು ನಮ್ಮ ಅಮ್ಮ ಇಬ್ರೇ ಇದೀವಿ. ಇಬ್ರೇ ಇರೋದು. ನಾನೇ ಕಷ್ಟಪಟ್ಟು ಎಲ್ಲಾ ಮಕ್ಕಳನ್ನೆಲ್ಲ ಜೀವನ ನೋಡ್ಕೊಂಡು ಓದಿಸ್ತಾ ಇದೀವಿ. ನಾವು ಕಷ್ಟಪಡೋ ಕಷ್ಟ ಅವ್ರು ಪಡಬಾರ್ದು, ಅವ್ರ ಜೀವನದಲ್ಲಾದ್ರೂ ಒಳ್ಳೆ ಇದಾಗಿರ್ಲಿ ಅಂತ ಓದಿಸ್ತಾ ಇದ್ದೀವಿ. ಮಕ್ಕಳನ್ನ ಓದಿಸ್ತಾ ಇಲ್ಲಿ ಇವರ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿ, ನಾವು ಪಟ್ಟಂತ ಕಷ್ಟ ಮಕ್ಕಳು ಪಡಬಾರ್ದು ಅಂತ ತುಂಬಾ ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ. ಯಾರ ಕಡೆಯಿಂದ ಹೆಲ್ಪ್ ಇಲ್ಲ, ನಾನೇ ಎಲ್ಲ ನೋಡ್ಕೊಂಡು ಜೀವನದಲ್ಲಿ. ಹಸ್ಬೆಂಡ್ ಯಾರು ಕೋವಿಡ್ ಟೈಮಲ್ಲಿ 5 ಗಂಟೆಗೆ ಹೋಗಿದ್ದೀವಿ ನಾವೆಲ್ಲ. 5 ಗಂಟೆಗೆ ಇವಾಗಾದ್ರೂ 6:30, ಅವಾಗ 5 ಗಂಟೆಯಿಂದನೇ ಕತ್ಲಲ್ಲೇ ಮಾಡ್ಬೇಕಾಗಿತ್ತು. ಓಕೆ ಓಕೆ. ಆತರ ಎಲ್ಲ ಜನ ಓಡಾಡೋ ಟೈಮಲ್ಲಿ ಇರಬಾರ್ದು ಅಂತ ಅನ್ಬಿಟ್ಟು ಬೇಗನೆ ಹೋಗಿ ಮಾಡ್ತಾ ಇದ್ವಿ. ಓಕೆ. ನಮ್ಗೆ ಎಷ್ಟೇ ಕಷ್ಟ ಆದ್ರೂ ನಾವು ರಜೆ ಆಗ್ತಾ ಇರಲಿಲ್ಲ. ಬೆಳಿಗ್ಗೆ ಹೋಗಿ ನಮ್ ಕೆಲಸ ಕ್ಲೀನ್ ಆಗಿ ಮಾಡ್ಕೊಂಡು ಬರ್ತಾ ಇದ್ವಿ. ನಾವು ಮಾಡ್ಲಿಲ್ಲ ಅಂದ್ರೆ ಇನ್ನೂ ಇದಾಗ್ಬಿಡುತ್ತೆ, ಕಾಯಿಲೆಗಳು ಬರುತ್ತೆ, ನಾವು ಸ್ವಚ್ಛ ಮಾಡ್ಬೇಕು ಅಂತ ನಮ್ಗೇನೇ ಕಷ್ಟ ಇದ್ರು, ನಮ್ಮನೇಲಿ ಮಕ್ಳು ಇದ್ರು ಸಹ ಬಿಟ್ಟು ನಾವು ಕೆಲ್ಸಕ್ಕೆ ಹೋಗ್ತೀವಿ. ನಾವು ಇಂಥ ಸಮಯದಲ್ಲಿ, ಕೋವಿಡ್ ಸಮಯದಲ್ಲಿ ಡಾಕ್ಟರ್ಸ್ನ ತುಂಬಾ ನೆನಪಿಸ್ಕೊಳ್ತೀವಿ. ಹಾಗೆ ಇವ್ರನ್ನ ಕೂಡ ನೆನಪಿಸ್ಕೋಬೇಕು, ಪೌರ ಕಾರ್ಮಿಕರನ್ನ ಕೂಡ ನೆನಪಿಸ್ಕೋಬೇಕು. ಯಾಕಂದ್ರೆ ಅಂತ ಸಮಯದಲ್ಲಿ ಡಾಕ್ಟರ್ಸ್ ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದಾರೋ, ಇವರು ಕೂಡ ಅಷ್ಟೇ ಶ್ರದ್ಧೆಯಿಂದ ಕೆಲಸ ಮಾಡಿದಾರಪ್ಪ, ನಿಜವಾಗ್ಲು. ನೀತು, ಇವತ್ತು ಮಹಿಳಾ ದಿನಾಚರಣೆ. ನೀವು ಹೆಣ್ಣೆ ಆಗ್ಬೇಕು ಅನ್ನೋ ಒಂದು ಸಂಕಲ್ಪದಿಂದ ಜೀವನವನ್ನು ರೂಪಿಸ್ಕೊಂಡವರು ನೀತು ವನಜಾಕ್ಷಿ. ಈ ಮಹಿಳಾ ದಿನಾಚರಣೆ ಎಂದು ಈ ವೇದಿಕೆ ಮೇಲೆ ನಿಂತಿದ್ದೀರಾ ನೀವು, ಎಷ್ಟು ಹೆಮ್ಮೆ ಅನಿಸ್ತಾ ಇದೆ? ತುಂಬಾ ಅಂದ್ರೆ ತುಂಬಾ ಹೆಮ್ಮೆ ಆಗ್ತಿದೆ. ಜಸ್ಟ್ ಒಂದ್ ಹೆಣ್ಣಾಗಿ ಮನೇಲಿರ್ಬೇಕು ಅಂತ ಆಸೆ ಪಟ್ಟವಳು ನಾನು. ಸೊ ಇವಾಗ ಜಸ್ಟ್ ಕೇಳಿದೆ ಅವ್ರ ಸಾಧನೆಗಳನ್ನ. ಸೊ ಕೇಳಿದ್ಮೇಲೆ ಇನ್ನೂ ಉತ್ತೇಜನ ಆಯ್ತು ನನಗೆ, ಇನ್ನೂ ಏನಾದ್ರೂ ಮಾಡ್ಬೇಕು, ನಾವಿನ್ನೂ ಕಡಿಮೆ, ಝೀರೋ, ಇನ್ನೂ ಮಾಡೋದು ತುಂಬಾ ಇದೆ ಅಂತ ಅನಿಸ್ತು. ಸೊ ಹೆಣ್ಣಾಗಿ ಇವಾಗ ಕನ್ವರ್ಟ್ ಆಗಿ ಒಂದು ಜೀವನ ನಡೆಸ್ತಿದ್ದೀನಿ, ಅದಕ್ಕಿಂತ ಒಂದು ಸೌಭಾಗ್ಯ ಇಲ್ಲ ಅಂತ ಅನ್ಸುತ್ತೆ. ಸೊ ತುಂಬಾ ಖುಷಿ ಆಗ್ತಿದೆ. ನಿಮ್ಮನ್ನ ಪಕ್ಕದಲ್ಲಿ ನಿಂತ್ಕೊಂಡಿದ್ ನೋಡಿದ ತಕ್ಷಣ ಇವ್ರು ಖುಷಿಯಿಂದ ಹಾಗೆ ಮಾಡೋದ್ರಲ್ಲ, ಅದರಲ್ಲೇ ಗೊತ್ತಾಯ್ತು ನೀವು ಎಷ್ಟು ಸಾಧನೆ ಮಾಡಿದೀರಾ ಅಂತ. ಓಕೆ, ಸೊ ಇವತ್ತು ಸಾವಿತ್ರಮ್ಮ ಅವರ ಜೊತೆ ಜಾಯಿನ್ ಆಗೋದಕ್ಕೆ ನಮ್ಮ ವೇದಿಕೆಗೆ ಮತ್ತಷ್ಟು ಪೌರ ಕಾರ್ಮಿಕರು ಆಗಮಿಸ್ತಾ ಇದ್ದಾರೆ. ಪ್ರೀತಿ ಗೌರವದಿಂದ ಸ್ವಾಗತಿಸೋಣ ಪೌರ ಕಾರ್ಮಿಕರು ಆನ್ ಸ್ಟೇಜ್ ಪ್ಲೀಸ್. ನಮ್ಮೆಲ್ಲ ಪೌರ ಕಾರ್ಮಿಕರಿಗೆ ಪ್ರೀತಿ ಗೌರವಗಳಿಂದ ಸೂಪರ್ ಕ್ವೀನ್ ವೇದಿಕೆಗೆ ಸ್ವಾಗತವನ್ನ ವಹಿಸ್ತಾ ಇದ್ದೀನಿ. ಈ ಎಲ್ಲ ಪೌರ ಕಾರ್ಮಿಕರಿಗೆ ಹೆಮ್ಮೆಯಿಂದ ನಾವು ದೊಡ್ಡ ನಮಸ್ಕಾರವನ್ನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಅಂಡ್ ದೊಡ್ಡ ಚಪ್ಪಾಳೆ. ಮಂಜುಳಾ ಅಮ್ಮ, ನಮಸ್ಕಾರ, ನಮ್ಮ ವೇದಿಕೆಗೆ ಸ್ವಾಗತ. ಯಾವ BBMP ನೀವು ಕೆಲಸ ಮಾಡ್ತಿರೋದು? ಚಿಕ್ಕಲ್ಸಂದ್ರ ವಸಂತಪುರ ವಾರ್ಡ್ ಅಲ್ಲಿ ನಾವು ಕೆಲಸ ಮಾಡ್ತಿರೋದು. 20 ವರ್ಷ ಕರೆಕ್ಟ್ ಆಗಿ ಆಯ್ತು ನನಗೆ ಕೆಲಸ ಸ್ಟಾರ್ಟ್ ಮಾಡಿ. ನನ್ ಮಗು ಹಾಲು ಕುಡಿಯೋ ಮಗು, ಅವನನ್ನ ಕಂಕ್ಳಲ್ಲಿ ತಗೊಂಡು ನಾನು ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು. ಸೊ ಅವಾಗಿಂದನು ಈ ಕೆಲಸನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅವತ್ತಿಂದ ಈ ಕೆಲಸ ನಮ್ಗೆ ಅನ್ನ ಕೊಟ್ಟಿದ್ದೆ. ಸೊ ಅದರಿಂದ ನನ್ನ ಮಕ್ಕಳ ಭವಿಷ್ಯ ನಿಂತಿದೆ. ಬಟ್ ನನ್ನ ಮಕ್ಕಳು ಇವಾಗ ನನಗ್ ಸಾಕೋ ಸ್ಟೇಜಿಗೆ ಬಂದಿದ್ದಾರೆ ಅಲ್ವಾ. ಅವ್ರು BCom ಮಾಡಿ ITPL ಕಂಪ್ನಿಯಲ್ಲಿ ಕೆಲಸ ಮಾಡೋ ಸ್ಟೇಜ್ಗೆ ಬಂದಿದ್ದಾರೆ. ಎಲ್ಲಿಂದ ಬಂತು? BBMP ಕಸದಿಂದ ಬಂತು ಅಲ್ವಾ. ಇವಾಗ ನನ್ನ ಮಗನ ಸಂಪಾದನೆ 40,000 ರೂಪಾಯಿ ಬರುತ್ತೆ ITPL ಕಂಪ್ನಿಯಲ್ಲಿ. ಈಗಲೂ ಹೇಳ್ತಾರೆ ಕೆಲ್ಸಕ್ಕೆ ಹೋಗ್ಬೇಡಿ ಮಾ, ಸಾಕು ನೀವು ಮಾಡಿದ್ದು ಅಂತ. ಯಾಕಂದ್ರೆ ನಮ್ಗೆ ಅವತ್ತು ಅನ್ನ ಕೊಟ್ಟಿದೆ ಅಂದ್ಬಿಟ್ಟು ಇವಾಗ ತೊಳ್ಳೋಕ್ಕಾಗುತ್ತಾ? ಯಾವತ್ತಿಗೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾನು ಪಬ್ಲಿಕ್ ಕೇಳ್ಕೊಳ್ಳೋದು ಒಂದೇ ಒಂದು ಆಸೆ ಪಡ್ತೀವಿ. ಯಾಕಂದ್ರೆ ಎಲ್ಲಂದ್ರೆ ಅಲ್ಲಿ ಕಸನ ಎಸಿಬೇಡಿ ದಯವಿಟ್ಟು. ನೀವು ಕಸ ಎಸೆಯೋದ್ರಿಂದ ಎಷ್ಟು ತೊಂದರೆ ಆಗ್ತಾ ಇದ್ರಂದ್ರೆ, ಎಷ್ಟು ಹಸುಗಳು ನಾದ ತಿಂದು ತುಂಬಾ ಕಾಯಿಲೆಗಳು ತಂದ್ಕೊತಾ ಇದ್ದಾವೆ. ಆಮೇಲೆ ಅದೇ ಕಸದಿಂದ ಜನಗಳು ಓಡಾಡಿ ಕಾಯಿಲೆಗಳು ತಂದ್ಕೊಡ್ತಾ ಇದ್ದಾರೆ. ಅದನ್ನ ಬಳಿಯವರು ನಮಗೆ ಎಷ್ಟು ಕಾಯಿಲೆ ಬರ್ಬೋದು ಗೆಸ್ ಮಾಡಿ. ದಯವಿಟ್ಟು ನಿಮ್ಮ ಮನೆ ಕಸನ ವಿಂಗಡಿಸಿ ಹಸಿ ಕಸ ಒಣ ಕಸ ಮಾಡಿ ಮನೆ ಬಾಗಿಲಿಗೆ ಬರುವಂತ ಗಾಡಿಗಳನ್ನ ದಯವಿಟ್ಟು ಕೊಡಿ. ಯಾಕಂದ್ರೆ ಇವಾಗ ಹಾಸ್ಪಿಟ್ಲ್ಗೆ ಹೋಗದೆ ಇರೋರು ಇರ್ತಾರೆ, ಸಿರಂಜ್ಗಳು ಇಂಜೆಕ್ಷನ್ ತಗೊಳ್ಳೋರು ಇರ್ತಾರೆ, ಅದನ್ನ ಹಾಕ್ತಾರೆ. ಆಮೇಲೆ ಲೇಡೀಸ್ ಪ್ರಾಬ್ಲಮ್ ಕಸಗಳು ಹಾಕ್ತಾರೆ, ಅನೇಕ ಪ್ಯಾಂಪರ್ಸ್ ಗಳು ಹಾಕ್ತಾರೆ. ಅದೆಲ್ಲ ಇಂಗಡಿಸಿ ಹಾಕ್ತಾರ, ಎಲ್ಲ ಒಟ್ಟಿಗೆ ಮಾಡಿ ಹಾಕ್ತಾರೆ. ಅದನ್ನ ನಾವ್ ಇಂಗಡಿಸ್ತೀವಿ. ಗ್ಲೌಸ್ ಹಾಕೊಂಡ್ರೆ ಕೆಲ್ಸಕ್ಕೆ ಮರ್ಯಾದೆ ಕೊಟ್ಟಂಗಿರಲ್ಲ ಅಂದ್ಬಿಟ್ಟು ನಾವು ಕಸ ಗ್ಲೌಸ್ ಹಾಕಲ್ಲ. ಆ ರೀತಿ ನಾವು ಕೆಲಸ ಮಾಡ್ತೀವಿ. ದಯವಿಟ್ಟು ನಿಮ್ಮ ಮನೆ ಕಸನ ಬಾಗಿಲಿಗೆ ಬಂದಾಗ ದಯವಿಟ್ಟು ಕೊಡಿ, ದಯವಿಟ್ಟು ಎಸಿಬೇಡಿ. ಇದೇ ನನ್ನ ಮನವಿ. ಅಮ್ಮ, ನಿಮ್ಮ ಹೆಸರು? ಯಾಮಿನಿ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀವಿ? 17 ವರ್ಷದಿಂದ ಮಾಡ್ತಾ ಇದ್ದೀನಿ. 17 ವರ್ಷದಿಂದ. ಓಕೆ, ಹೇಳಿ ಅಮ್ಮ, ನಿಮ್ಗೆ ಇರುವಂತ ಎಕ್ಸ್ಪೀರಿಯನ್ಸ್ ಅಮ್ಮ. ನಿಮ್ಗೆ ಏನು ಅನ್ಸಲ್ಲ ಮೇಡಮ್, ಖುಷಿ ಆಗುತ್ತೆ. ನಮ್ ನೋಡಿದ್ರೆ ಜನ ಹೋಟ್ಲಲ್ಲಿ ನೀರ್ ಕುಡಿಯಕ್ ಹೋದ್ರು ಅಷ್ಟು ದೂರ ಹೊಟ್ಟೆ ಬಿಡ್ತಾರೆ, ಆದ್ರೂ ನಮ್ಗೆ ಏನು ಅನ್ಸಲ್ಲ. ಖುಷಿಯಿಂದ ಮಾಡ್ಕೊಂಡ್ ಬರ್ತೀವಿ ಕೆಲಸ ಎಲ್ಲ. ರೋಡ್ ಎಷ್ಟು ಎಸಿತಾರೆ ಮೇಡಮ್, ಹೋಗ್ತಾ ಎಸೆದ್ ಬಿಟ್ಟು ಹೋಗ್ತಾರೆ. ಅವ್ರು ಏನೋ ಒಂದು ಮೊನ್ನೆ ಅವತ್ತು ಬಗ್ಗೆ ಕೆಲಸ ಮಾಡ್ತಾರೆ, ನನ್ ಮೇಲೆ ಬಿದ್ದೈತೆ, ಯಾರೋ ಹಾಕಿ ಹೋಗ್ಬಿಟ್ರು. ಆದ್ರೂ ನಾನು ಏನು ಅನ್ಕೊಂಡಿಲ್ಲ. ಹಂಗೆಲ್ಲ ಮಾಡಲ್ದಂಗೆ
ನೀವು ಒಂದ್ ಸ್ವಲ್ಪ ವಿಚಾರಿಸ್ ಮಾಡ್ಕೊಂಡು ನಮ್ಮನ್ನು ಮನುಷ್ಯರ ತರ ನೋಡ್ರಿ ಅಂತ ನಾವು ಕೇಳ್ಕೊಳ್ಳೋದು ಮೇಡಮ್. ನಮ್ಮನ್ನ ಮನುಷ್ಯರ ತರ ಟ್ರೀಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರಮ್ಮ? ಕೀರ್ತಿ. ಅಮ್ಮ ನೀವು ಯಾವ ಪುರಸಭೆಯಲ್ಲಿ ಕೆಲಸ ಮಾಡೋದು? ಚಿಕ್ಕಲ್ಸಂದ್ರದಲ್ಲೇ. ಎಷ್ಟು ವರ್ಷದಿಂದ ಕೆಲಸ? 18 ವರ್ಷದಿಂದ ಮಾಡ್ತಾ ಇದ್ದೀನಿ. 18 ವರ್ಷಗಳಿಂದ. ನಿಮ್ಮ ವೃತ್ತಿ ಬಗ್ಗೆ ಹೇಳಿ ಅಮ್ಮ. ಅದೇ ಬೆಳಗ್ಗೆ ಎದ್ದು 6 ಗಂಟೆಗೆ ಬರ್ತೀವಮ್ಮ ಕೆಲಸಕ್ಕೆ. ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ರೋಡಲ್ಲಿ ಅಲ್ಲೆಲ್ಲಿ ಎಸ್ಬಿಟ್ಟು ಹೋಯ್ತಾ ಇರ್ತಾರೆ. ಅದನ್ನ ಎತ್ಕೊಂಡು ಸ್ವಚ್ಛ ಮಾಡ್ತೀವಿ. ನಮ್ಮ ಮನೆ ಬಾಗ್ಲು ಅಂದ್ಬಿಟ್ಟು ನಾವು ಸ್ವಚ್ಛ ಮಾಡ್ತೀವಿ. ಬಿಸಿಲಾದ್ರೂ ನೀರು ಕೇಳಿದ್ರು ನಾವು ಬಾಟ್ಲ್ ತಂದಿದ್ದೀರಾ, ಬಾಟ್ಲಲ್ಲಿ ಕೊಡ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂದ್ಬಿಡ್ತಾರೆ. ಹೋಟ್ಲಲ್ಲಿ ನೀರು ಕೇಳಕ್ ಹೋದ್ರೆ ಅಷ್ಟು ದೂರ ನಿಂತ್ಕೊಂಡು ಕೊಡ್ತಾರೆ. ಈ ತರ ಎಲ್ಲ ತುಂಬಾ ಕಷ್ಟ ಇದೆ ಅಮ್ಮ ನಮ್ಗೆ. ಕಣ್ಣೀರ್ ಹಾಕ್ತಾ ಇದೀರಾ? ಎಷ್ಟು ಬೇಜಾರಾಗುತ್ತೆ ಗೊತ್ತಾ ನಮ್ಗೆ. ನಮ್ಮನೆ ತರ ಅನ್ಬಿಟ್ಟು ನಾವು ಸ್ವಚ್ಛ ಮಾಡ್ತೀವಿ ಬಂದು ರೋಡೆಲ್ಲ. ಈ ಕಾಯಕ ಯೋಗಿಗಳಿಗೆ, ಈ ಪೌರ ಕಾರ್ಮಿಕರಿಗೆ ನಾವು ಸೂಪರ್ ಕ್ವೀನ್ ವೇದಿಕೆಯಲ್ಲಿ ಒಂದು ವಿಶೇಷ ರೀತಿಯಲ್ಲಿ ಸನ್ಮಾನಿಸೋದಕ್ಕೆ ನಮ್ಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ನಮ್ಮ ಸೂಪರ್ ಕ್ವೀನ್ ವೇದಿಕೆಯಲ್ಲಿ ಮಹಿಳಾ ದಿನಾಚರಣೆಯ ದಿನ ಈ ಪೌರ ಕಾರ್ಮಿಕರಿಗೆ, ಈ ಕಾಯಕ ಯೋಗಿಗಳಿಗೆ ಪುಷ್ಪ ಮಳೆಯನ್ನ ಸುರಿಸುವುದರ ಮೂಲಕ ಈ ಸೂಪರ್ ಕ್ವೀನ್ ವೇದಿಕೆ ಗೌರವಿಸ್ತಾ ಇದೆ. ತುಂಬಾ ಧನ್ಯವಾದಗಳು ಮಾ. ಥ್ಯಾಂಕ್ ಯು ಸೋ ಮಚ್. ಈ ಪೌರ ಕಾರ್ಮಿಕರನ್ನ, ಇವರ ಸೇವೆಯನ್ನ ಒಂದು ಕೇಕ್ ಕಟ್ ಮಾಡೋದ್ರ ಮೂಲಕ ನಾವೆಲ್ಲರೂ ಸೆಲೆಬ್ರೇಟ್ ಮಾಡೋಣ. ಸೂಪರ್ ಕ್ವೀನ್ ವೇದಿಕೆಯ ಮಹಿಳಾ ದಿನಾಚರಣೆಯ ಸಂಭ್ರಮಾಚರಣೆಯಲ್ಲಿ ಇದೊಂದು ಅದ್ಭುತವಾದಂಥ ಕ್ಷಣ ಅಂತ ಹೇಳ್ಬೋದು. ನಿಜವಾಗ್ಲೂ ನಮ್ಮ ಪೌರ ಕಾರ್ಮಿಕರಿಗೆ ಹೂವಿನ ಮಳೆ ಸುರಿಸೋದ್ರ ಮೂಲಕ ಅವರ ಮುಖದಲ್ಲಿ ಆ ನಗುವನ್ನು ಮೂಡಿಸಿದ್ದೀವಿ, ಅವರನ್ನು ಗೌರವಿಸಿದ್ದೀವಿ. ನಮ್ಮ ವೇದಿಕೆಗೆ ಇದು ಅತಿ ದೊಡ್ಡ ಸಾರ್ಥಕತೆ ಅಂತ ಹೇಳ್ಬೋದು. ನಮ್ಮೆಲ್ಲ ಪೌರ ಕಾರ್ಮಿಕರಿಗೆ ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಸ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ಸ್ ಇದೆ. ನಮ್ಮ ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಸ್ ನಲ್ಲಿ ಎಕ್ಸ್ಕ್ಲೂಸಿವ್ ವೆಡ್ಡಿಂಗ್ ಕಲೆಕ್ಷನ್ಸ್ ಅದ್ಭುತವಾಗಿದೆ. ಶಾಪಿಂಗ್ ಮಾಡಿ 500ಕ್ಕೂ ಹೆಚ್ಚಿನ ಬಹುಮಾನಗಳನ್ನು ಗೆಲ್ಲಿ ಮತ್ತು ಬಂಪರ್ ಬಹುಮಾನವಾಗಿ ಥೈಲ್ಯಾಂಡ್ಗೆ ಹೋಗುವಂತ ಅದೃಷ್ಟವಂತರಾಗಿ ಫ್ಯಾಮಿಲಿ ಸಮೇತ ಬಂದು ಶಾಪಿಂಗ್ ಅನ್ನು ಸೆಲೆಬ್ರೇಟ್ ಮಾಡಿ. ನಮ್ಮ ಸುದರ್ಶನ್ ಫ್ಯಾಮಿಲಿ ಸ್ಟೋರ್, ಚಿಕ್ಕಪೇಟ್, ಬೆಂಗಳೂರು ಅಂಡ್ ಹಾರ್ಡಿಂಗ್ ಸರ್ಕಲ್, ಮೈಸೂರು. ನಿಜವಾಗ್ಲೂ ಇದೊಂದು ಸಾರ್ಥಕವಾದಂಥ ಸನ್ನಿವೇಶ. ಒಂದು ಗೌರವ ಸಲ್ಲಬೇಕಾದಂಥವರಿಗೆ ಸಂದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ರಾಘು, ಈ ಕ್ಷಣ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಅವರು ಬರೀ ಕಷ್ಟಗಳನ್ನ ಹೇಳ್ಕೊಳ್ಳಿಲ್ಲ. ಇನ್ಫ್ಯಾಕ್ಟ್ ನಾನು ಆಗ್ಲೇ ಹೇಳಿದ್ನಲ್ಲ, ನಮ್ಗೆಲ್ರು ಬುದ್ಧಿವಾದ ಹೇಳ್ತಾರೆ ಅಂತ. ಆ ಬುದ್ಧಿವಾದವನ್ನ ಇನ್ನೊಂದ್ ಸ್ವಲ್ಪ ಚುರುಕಾಗಿ ಹೇಳಿದ್ರು ಅಷ್ಟೇ. ಅಂದ್ರೆ ನಾವು ಬೆಳಗ್ಗೆ ಎದ್ದು ರೋಡಲ್ಲಿ ಓಡಾಡ್ಬೇಕಾರ ಬಹಳ ಕ್ಲೀನ್ ಆಗಿದೆ ನಮ್ಮ ರೋಡು ಅಂತ ಅನ್ಕೋತೀವಿ. ಅದಕ್ಕೆ ಕಾರಣನೇ ಇವ್ರು ಮಾಡ್ತಿರೋ ಕೆಲಸ. ನಾನು ಏನಕ್ಕೆ ಇವ್ರ ಮೇಲೆ ನನಗೆ ಅಪಾರವಾದ ಗೌರವ ಅಂತ ಹೇಳಿದ್ರೆ, ಕೋವಿಡ್ ಟೈಮಲ್ಲೂ ಕೂಡ ಅದನ್ನ ಲೆಕ್ಕಿಸದೆ ಅದರಲ್ಲಿ ಎಂಥ ಥ್ರೆಟ್ ಇತ್ತು ಅಂದ್ರೆ, ಮನೆಯಿಂದ ಎಂತೆಂತ ಕಸ ಹೊರಗಡೆ ಬರ್ಬೋದು, ಎಂತೆಂತ ಕೊಳಕು ಹೊರಗಡೆ ಬರ್ಬೋದು, ಅದನ್ನ ಅವ್ರು ಅಷ್ಟು ಹೇಳ್ತಾರಲ್ಲ, ಮನ್ಸಾರೆ ಹೇಳ್ತಾ ಇದಾರೆ, ನಾನು ಇಷ್ಟಪಟ್ಟು ಮಾಡ್ತೀವಿ ಅಂತ, ನಮ್ಮ ಕೆಲಸ ಅದು ಅಂತ. ಈ ಡಿಗ್ನಿಟಿ ಆಫ್ ಲೇಬರ್ ಅಂತ ಅನ್ನೋದಿದೆಯಲ್ಲ, ಅದು ಬಹಳ ದೊಡ್ಡ ಮಟ್ಟದಲ್ಲಿ ಶುರು ಆಗದೆ ಇವ್ರ ಕೆಲಸದಿಂದ. ಸೊ ಅಮ್ಮ, ಥ್ಯಾಂಕ್ ಯು ನಿಮಗೆ. ಮತ್ತೊಮ್ಮೆ ನಿಮಗೆ ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಭವ್ಯಮ್ಮ, ನಿಜವಾಗ್ಲೂ ಐ ವಾಂಟ್ ಟು ಗಿವ್ ಸ್ಟ್ಯಾಂಡಿಂಗ್ ಸ್ಯಾಲ್ಯೂಟ್ರಿ. ಏಕೆಂದರೆ ನೀವು ಮಾಡ್ತಾ ಇರೋ ಸೇವೆ ಇದೆಯಲ್ಲ, ನಿಜವಾಗ್ಲೂ ತುಂಬ ಶ್ಲಾಘನೀಯ. ನನಗೆ ನೆನಪು ಬರುತ್ತೆ, ನಾನು ತುಂಬ ಸ್ವಚ್ಛತೆಯನ್ನು ಮೇಂಟೈನ್ ಮಾಡೋಳು, ತುಂಬ ಕ್ಲೀನ್ಲಿನೆಸ್ಸು. ಬೆಳಗ್ಗೆ ಎದ್ದರೆ ನಾನು ಫಸ್ಟ್ ಕ್ಲೀನ್ ಮಾಡೋದು ನಾನು ಮನೆ ಮುಂದೆ ಬಂದು ಚೆಕ್ ಮಾಡ್ತೀನಿ ಎಲ್ಲ ನನ್ನ ರೋಡು ಇದೆಲ್ಲ. ಅಲ್ಲಿ ನನಗೆ ಸಾವಿತ್ರಮ್ಮ ಅಂತ, ನಿಮ್ಮ ಹೆಸರಿರೋವರೇ ಒಬ್ಬರು ಈ ಥರ ಪೌರ ಕಾರ್ಮಿಕರು, ಇನ್ನೊಬ್ಬರು ಸರಸ್ವತಮ್ಮ ಅಂತ.
ಅವ್ರನ್ನೆಲ್ಲ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದೆ ನಾನು. ಅವ್ರು ಮಾಡೋ ಸೇವೆ ಇದೆಯಲ್ಲ, ನಿಸ್ವಾರ್ಥ ಸೇವೆ, ಅವ್ರಿಗೆ ನಾವು ಎಷ್ಟು ನಾವು ಇದು ಹೇಳಿದ್ರು ಸಾಲದು. ಹಾಗಾಗಿ ಎಲ್ಲರಿಗೂ ನಾಗರಿಕರಿಗೆ ಹೇಳ್ತೀನಿ, ನೀವು ರಿಕ್ವೆಸ್ಟ್ ಮಾಡೋದೆಲ್ಲ ಅವರಿಗೆ, ನಾಗರಿಕರ ಎಲ್ಲರ ಒಂದು ಜವಾಬ್ದಾರಿ ಇದು, ಅವರ ರೆಸ್ಪಾನ್ಸಿಬಿಲಿಟಿ ಇದು. ಅವರೆಲ್ಲರೂ ನಮ್ಮ ಒಂದು ಜಾಗ ಇದು, ನಮ್ಮ ಒಂದು ನಗರ ಇದು ಅಂತ ಹೇಳಿ ಎಲ್ಲ ಸ್ವಚ್ಛತೆಯನ್ನು ಅವರೆಲ್ಲರೂ ಕಾಪಾಡ್ಕೊಂಡು ಬನ್ನಿ ಅಂತ ನಾನು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್, ಥ್ಯಾಂಕ್ ಯು. ಈ ವೇದಿಕೆಯ ಮೂಲಕ ಸಮಸ್ತ ಕರ್ನಾಟಕದ ಎಲ್ಲಾ ಪೌರ ಕಾರ್ಮಿಕರಿಗೆ ಗೌರವ ಪೂರ್ವಕವಾಗಿ ನಾವು ನಮಸ್ಕಾರವನ್ನ ಹೇಳ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿಬಡಿ. ಜಿಗಣಿಯ ಮುದ್ರಾಯಣ ದೊಡ್ಡಿಯ ಗ್ರಾಮಾಂತರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಗೆಸ್ಟ್ ಟೀಚರ್ ಪಾರ್ವತಿ ಹಾಗೂ ಗ್ಯಾಬ್ರಿಯಾಲಾ ಸ್ಮಿತ್, ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ಓಕೆ ಪಾರ್ವತಿ ಅವರೇ, ಮತ್ತೊಮ್ಮೆ ನಿಮ್ಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ನಿಮ್ಮ ಬಗ್ಗೆ, ನಿಮ್ಮ ವೃತ್ತಿಯ ಬಗ್ಗೆ, ನಿಮ್ಮ ಸ್ಕೂಲ್ ಬಗ್ಗೆ, ನಮ್ಮ ಇಡೀ ಕರ್ನಾಟಕಕ್ಕೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ. ನನ್ನ ಹೆಸರು ಪಾರ್ವತಿ. ನಾನು ಬಂದಿರೋದು ಜಿಗಣೆಯಿಂದ. ಅಲ್ಲಿ ಒಂದು ಸಣ್ಣ ಗ್ರಾಮ ಮುತ್ತರಾಯ ಸ್ವಾಮಿ ದೊಡ್ಡಿ ಅಂತ. ಅಲ್ಲಿ ಒಂದು ಸಣ್ಣ ಗ್ರಾಮದಲ್ಲಿ ಒಂದು ಚಿಕ್ಕ ಸ್ಕೂಲು, ಅಲ್ಲಿಗೆ ಬರೋದು 20 ಮಕ್ಕಳು. ಆ 20 ಮಕ್ಕಳಿಗೆ ಅತಿಥಿ ಶಿಕ್ಷಕಿಯಾಗಿ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದೊಂದು ದೇವಸ್ಥಾನ, ಅಲ್ಲಿರೋ ಮಕ್ಕಳು ದೇವರ ಸ್ವರೂಪ, ಆ ಥರ ಇದ್ದಾರೆ ಮಕ್ಕಳು. ಆ ಮಕ್ಕಳ ಜೊತೆ ಇದ್ದಾಗ ಒಂದು ಕಷ್ಟ ಕೂಡ ನಮಗೆ ನೆನಪಾಗಲ್ಲ, ಆ ರೀತಿ ಇರುತ್ತೆ ಮಕ್ಕಳ ಜೊತೆ. ನಾನು ಇಮ್ಯಾಜಿನ್ ಕೂಡ ಮಾಡಿಲ್ಲ ನನಗೆ ಗೆಸ್ಟ್ ಟೀಚರ್ ಕೆಲಸ ಸಿಗುತ್ತೆ ಅಂತ. ಜೂನ್ 25ನೇ ತಾರೀಕು ನನಗೆ ವತ್ಸಲ ಮೇಡಮ್ ಅವರು ಪರಿಚಯ ಆಗ್ತಾರೆ. ಅವ್ರು ನನ್ನ ಸ್ಕೂಲ್ ಹತ್ರ ಬಾ ಅಂತ ಕರೀತಾರೆ. ಹೋಗ್ತೀನಿ ಸ್ಕೂಲ್ ಹತ್ರ. ಅವ್ರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಅಥವಾ ನನ್ನ ಲಕ್ ಚೆನ್ನಾಗಿತ್ತೋ ಗೊತ್ತಿಲ್ಲ. ನೀನು ಆ್ಯಕ್ಟಿವ್ ಆಗಿದೆಯಾ, ನೀನು ಗೆಸ್ಟ್ ಟೀಚರಾಗಿ ಮಾಡ್ಬೋದು, ನಾನು ನಿನಗೆ ರೆಫರೆನ್ಸ್ ಮಾಡ್ತೀನಿ ಮಾಡು ಅಂತ. ಹೋಗಿ ಜೀವ ವಾಪಸ್ ಬಂತು. ಅಯ್ಯೋ ಬೆಂಗಳೂರು ಬಿಟ್ಟು ಹೋಗ್ಬಿಟ್ಟು ನಾನು ಏನೋ ಮಾಡ್ತಿದ್ದೆ, ನಾನೇ ದುಡುಕ್ತಿದ್ದೆ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಇಮ್ಯಾಜಿನ್ ಖಂಡಿತ ಮಾಡಿರಲಿಲ್ಲ ನಾನು ಈ ಥರ ಮಾಡ್ತೀನಿ ಅಂತ. ನಾನು ಅಂದ್ಕೊಂಡೆ ಇವತ್ತು ಗೆಸ್ಟ್ ಟೀಚರ್ ಆಗಿರೋದಕ್ಕೆ ನಾನು ಇಲ್ಲಿರೋದು. ಒಂದು ಟೀಚರ್ ಒಬ್ಬರೇ IAS ಆಫೀಸರ್ನ ಸೃಷ್ಟಿ ಮಾಡೋಕ್ಕಾಗತ್ತೆ, ಆ ಕೆಲಸ ಮಾಡ್ತಾ ಇದ್ದೀನಲ್ಲ ಅಂತ ಅನಿಸುತ್ತೆ. ಚಿಕ್ಕ ಮಕ್ಕಳ ಜೊತೆ ಮೇಡಮ್ ಇಷ್ಟೊಂದು ನೋವಿರುತ್ತೆ, ಬಟ್ ಆ ಮಕ್ಕಳ ಜೊತೆ ಇದ್ದಾಗ ಆ ನೋವು ಯಾವುದು ನೆನಪಾಗಲ್ಲ. ಅಷ್ಟು ಆ ಮಕ್ಕಳು ಎಷ್ಟು ಮುಗ್ದರಿರ್ತಾರೆ, ನಾವು ಏನು ಹೇಳ್ತೀವಿ ಮಕ್ಕಳು ಅದನ್ನ ಕ್ಯಾಚ್ ಮಾಡ್ಕೋತಾ ಇರ್ತಾರೆ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಮಕ್ಕಳು ಪಾಠ ಮಾಡ್ತಾ ಇರ್ತಾರೆ, ಟೀಚರ್ ಇಂಟ್ರೆಸ್ಟ್ ಆಗಿ, ಹೆಣ್ಮಕ್ಳು ಗಂಡು ಮಕ್ಕಳು. ಒಂದು ಗಂಡು ಮಗು ಎದ್ದೇಳ್ತಾನೆ, ಮ್ಯಾಮ್ ಹೀಗೆ ಕೇಳ್ತಾನೆ. ಹೆಣ್ಮಕ್ಳೆಲ್ಲ ಜೋರಾಗಿ ನಗ ಸ್ಟಾರ್ಟ್ ಮಾಡ್ಕೋತಾರೆ. ಆಗ ಟೀಚರ್ ಹೇಳ್ತಾರೆ, ಹಂಗೆಲ್ಲ ಮಾಡಬೇಡ್ವಾ, ಎಲ್ಲ ಹೆಣ್ಮಕ್ಳು ನಗ್ತಾರೆ, ಒಂದು ಕೆಲಸ ಮಾಡು, ನಿಂಗೆ ಆ ಥರ ಅನಿಸಿದ್ರೆ ಮ್ಯಾಮ್ ನನಗೆ ಹಾಡು ಹೇಳ್ಬೇಕು ಅನ್ನಿಸ್ತಿದೆ ಹಂಗೆ ಹೇಳು ಅಂತ. ಅವನು ಅದನ್ನ ನೀಟಾಗಿ ಕ್ಯಾಚ್ ಮಾಡ್ಕೊಂಡಿರ್ತಾನೆ. ಪ್ಲಸ್ ಆ ಮಗು ಹಠವಾದಿ. ರಾತ್ರಿ ಮನೆಗೆ ಹೋಗ್ತಾನೆ, ಮಲಗಿರ್ತಾನೆ, ಅವನಿಗೆ ಅರ್ಜೆಂಟ್ ಆಗುತ್ತೆ, ಅಮ್ಮ ನನಗೆ ಹಾಡು ಹೇಳ್ಬೇಕು ಅನ್ನಿಸ್ತಾ ಇದೆ. ಏನು ಇಷ್ಟೊತ್ತಲ್ಲ ಹಾಡು, ಸುಮ್ಮನೆ ಮಲ್ಕೊಳ್ಳ. ಅಮ್ಮ ಇಲ್ಲಮ್ಮ ನಾನು ಹೇಳಲೇಬೇಕಮ್ಮ, ಆಚೆ ಹೋಗಿ ಹೇಳ್ತೀನಮ್ಮ. ಇಷ್ಟೊತ್ತಲ್ಲೆಲ್ಲ ಆಚೆ ಹೋಗ್ಬಾರ್ದು. ಹೌದಾ, ಹಾಗಾದ್ರೆ ನಾನು ಕಿವಿಲೇ ಹೇಳು. ಹಂಗೆ ಹೇಳ್ತಾನೆ. ಅಂದ್ರೆ ಮಕ್ಕಳು ನಾವ್ ಏನ್ ಹೇಳಿದ್ರು ಕ್ಯಾಚ್ ಮಾಡ್ಕೋತಾರೆ. ನಾವು ಸರಿ ತಪ್ಪು ಏನೇ ಹೇಳಿದ್ರು ಅವ್ರು ಕ್ಯಾಚ್ ಮಾಡ್ಕೋ. ಆ ಮಕ್ಕಳ ಜೊತೆ ಇರೋದೇ ದೊಡ್ಡ ಸಂತೋಷ. ವೆರಿ ನೈಸ್, ವೆರಿ ನೈಸ್. ನೀವು ಮಕ್ಕಳಿಗೆ ಯಾವ್ಯಾವ ಸಬ್ಜೆಕ್ಟ್ ತಗೊಳ್ತೀರಾ? ನಲ್ಲಿಕಲಿ ಮಕ್ಕಳು ಮ್ಯಾಮ್, 1ನೇ ಕ್ಲಾಸ್ ಮಕ್ಕಳು, 2ನೇ ಕ್ಲಾಸ್ ಅವರಿಗೆ ಕನ್ನಡ, ಗಣಿತ, ಇಂಗ್ಲಿಷ್ ಇರುತ್ತೆ. ಶಾರ್ಟ್ ಆ 3ನೇ ಮಾಡ್ಕೊಂಡು ಹೋಗೋದು ಮ್ಯಾಮ್. ಹಾಗಿದ್ರೆ ಒಂದು ಕೆಲಸ ಮಾಡಿ. ಹೇಳಿ ಸರ್. ನಮ್ಮ ಗ್ಯಾಬ್ರಿಯಾಲ್ ಅವರು ನಿಮ್ಮ ಸ್ಟೂಡೆಂಟ್ ಇವಾಗ, ನಲಿಕಲಿ ಸ್ಟೂಡೆಂಟ್. ಓಕೆ, ಅವ್ರಿಗೊಂದು ಕನ್ನಡ ರೈಮ್ಸ್ ಹೇಳ್ಕೊಡ್ತೀರಾ? ಓಕೆ. ತೋಟಕ್ಕೆ ಹೋಗೋ ತಿಮ್ಮ, ತೋಟಕ್ಕೆ ಹೋಗೋ ತಿಮ್ಮ, ತೋಳ ಬಂದಿತಮ್ಮ, ತೋಳ ಬಂದಿತ್ತಮ್ಮ, ಹಸು ಮೇಯ್ಸೋ ತಿಮ್ಮ, ಹಾಸು ಮೇಸು ತಿಮ್ಮ, ಹಸು ಮೇಯ್ಸೋ ತಿಮ್ಮ, ಹಸು ಮೇಸು ತಿಮ್ಮ, ಹಸು ಹಾದಿತಮ್ಮ, ಹಸು ಹಾದಿತಮ್ಮ, ನೀರು ಸೇದೋ ತಿಮ್ಮ, ನೀರು ಸೇರು ತಿಮ್ಮ, ಕೈ ನೋವು ಅಮ್ಮ, ಕೈ ನೋವು ಅಮ್ಮ, ಹೋಮ್ವರ್ಕ್ ಮಾಡೋ ತಿಮ್ಮ, ಹೋಮ್ವರ್ಕ್ ಮಾಡೋ ತಿಮ್ಮ, ಬಳಪ ಇಲ್ಲ ಅಮ್ಮ, ಬಳಪ ಇಲ್ಲ ಅಮ್ಮ, ಊಟಕ್ಕೆ ಬಾರೋ ತಿಮ್ಮ, ಊಟಕ್ಕೆ ಬಾರೋ ತಿಮ್ಮ, ಇದು ಓಡಿ ಬಂದೇನಮ್ಮ, ಇದು ಓಡಿ ಬಂದೇನಮ್ಮ. ಈಗ ಗ್ಯಾಬ್ರಿಯಾಲಾ ಅವರು ಟೀಚರ್ ಆಗ್ತಾರೆ, ಕುರಿ ಅವರು ಸ್ಟೂಡೆಂಟ್. ಗ್ಯಾಬ್ರಿಯಾಲಾ, ನೀವು ಸ್ಟ್ರಿಕ್ಟ್ ಟೀಚರ್ ಪಾ. ಹೆಂಗೆ ಬೆಂಡದಿರೋ ನನಗಂತೂ ಗೊತ್ತಿಲ್ಲ.
ಟೀಚರ್. ಎಸ್ ಮೇಡಮ್. ಫಿಂಗರ್ ಆನ್ ಯೋರ್ ಲಿಪ್ಸ್. ಫಿಂಗರ್ ಆನ್ ಮೈ ಲಿಪ್ಸ್. ಇಲ್ಲಾಂದ್ರೆ ಅಲ್ಲೇ ಹೊಡಿತೀನಿ. ಫಿಂಗರ್ ಆನ್ ಯೋರ್ ಲಿಪ್ಸ್. ಸ್ಟೇ ಕ್ವೈಟ್. ದೊಡ್ಡವ್ರು ಮಾತಾಡುವಾಗ ಚಿಕ್ಕವರು ಸುಮ್ಮನೆ ಕೈ ಕಟ್ ಬಾಯಿ ಮುಚ್ಚಂತನಾ? ಕರೆಕ್ಟ್. ನಿಮ್ ಪೇರೆಂಟ್ಸ್ ಕಳ್ಸಿರೋದೇ ನನ್ನ ಇಂಗ್ಲಿಷ್ ಕಳ್ಸಕ್ಕೆ, ಅಲ್ಲ ನಾನ್ ನಿನಗೆ ಇಂಗ್ಲಿಷ್ ಕಳ್ಸೋದಕ್ಕೆ. ಅರ್ಥ ಆಯ್ತಾ? ಕಡ್ಡಿನೇ ಬೆಂಡಾಗ್ಬಿಡ್ತೈತೆ. ಥ್ಯಾಂಕ್ ಯು ಟೀಚರ್. ಸ್ಟ್ಯಾಂಡರ್ಡೀಸ್. ಅಟೆನ್ಷನ್. ಜಾಸ್ತಿ ಸ್ಟ್ಯಾಂಡರ್ಡೈಸ್ ಮಾಡ್ಬಿಟ್ಟಿದ್ದೀನಿ. ಅಟೆಂಡೆನ್ಸ್ ಲೇಟ್. ಮಾಡಿಸ್ಲಾ ಅಟೆನ್ಷನ್. ಗುಡ್. ತಲೆ ಕೂದಲಿಗೆ ಏನಿದು ಮರ ತರ ಬೆಳ್ದಿದ್ದೀರಾ? ಅದಕ್ಕೆ ಎಣ್ಣೆ ಹಾಕಿ ಬಾಚಿಂಗೆಯಲ್ಲಿ ಕೋಮಲ್ಲಿ ನೀಟಾಗಿ ಬಾಚ್ಬಿಟ್ಟು ಬರ್ಬೇಕು. ಗೊತ್ತಿಲ್ಲ ನಿಂಗೆ? ಟೀಚರ್ ಏನ್ ಗೊತ್ತಾ, ನಾನು ದಿನ ಸ್ನಾನ ಮಾಡ್ತೀನಲ್ಲ, ನೀರ್ ಹಾಕ್ತೀನಲ್ಲ, ಬೆಳ್ಕೊಂಡ್ಬಿಡುತ್ತೆ. ಸರಿ, ಟೀತ್ನ ಬ್ರಷ್ ಮಾಡಿದ್ಯಾ? ಅಯ್ಯೋ ದೇವ್ರೆ, ನಾಳೆಯಿಂದ ನಿಮ್ಮ ಅಮ್ಮನ ಮೀಟಿಂಗ್ ಕಳ್ಸು. ಯಾರನ್ನ? ಅಮ್ಮನ. ಹಂಗೇಳಿ ಟೀಚರ್, ನಿಮ್ಮ ಅಮ್ಮನ ಅಂದ್ರಿ. ನಾನು ಅದನ್ನೇ ಹೇಳಿದ್ದು, ನಿನ್ನ ಮದರ್ನ ಅಂಡರ್ಸ್ಟ್ಯಾಂಡ್. ಓಕೆ ಟೀಚರ್, ಸಾರಿ. ಎಸ್ ಸ್ಟೂಡೆಂಟ್. ನಿನ್ನ ಹೆಸರೇನು? ಪ್ರತಾಪ್. ಸ್ಪೆಲ್ಲಿಂಗ್ ಹೇಳು. PRATHAP. ಕರೆಕ್ಟ್, ವೆರಿ ಗುಡ್. ಥ್ಯಾಂಕ್ ಯು ಮೇಡಮ್. 10 ಮಾರ್ಕ್ಸ್. ಈಗ ನಿಮ್ಮ ಹೆಸರು? ನನ್ನ ಹೆಸರು ಗ್ಯಾಬ್ರಿಯಲ್ಲ ಅಂತ. ಅದ್ರ ಸ್ಪೆಲ್ಲಿಂಗ್ ಹೇಳು. GBBARBLA. ಏನದು? ಟೀಚರ್ ಹೆಸರು ಸ್ಪೆಲ್ಲಿಂಗ್ ಗೊತ್ತಿಲ್ವಾ ನಿನಗೆ? ವೆರಿ ಬ್ಯಾಡ್ ಸ್ಟೂಡೆಂಟ್. ನಿಮ್ಮ ಹೆಸರು ಹೇಳಕ್ಕೆ ಕಷ್ಟ ಟೀಚರ್, ಇನ್ ಸ್ಪೆಲ್ಲಿಂಗ್ ಎಲ್ಲಿಂದ ಹೇಳಿ ಟೀಚರ್? ನಾನೀಗ ನಿಂಗೆ ರೈಮ್ಸ್ ಹೇಳ್ಕೊಡ್ತೀನಿ. ಆಕ್ಚುಲಿ ಹೇಳ್ಕೊಡ್ತೀನಲ್ಲ, ಅದು ನಿನ್ನ ಹೋಮ್ ವರ್ಕ್. ನೆನ್ನೆ ಮಾಡ್ಕೊಂಡ್ ಬರ್ಬೇಕಿತ್ತು ರೈಮ್ಸ್. ನೆನ್ನೆ ನಾನು ಇದಕ್ಕೆ ಹೋಗಿದ್ದೆ ಮೇಡಮ್. ಎಲ್ಲಿಗೆ? ಜಾತ್ರೆಗೆ. ಯಾವ ಜಾತ್ರೆ? ಕಬಾಳಮ್ಮನ ಜಾತ್ರೆ. ಕಬಾಲ ಅಮ್ಮನ ಜಾತ್ರೆಗೆ ಹೋದ್ರೆ ಮೇಡಮ್ ನೀವು ಇದಕ್ಕೆ ಹೋಗ್ಬಿಟ್ರಿ ಮೇಡಮ್, ಅದು ಬ್ರಿಟಿಷರ್ ಕಾಲಕ್ಕೆ. ಕಬಾಳ ಅಮ್ಮನ ಜಾತ್ರೆಗೆ ಹೋಗಿದ್ದೆಯಾ ನೀನು? ಥ್ಯಾಂಕ್ ಯು ಟೀಚರ್. ನೀನ್ ಬಂದಿರೋದು ಇಂಗ್ಲಿಷ್ ಕಲಿಯಕ್ಕೆ, ಜಾಸ್ತಿ ಮಾತಾಡ್ಬೇಡ. ಓಕೆ ಟೀಚರ್. ಇಂಗ್ಲಿಷ್ ರೈಮ್ಸ್ ಹೇಳ್ತೀನಿ, ರಿಪೀಟ್ ಮಾಡು. ಓಕೆ ಟೀಚರ್. ಮೇರಿ ಆಡ್ ಅ ಲಿಟಲ್ ಲ್ಯಾಂಪ್. ಮೇರಿ ಆಡ್ ಅ ಲಿಟಲ್ ಲ್ಯಾಂಪ್. ಆಗಲ್ಲ ಅಂದ್ರೆ ಒಂದು ವರ್ಡ್ ನಾ ಟ್ರಾನ್ಸ್ಲೇಟ್ ಮಾಡ್ತೀನಿ. ಲ್ಯಾಂಪ್ ಅಂದ್ರೆ ಕುರಿ, ಅದು ನಿನ್ನ ಹೆಸರು. ಸೊ ಮೇರಿ ಹ್ಯಾಡ್ ಅ ಕುರಿ. ಮೇರಿ ಹ್ಯಾಡ್ ಎ ಕುರಿ. ಮೇರಿ ಹ್ಯಾಡ್ ಅ ಲಿಟಲ್ ಕುರಿ. ಮೇರಿ ಹ್ಯಾಡ್ ಎ ಲಿಟಲ್ ಕುರಿ. ಲಿಟಲ್ ಕುರಿ. ಲಿಟಲ್ ಕುರಿ. ಅಗೇನ್ ಮೇರಿ ಹ್ಯಾಡ್ ಅ ಲಿಟಲ್ ಕುರಿ. ಆಗ್ಲೇ ಹೇಳಿದ್ನಲ್ಲ ಟೀಚರ್, ಅದು ಮತ್ತೆ ಹೇಳು. ಬೈ ಹಾಟ್ ಆಗ್ಬೇಕು ತಾನೆ? ಅಲ್ಲ ಟೀಚರ್, ಎರಡೆರಡು ಸಲ ನೀವು ಬಯಾಟ್ ಮಾಡ್ಕೊಟ್ಟಿದ್ರೆ ನನಗೆ ಬಯಾಟ್ ಮಾಡಿಸ್ತಾ ಇದ್ದೀರಾ. ಕ್ವೆಶ್ಚನ್ ಮಾಡ್ತೀಯಾ? ಮುಂದೆ ಹೊಡಿತೀರಾ ಟೀಚರ್? ಹೇಳ್ಬೇಕು. ಮುಂದೆ ಹಿಂದೆ ಅದಲ್ಲ ನಿನ್ನ ಪ್ರಶ್ನೆ. ಮೇರಿ ಹ್ಯಾಡ್ ಎ ಲಿಟಲ್ ಕುರಿ. His fleece was white as snow. ಅಷ್ಟುದಾಗಲ್ಲ ಟೀಚರ್, ಸಾರಿ ಟೀಚರ್. His fleece was white as snow. ಕರೆಕ್ಟ್ ಆಗಿ ಹೇಳಿಗ. His fleece was white as snow. ಮೇಡಮ್ ನಾನು ಇಷ್ಟು ಹೇಳ್ಸಿದ್ದೆ, ಅಷ್ಟುದ್ದ ಹೇಳಕ್ಕಾಗಲ್ಲ ಅಂತ. ಅಷ್ಟುದ್ದ ಹೇಳ್ಬಿಡ್ತೀರಿ, ಫಸ್ಟ್ ಇಂದ ಹೇಳು ಅಂದ್ರೆ ಹೆಂಗೆ ಹೇಳಿ ಟೀಚರ್? ಸಾರಿ ಟೀಚರ್. ನಿನ್ನ ಯಾರಪ್ಪ ಅಡ್ಮಿಷನ್ ಕೊಟ್ಟಿದ್ರು ನನ್ನ ಸ್ಕೂಲಿಗೆ? ನೀವೇ ಟೀಚರ್. ಹೌದಲ್ವಾ? ಫೀಸ್ ಕಟ್ಟಿದ್ಯಾ? ಕಟ್ಟಿದ್ದೀನಿ ಟೀಚರ್. ಸಾಕು, ಮನೆಗೆ ಹೋಗು. ಥ್ಯಾಂಕ್ ಯು ಟೀಚರ್. ಓಕೆ, ಈ ತರ ಸ್ಟೂಡೆಂಟ್ ಬಂದ್ರೆ ಹೇಗಿರುತ್ತೆ ಪಾರ್ವತಿ ಅವರೇ? ಆ ತರ ಸ್ಟೂಡೆಂಟ್ ಇರ್ತಾರೆ ಮೇಡಮ್. ಇರ್ತಾರೆ ಇದಾರೆ. ಆದ್ರೆ ಇದಿರುತ್ತಲ್ಲ, ಸುಮ್ನೆ ಹಾಗಾದ್ರೆ ಸರಿ ಹೋಗ್ತಾರೆ. ಈ ಮಗು ಇದೆಯಲ್ಲ, ಸಿಕ್ಕಾಪಟ್ಟೆ ಹಠ ಮಾಡುತ್ತೆ ಮೇಡಮ್. ಇದು ತುಂಬಾ ಹಠ. ಅಯ್ಯೋ, ಈಗ ಈ ಪುಟ್ಟ ಮಗುಗೆ ಒಂದು ಪ್ರಾಪರ್ಟಿ ಬೇರೆ ಇದೆಯಂತಲ್ಲಪ್ಪ, ದಯವಿಟ್ಟು ತಗೊಂಡ್ ಬನ್ನಿ ಸ್ಟೇಜ್ ಮೇಲೆ. ಮೇಡಮ್ ಈಗ ನೋಡಿ, ಇದೊಂದು ತುಂಟ ಮಗು ಇದೆಯಲ್ಲ, ಈ ತುಂಟ ಮಗು ಇದೆಯಲ್ಲ ಮೇಡಮ್, ಹೆಂಗೆ ನೀವು ಸಂಭಾಳಿಸ್ತೀರಾ? ಇದನ್ನ ಕ್ಲಾಸ್ ಒಳಗಡೆ ಹೆಂಗ್ ಕರ್ಕೊಳ್ತೀರಾ ಈ ಮಗುನ? ಕಮಾನ್ ಟ್ರೈ. ಬಾಪ ಶಾಲೆಗೆ. ನಾನ್ ಬರಲ್ಲ. ಬಾಪ ಶಾಲೆಗೆ. ನಾನ್ ಬರಲ್ಲ. ಏಯ್, ನಿಮ್ಮ ಮಮ್ಮಿ ಕಳ್ಸಿರೋದು ಯಾಕೆ ಸ್ಕೂಲಿಗೆ? ನಾನ್ ಆಟ ಆಡಕ್ಕೆ. ನಡಿ ಒಳಗ ಆಟಾಡು. ಅದೇನ್ ಆಟ ಆಡ್ತೀವಿ? ಒಳಗ ಆಟ. ನನಗೆ ಒಳಗಡೆ ಆಟ ಆಡಕ್ ಬರಲ್ಲ. ಒದೆ ಕೊಡ್ಲಾ? ಒದೆ ಕೊಡ್ಲಪ್ಪ. ನಾನು ಹೊರಗಡೆನೆ ಸಖತ್ ಆಟ ಆಡೋದು. ಈಗ ಆಟ ಸಾಮಾನೆಲ್ಲ ಕಿತ್ಕೊಂಡ್ಬಿಡ್ತೀನಿ ನೋಡು. ಶಾಲೆಗೆ ಬರಲ್ಲ ಅಂದ್ರೆ ಈ ಕುದ್ದೆ ಇರೋದ್ರೆ ಆಟ ಆಡಕ್ಕೆ ನಾನು ಆಟ ಆಡ್ತೀನಿ. ಅದ್ರ ಒಳಗ್ ತಗೊಂಡ್ ನಡಿಯಪ್ಪ. ಏ ಕುದ್ದೆ 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 ನಾ ಗೆದ್ದೆ.
ಟೀಚರ್ ನನ್ನ ಎತ್ಕೊಂಡೋಗಿ ನಮ್ಮ ಮುಖ್ಯ ಶಿಕ್ಷಕರಿದ್ದಾರೆ, ಅವ್ರು ಬರ್ತಾರೆ ನಿಮ್ಮನ್ನ ಎತ್ಕೊಂಡು ಹೋಗಕ್ಕೆ. ಮ್ಯಾಮ್ ಇವ್ರನ್ನ ಎತ್ಕೊಂಡು ಹೋಗ್ಬೇಕಂತ. ಏನ್ ನಡೀತಾ ಇದೆ ಇಲ್ಲಿ? ಏನ್ ನಡೀತಿದೆ? ಇವ್ರ ಶಾಲೆ ಒಳಗ್ ಬರ್ತಾ ಇಲ್ಲ. ಪಾರ್ವತಿ ಮ್ಯಾಮ್, ಇಷ್ಟೆಲ್ಲ ಮತ್ತೆ ಆಟ ಸಾಮಾನ್ ಬಂದಿದೆ, ಅದನ್ನ ನೋಡಿ, ಏನಾದ್ರೂ ಬೇಕಂದ್ರೆ ಹೇಳಪ್ಪ, ಕೊಡ್ತೀನಿ. ಒಟ್ನಲ್ಲಿ ನೀನು ತಗೊಂಡು ಸ್ಕೂಲಿಗೆ ಬಾ. ನಂಗೆ ಎ ಪ್ಲೇನ್ ಬೇಕು, ಎ ಪ್ಲೇನು ಕೊಡ್ತೀನಿ. ಎದ್ದೇಳಪ್ಪ, ಕೊಡ್ತೀನಿ. ಊದೋದು ಬೇಕು, ಊದೋದು ಅದು ಕೊಡ್ತೀನಿ, ಎದ್ದೇಳಪ್ಪ. ಗಲ 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 ಅನ್ನುತ್ತಲ್ಲ, ಅದು ಬೇಕು. ಅದನ್ನು ಕೊಡ್ತೀನಿ, ಎದ್ದೇಳಪ್ಪ. ಎದ್ದೇಳಪ್ಪ, ಎಲ್ಲ ಕೊಡ್ತೀನಿ. ಎದ್ದೇಳಪ್ಪ, ಹಿಂಗ್ ಮಾಡ್ಬಾರ್ದು. ಎದ್ದೇಳಪ್ಪ. ಯಾವ್ದೇ ಕಾರಣಕ್ಕೂ ಕುದುರೆಯಿಂದ ಎದ್ದೇಳಲ್ಲ. ಈಗ HM ಮಂದಿ ನಿನ್ನ ಕಂಕ್ಳಿಗೆ ಹಾಕೊಂಡು ತಗೊಂಡ್ ಹೋಗ್ತಾರೆ, ಗ್ಯಾರಂಟಿ. ಹೇಳಿದ್ ಮತ್ತೆ ಕೇಳಿಲ್ಲ ಅಂದ್ರೆ ಕಂಕ್ಳಿಗೆ ಹಾಕೊಂಡು ತಗೊಂಡು ಇಲ್ಲ. ಇವನ್ಗೆ ಯಾವ ಶಿಕ್ಷೆ ಕೊಡ್ಬೇಕು ಗೊತ್ತಾ? ಸ್ಟ್ಯಾಂಡ್ ಅಪ್ ಅಂದ ಬೆಂಚ್. ಸ್ಟ್ಯಾಂಡ್ ಅಪ್, ಚಡ್ಡಿ ಬಿಚ್ಚು, ಎಲ್ರು ಪಪ್ಪಿ ಶೇವ್ ಅನ್ಬೇಕು. ಆವಾಗ ಇವ್ನು ಬರ್ತಾನೆ. ಅರ್ಥ ಆಯ್ತಾ? ಆ ತರ ಪನಿಷ್ಮೆಂಟ್ ಬೇಕಾ ನಿನ್ಗೆ? ಟೀಚರ್, ನಾವು ಅದನ್ನ ನೋಡಕ್ ಹೇಳಿಲ್ಲ ಟೀಚರ್. ಪಪ್ಪಿ ಶೇವ್ ಆಗ್ಬೇಕಾ ನಿನ್ಗೆ? ಬೇಡ ಟೀಚರ್. ವೆರಿ ಗುಡ್, ಪ್ರಾಬ್ಲಮ್ ಸಾಲ್ವ್. ಓಕೆ, ಸೊ ನಮ್ಮ ಪಾರ್ವತಿಯವರು ಗೆಸ್ಟ್ ಟೀಚರ್ ಆಗಿ ಜಿಗಣಿಯ ಮುದ್ರಾಯನ ದೊಡ್ಡಿಯ ಒಂದು ಗ್ರಾಮಾಂತರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ವೃತ್ತಿ ಜೀವನದ ಸಂತೃಪ್ತಿಯ ಬಗ್ಗೆ ಈ ವೇದಿಕೆ ಮೇಲೆ ಹಂಚ್ಕೊಂಡ್ರು. ರಾಘು ಅವರೇ, ನೀವ್ ಹೇಳಿ. ಪಾರ್ವತಿಯವರು ಆ ಸ್ಕೂಲ್ ಬಗ್ಗೆ ಮಾತಾಡ್ಬೇಕಾರೆ, ಮಕ್ಕಳ ಬಗ್ಗೆ ಮಾತಾಡ್ಬೇಕಾರೆ, ಮನೆಯಿಂದ ಹೊರಟು ಸ್ಕೂಲ್ಗೆ ಬಂದಾದ ನಂತರ ಆ ಇಡೀ ಪ್ರಪಂಚ ಇದೆಲ್ಲ ಅವ್ರು ಬೇರೆನೇ ಪ್ರಪಂಚ ಅದು ಅನ್ನೋ ಹಾಗೆ ಅದನ್ನ ಭಾವಿಸ್ತಾರೆ. ನಿಜವಾಗ್ಲೂ ತುಂಬಾ ನಿಮ್ಮ ಮಕ್ಕಳು ಬಹಳ ಪುಣ್ಯ ಮಾಡಿದ್ದಾರೆ ಪಾರ್ವತಿಯವರೇ, ನಿಮ್ಮನ್ನ ಪಡೆದು. ನೀವು ಹೋಗುವಂತ ದಾರಿ ಇನ್ನೂ ಬಹಳ ಇದೆ. ಸೊ ನಮ್ಮ ಈ ವಿಶ್ವ ಮಹಿಳೆಯರ ದಿನಾಚರಣೆ ದಿನ ನೀವು ನಮ್ಮ ವೇದಿಕೆಗೆ ಬಂದು ನಿಮ್ಮ ಜೀವನದ ಬಗ್ಗೆ ಒಂದಷ್ಟು ಸ್ವಾರಸ್ಯಕರವಾದ ವಿಚಾರಗಳನ್ನ ಹಂಚ್ಕೊಂಡು, ಜೊತೆಗೆ ಅಷ್ಟೇ ಸ್ಪೋರ್ಟಿವ್ ಆಗಿ ನಮ್ಮ ಮಕ್ಕಳನ್ನ ನೀವು ಮ್ಯಾನೇಜ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಪಾರ್ವತಿ, ನಿಮ್ಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ರಾಘು. ಅಂಡ್ ರಚಿತಾ ಅವರೇ. ಪಾರ್ವತಿ ಅವ್ರು ಮಾತಾಡ್ತಿರ್ಬೇಕಾದ್ರೆ ನನ್ನ ತಾಯಿ ಸ್ಕೂಲ್ ಟೀಚರ್ ಆಗಿದ್ರು. ಸೊ ಅವಾಗ ಅಮ್ಮ ಬಂದು ಹೇಳ್ತಿರ್ದಾಗ ಲೈಕ್ ಸ್ಟೂಡೆಂಟ್ಸ್ ಹಿಂಗ್ ಮಾಡ್ತಿದ್ರು, ಹಿಂಗ್ ಕೀಟ್ಲೆ ಮಾಡ್ತಿದ್ರು. ಅವ್ರು ಹೇಳಿದೆಲ್ಲ ಸತ್ಯ. ಏನೋ ಒಂದ್ ಹೇಳಿರ್ತಾರೆ, ಅವರೇ ಏನೋ ಒಂದ್ ಬರ್ದಿರ್ತಾರೆ. ತುಂಬಾ ತಾಳ್ಮೆ ಬೇಕು ಈ ಒಂದು ಪ್ರೊಫೆಷನ್ಗೆ. ಆದಷ್ಟು ಬೇಗ ಒಂದು ದೊಡ್ಡ ಶಾಲೆಗೆ ನೀವು ಮೇನ್ ಫ್ಯಾಕಲ್ಟಿ ಆಗಿ ಹೋಗ್ಲಿ ಅಂತ ನಾನು ನಿಮ್ಗೆ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಅಂಡ್ ತುಂಬಾ ಖುಷಿ ಆಯ್ತು ನಮ್ಮ ವೇದಿಕೆ ಮೇಲೆ ನೀವಿದ್ದು ಇಷ್ಟೊತ್ತವರೆಗೂ ನಿಮ್ಮ ಒಂದು ಲೈಫ್ ನ ನಮ್ಮ ಒಟ್ಟಿಗೆ ಶೇರ್ ಮಾಡ್ಕೊಂಡಿದ್ದು ಒಳ್ಳೇದಾಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಚಿತಾ ಅವರೇ. ಸೊ ನಮ್ಮ ಪಾರ್ವತಿ ಅವರಿಗೆ ಗ್ಯಾಬ್ರಿಯಲಾ ಸ್ಮಿತ್ ಅವರು ಕ್ರೌನ್ ಅನ್ನ ಇಟ್ಟು ಗೌರವಿಸಬೇಕು ಅಂತ ಕೇಳ್ಕೊಳ್ತೀನಿ. ಸೂಪರ್ 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 ಕ್ವೀನ್, ಸೂಪರ್ 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 ಕ್ವೀನ್, ಸೂಪರ್ 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 ಕ್ವೀನ್, ಸೂಪರ್ 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 ಕ್ವೀನ್. ಓಕೆ ಪಾರ್ವತಿ ಅವರೇ, ನೀವು ಇನ್ನಷ್ಟು ಅಚೀವ್ ಮಾಡಬೇಕು, ಇನ್ನಷ್ಟು ಎಕ್ಸಾಮ್ಗಳನ್ನ ಪಾಸ್ ಮಾಡಿ ಈ ಸಮಾಜದಲ್ಲಿ ಇನ್ನೂ ಉತ್ತುಂಗದ ಪೊಸಿಷನ್ಸ್ಗೆ ಹೋಗಬೇಕು ಅಂತ ನಮ್ಮ ಸೂಪರ್ ಕ್ವೀನ್ ಕಾರ್ಯಕ್ರಮದ ಮೂಲಕ ನಿಮಗೆ ನಾವೆಲ್ಲರೂ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಈಗ ಬರ್ತಾ ಇರುವಂತ ವಿಶೇಷ ಕ್ವೀನ್, ಇವರು ಉತ್ತರ ಕರ್ನಾಟಕದ ವಿಶಿಷ್ಟ ಸಾಧಕಿ. ಚಿಕ್ಕ ವಯಸ್ಸಲ್ಲೇ ಹಲವಾರು ಕನಸುಗಳನ್ನ ಇಟ್ಕೊಂಡಿರುವಂತವ್ರು. ಸ್ವಾಗತಿಸಿ ಹುಬ್ಬಳ್ಳಿಯ ಪೂರ್ಣಿಮಾ ಹಾಗೂ ಡಾನ್ಸಿಂಗ್ ಕ್ವೀನ್ ರಜನಿ. ಪೂರ್ಣಿಮಾ ಅವರೇ, ರಜನಿ ಅವರೇ, ವೆಲ್ಕಮ್. ಥ್ಯಾಂಕ್ ಯು ಕುರಿ. ಪೂರ್ಣಿಮಾ ಅವರೇ, ನಿಜವಾಗ್ಲೂ ಉತ್ತರ ಕರ್ನಾಟಕದ ಗೆಟಪ್ ಅಲ್ಲಿ ಎಷ್ಟ್ ಚೆನ್ನಾಗಿ ಕಾಣ್ತಿದ್ರು ಗೊತ್ತಾ? ಮುಗುತಿ ನೋಡಿ ಎಷ್ಟ್ ಚೆನ್ನಾಗಲ್ಲ, ಒಂಥರ ಅಟ್ರಾಕ್ಟಿವ್. ಇಟ್ ಇಸ್ ವೆರಿ ನೈಸ್. ನಿಮ್ ಪಕ್ಕ ಡಾನ್ಸಿಂಗ್ ಕ್ವೀನ್ ರಜನಿ ಅವ್ರು ನಿಂತಿದ್ದಾರೆ. ಸೂಪರ್ ಕ್ವೀನ್ ವೇದಿಕೆಯಲ್ಲಿ ನೀವು ಅವ್ರ ಜೊತೆಲಿ ನಿಂತ್ಕೊಂಡಿರೋದು ಎಷ್ಟು ಹೆಮ್ಮೆ ಅನಿಸ್ತಾ ಇದೆ? ತುಂಬಾ ಹೆಮ್ಮೆ ಅನಿಸ್ತಿದೆ. ಆಕ್ಚುಲಿ ಅವ್ರ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಆಗಿದ್ರು. ಅಂಡ್ ಅವ್ರ ಡ್ಯಾನ್ಸ್ ಆಗಿರ್ಬೋದು, ಅವ್ರ ಸಿಂಗಿಂಗು, ಅವ್ರ ಕಲ್ಪನಾ ಆಕ್ಟಿಂಗ್ ಅಂತೂ ಮೈಂಡ್ ಬ್ಲೋಯಿಂಗ್ ಆಗಿತ್ತು. ನನ್ಗೆ ಅದಕ್ಕೆ ತುಂಬಾ ಇಷ್ಟ ಅವರು. ಓಕೆ ಪೂರ್ಣಿಮಾ ಅವರೇ, ನಿಮ್ಮ ಸಾಧನೆಯ ಬಗ್ಗೆ ನಮ್ಮೆಲ್ಲ ವೀಕ್ಷಕರ ಜೊತೆ ಹಂಚ್ಕೊಳ್ಳಿ. ಬೇಸಿಕಲಿ ನಾನು ಸ್ಪೋರ್ಟ್ಸ್ ಹುಡುಗಿ. 2 ಸಲ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದೀನಿ. ಗೋಲ್ಡ್ ಮೆಡಲ್ ನ ತಗೊಂಡ್ ಬಂದಿದ್ದೀನಿ ಥ್ರೋಬಾಲ್ ಅಲ್ಲಿ. ಸೊ
ಕರಾಟೆ ಕೂಡ ಕಲ್ತಿದ್ದೀನಿ. ಅಲ್ಲಿ ಇಲ್ಲಿ ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್ ಹಳ್ಳಿಗೆಲ್ಲ ಹೋಗ್ತೀನಿ. ಹೆಣ್ಮಕ್ಳಿಗೆಲ್ಲ ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್ ನ ಕೊಡ್ತೀನಿ. ಮಕ್ಳಿಗೆಲ್ಲ ಫ್ರೀಯಾಗಿ ಹೇಳ್ಕೊಡ್ತಾ ಇದೀವಿ. ಅದಾದ್ಮೇಲೆ ಒಂದು ಖಡಕ್ ವಿಚಾರ ಅನ್ನೋದನ್ನ ಒಂದು ಟೀಮ್ ನ ಮಾಡ್ಕೊಂಡಿದೀವಿ. ಅದ್ರಲ್ಲಿ ನಾವು ಇಬ್ರೇ ವರ್ಕ್ ಮಾಡ್ತಾ ಇರೋದು. ಸೊ ಆ ಟೀಮ್ ಅಲ್ಲಿ ನಮ್ಮ ಮೋಟೋ ಏನಂತಂದ್ರೆ ಇಂಡಿಯನ್ ಆರ್ಮಿ ಬಗ್ಗೆ ನಾವು ಹೇಳ್ಬೇಕು. ಇಂಡಿಯನ್ ಆರ್ಮಿ ಅಂತಂದ್ರೆ ಸೈನಿಕರ ಬಗ್ಗೆ ನೆನಪಾಗೋದು ಬರೀ 26 ಜನವರಿ 15 ಆಗಸ್ಟ್ ಅಷ್ಟೇ. ಅದ್ ಬಿಟ್ರೆ ನಮ್ಗೆ ನಾವ್ ಯಾವತ್ತೂ ಅದನ್ನ ನೆನಪೇ ಮಾಡ್ಕೊಳ್ಳಲ್ಲ. ಅದಕ್ಕೋಸ್ಕರ ನಮ್ ಯೂತ್ಸಿಗಾಗ್ಲಿ ಎಲ್ಲರಿಗೂ ಇಂಡಿಯನ್ ಆರ್ಮಿ ಬಗ್ಗೆ ಆಗ್ಲಿ ಫಾರ್ಮರ್ಸ್ ಬಗ್ಗೆ ನಾವು ಒಂದು ಮೋಟಿವೇಶನ್ ಸ್ಪೀಚ್ ಕೊಡ್ತೀವಿ. ಅದ್ರ ಬಗ್ಗೆ ನಾವು ಅವೇರ್ನೆಸ್ ಮೂಡಿಸ್ತೀವಿ. ಆಮೇಲೆ ಬೇರೆ ಬೇರೆ ಹಳ್ಳಿಗೆಲ್ಲ ಹೋಗಿ ರೈತರಿಗೆ ಏನು ಈಗ ದಳ್ಳಾಳಿಗಳೆಲ್ಲ ಮಧ್ಯೆ ಬಂದ್ಬಿಟ್ಟು ರೈತರನ್ನ ಹಾಳು ಮಾಡಿದ್ದಾರೆ ಅಂತಾನು ಹೇಳ್ಬೋದು. ಸೊ ಅವರಿಗೆ ನಾವು ಒಂದು ಅವೇರ್ನೆಸ್ ನ ಕೊಡ್ತಾ ಇದೀವಿ. ಯಾವ ಬೆಳೆ ಬೆಳಿಬೇಕು, ಹೇಗ್ ಮಾರ್ಕೆಟಿಂಗ್ ಮಾಡ್ಬೇಕು ಅನ್ನೋದನ್ನ ನಾವು ಅವರಿಗೆ ಹೋಗಿ ಸ್ಪಷ್ಟವಾಗಿ ತಿಳಿಸ್ತೀವಿ. ಕೆಲವು ಜನ ಅದನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ. ಇನ್ ಕೆಲವು ಜನ ನೀನ್ ಹುಡುಗಿ ಆಗಿದ್ದೆಲ್ಲ ಯಾಕೆ ಮಾಡ್ತಾ ಇದೀಯಾ, ಇದೆಲ್ಲ ವೇಸ್ಟ್, ಒಂದಿಲ್ಲ ಒಂದ್ ದಿವಸ ನೀನ್ ಮದುವೆ ಆಗಿ ಬೇರೆ ಮನೆಗೆ ಹೋಗೋದು ಇದೆಲ್ಲ ಯಾಕೆ ಮಾಡ್ಬೇಕು ಅಂತ ಹೇಳ್ತಾರೆ. ಈಗ ನನ್ನಲ್ಲಿ ಇರೋ ಆಲೋಚನೆಗಳನ್ನ ಈಗ ನಾನ್ ರೀಚ್ ಆಗೋದಲ್ಲ 10 ಜನಕ್ಕೆ, ನನ್ನ ಆಲೋಚನೆಗಳ ಇನ್ನೂ 10 ಜನಕ್ಕೆ ರೀಚ್ ಆಗ್ಲಿ. ಅದರಿಂದ ನನ್ನ ಸೋಷಿಯಲ್ ವರ್ಕ್ ಇಂದ ಎಲ್ಲರೂ ಇಂಪ್ರೂವ್ಮೆಂಟ್ ಆಗ್ತಾರೆ ಅಂದ್ರೆ ಐ ಆಮ್ ರೆಡಿ ಟು ಡೂ ದಟ್. ಅದು ಒಂದು ಥಿಂಕಿಂಗ್ ನನ್ನಲ್ಲಿ ಇಟ್ಕೊಂಡು ನಾವು ಮಾಡ್ತಾ ಇರೋ ವರ್ಕ್ ಇದು. ಸೂಪರ್ ಪೂರ್ಣಿಮಾ ಅವರೇ, ಸೂಪರ್. ಓಕೆ ಪೂರ್ಣಿಮಾ ಅವರೇ, ಈಗ ನೀವು ಇಷ್ಟೆಲ್ಲ ಕೆಲಸಗಳನ್ನ ಮಾಡಿದೀರಾ ಅಲ್ವಾ? ಒಂದು ಈಗ ಫ್ಯೂಚರ್ ಅಲ್ಲಿ ನನಗೆ ಇಂಥ ಒಂದು ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆ ಇದೆ, ಆದ್ರೆ ಇನ್ನೂ ಆಗಿಲ್ಲ ಅನ್ನುವಂತ ವಿಷಯ ಇದೆಯಾ? ಇದೆ. ನಾನು ಒಬ್ಬ ಪೊಲೀಸ್ ಆಫೀಸರ್ ಆಗಬೇಕು ಅಂತ ಅದಕ್ಕೋಸ್ಕರ ಪ್ರಿಪರೇಷನ್ ಮಾಡ್ತಾ ಇದ್ದೀನಿ. ಸೊ ಒಂದು ಎಕ್ಸಾಮ್ ಕ್ಲಿಯರ್ ಮಾಡಿದ್ದೀನಿ, ಇನ್ನೊಂದು ಎಕ್ಸಾಮಿಗೆ ವೇಟ್ ಮಾಡ್ತಾ ಇದ್ದೀನಿ. ಬರಿಬೇಕು ಎಕ್ಸಾಮ್ ಅಷ್ಟೇ. ವೆರಿ ನೈಸ್. ಎಷ್ಟು ಆಸ್ಪಿರೇಷನ್ಸ್ ಇದೆ, ಎಷ್ಟು ಲೈಕ್ ದೂರಾಲೋಚನೆಗಳಿದೆ. ತುಂಬಾ ಖುಷಿ ಆಗತ್ತೆ ನಿಜವಾಗ್ಲು. ಅಂದ್ರೆ ಒಬ್ಬ ಮಹಿಳೆ ಮನಸ್ಸು ಮಾಡಿದ್ರೆ ಎಷ್ಟೆಲ್ಲ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಇವತ್ತು ಸಾಕ್ಷಿಯಾಗಿ ಪೂರ್ಣಿಮಾ ಅವರು ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ವೆರಿ ನೈಸ್. ರಜನಿ ಅವರೇ, ಅವ್ರು ನಿಮ್ ಜೊತೆ ಇರೋದು ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ? ನನಗೆ ಖುಷಿ ಅನ್ನೋದಕ್ಕಿಂತ ತುಂಬಾ ಹೆಮ್ಮೆ ಆಗ್ತಿದೆ. ಅವರು ಚಿಕ್ಕ ವಯಸ್ಸಲ್ಲೇ ಇಷ್ಟು ದೊಡ್ಡ ಸಾಧನೆ ಮಾಡ್ತಿರೋದು ಅಂದ್ರೆ ಅವರು ಸೆಲ್ಫ್ ಡಿಫೆನ್ಸ್ಗೆ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ನಮ್ಗೆ ಈಗಿನ ಜನರೇಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿಷಯ ಅದು. ಸೊ ನಿಜವಾಗ್ಲೂ ನನಗೆ ಅವ್ರ ಜೊತೆ ನಿಂತಿರೋದು ಬಹಳ ಹೆಮ್ಮೆ ಕೊಡ್ತಾ ಇದೆ. ವೆರಿ ನೈಸ್. ಪೂರ್ಣಿಮಾ ಅವರೇ, ನಮ್ಮ ಡ್ಯಾನ್ಸ್ ಕ್ವೀನ್ ರಜನಿ ಅವ್ರ ಜೊತೆ ನಿಂತಿದ್ದೀರಾ. ನಿಮಗೂ ಏನಾದರೂ ಡ್ಯಾನ್ಸ್ ಆಡಬೇಕು ಅನ್ನೋ ಆಸೆ ಏನಾರು ಆಗ್ತಾ ಇದೆಯಾ? ಎಸ್, ನಾನು ಲಾವಣಿ ಡ್ಯಾನ್ಸರ್. ಸೂಪರ್. ಹಂಗಾದ್ರೆ ಓಕೆ, ಸೊ ಈಗ ಒಂದು ಅದ್ಭುತವಾದಂತ ಲಾವಣಿ ನೃತ್ಯ ಫ್ರಮ್ ಪೂರ್ಣಿಮಾ ಅಂಡ್ ನಮ್ಮ ಡಾನ್ಸಿಂಗ್ ಕ್ವೀನ್ ರಜನಿ ಅವರ ಮ್ಯೂಸಿಕ್. ಬರ್ತಾ ಇದೆ. ಏನು ಇಷ್ಟು ಗಿಲಿ 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 ಗಿಲ್ಲಕ್ಕೂ ಅಂತ ನಮ್ಮ ಪೂರ್ಣಿಮಾ ಅವರು ಹಾಗೂ ರಜನಿ ಅವರು ಡ್ಯಾನ್ಸ್ ಮಾಡಿದ್ಮೇಲೆ ನಮ್ಮ ರಚಿತಾ ರಾಮ್ ಅವರು ಜಾಯಿನ್ ಆಗ್ಬಿಟ್ರೆ ಇನ್ನೂ ಅದ್ಭುತವಾಗಿರುತ್ತೆ. ಹೌದು. ನಂಗೆ ಒಂದು ಆಸೆ ಭವ್ಯ ಮ್ಯಾಮ್ ಡ್ಯಾನ್ಸ್ ನೋಡೋದು.
ಪೂರ್ಣಿಮಾ ಅವರೇ ಡಾನ್ಸ್ ಅಂತೂ ಸಾಕದಾಗಿ ಮಾಡಿದ್ರಿ. ಬೇರೆ ಇನ್ನು ಏನೇನು ಟ್ಯಾಲೆಂಟ್ ಇದೆ ನಿಮ್ಮಲ್ಲಿ? ಸೊ ನಾನು ಕತೆ ಬರಿತೀನಿ, ಆರ್ಟಿಕಲ್ಸ್ ಬರಿತಾ ಇದ್ದೀನಿ, ಒಂದು ಕವನ ಕೂಡ ಬರಿತಾ ಇದ್ದೀನಿ. ಓಕೆ, ಒಂದು ಕವನದ ಒಂದು ಝಲಕ್ ಇಲ್ಲಿ ಹೇಳ್ಬೋದು. ಇದು ನಾನು ವುಮೆನ್ಸ್ ಡೇಗೋಸ್ಕರ ನಿನ್ನೆ ಕೂತ್ಕೊಂಡು ಬರ್ತಿರೋಂಥದ್ದು. ನಾರಿ ಅಂತ ಹೇಳಿ. ಹೆಣ್ಣು ಹೆಣ್ಣೆಂದು ಜರಿಯುವುದೇಕೆ, ಹೆಣ್ಣೊಬ್ಬಳು ಜಗದ ಕಣ್ಣೆಂದು ತಿಳಿಯಬೇಕು. ಹೆಣ್ಣು ಹುಟ್ಟಿದಾಗ ಕೀಳಾಗಿ ಕಾಣುವಿರೇಕೆ, ಅದೇ ಹೆಣ್ಣು ನಿಮ್ಮ ಮನೆಯ ದೀಪ ಬೆಳಗಲಿಲ್ಲವೇ. ಹೆಣ್ಣು ಮಡದಿಯಾಗಿ ನಿಮ್ಮ ಕಷ್ಟ ಸುಖ ಹಂಚಿಕೊಳ್ಳಲಿಲ್ಲವೇ, ತಾಯಾಗಿ ಸೆರಗ ಮುಚ್ಚಿ ಹಾಲುಣಿಸಲಿಲ್ಲವೇ. ಹೆಣ್ಣು ಹೆಣ್ಣೆಂದು ಜರಿಯುವುದೇಕೆ, ಹೆಣ್ಣೊಬ್ಬಳು ಜಗದ ಕಣ್ಣೆಂದು ತಿಳಿಯಬೇಕು. ಚಂದಿರನ ತೋರಿಸಿ ತುಣಿಸಲಿಲ್ಲವೇ, ಅತ್ತಾಗ ಕೊಂಡೊರೆಸಿ ಮುತ್ತು ಕೊಡಲಿಲ್ಲವೇ. ಬಿದ್ದಾಗ ಬಂದು ಎಬ್ಬಿಸಿ ನೋವನ್ನು ಮರೆಸಲಿಲ್ಲವೇ, ಹಾಡು ಹೇಳಿ ನನ್ನನ್ನು ಕುಣಿಸಲಿಲ್ಲವೇ. ಹೆಣ್ಣು ಹೆಣ್ಣೆಂದು ಜರಿಯುವುದೇಕೆ, ಹೆಣ್ಣೊಬ್ಬಳು ಜಗದ ಕಣ್ಣೆಂದು ತಿಳಿಯಬೇಕು. ಮೊದಲ ಅಕ್ಷರ ತಿದ್ದಿದವಳು ತಾಯಿ ರೂಪದಲ್ಲಿರುವ ಹೆಣ್ಣಲ್ಲವೇ. ಕಾಲು ನೋವೆಂದಾಗ ಬೆನ್ನ ಮೇಲೆ ಹೊತ್ತವಳು ಹೆಣ್ಣಲ್ಲವೇ. ಹಠ ಮಾಡಿದಾಗ ಅಕ್ಕನ ರೂಪದಲ್ಲಿ ಹೆಣ್ಣು ಮಿಠಾಯಿ ಕೊಡಿಸಿ ನನ್ನನ್ನು ನಗಿಸಲಿಲ್ಲವೇ. ವೈದ್ಯೆಯಾಗಿ ಹೆಣ್ಣೊಬ್ಬಳು ಜೀವ ಉಳಿಸಲಿಲ್ಲವೇ. ಸಂದರ್ಭ ಬಂದಾಗ ಬಂದೂಕು ಹಿಡಿದು ದೇಶ ಕಾಯಲಿಲ್ಲವೇ. ನಾವು ಪೂಜಿಸುವ ಭೂದೇವಿ ಹೆಣ್ಣಲ್ಲವೇ. ಹೆಣ್ಣು ಹೆಣ್ಣೆಂದು ಜರಿಯುವುದೇಕೆ, ಹೆಣ್ಣೊಬ್ಬಳು ಜಗದ ಕಣ್ಣೆಂದು ತಿಳಿಯಬೇಕು. ಎಷ್ಟು ಟ್ಯಾಲೆಂಟ್ ಪೂರ್ಣಿಮಾ ಅವರೇ. ಡಾನ್ಸು, ಮೋಟಿವೇಶನಲ್ ಸ್ಪೀಚು, ಕವನಗಳು, ರೈತರ ಹತ್ರ ಹೋಗಿ ಅವರನ್ನ ಒಂದು ದಾರಿಗೆ ತಗೊಂಡ್ ಬರುವಂತ ಪ್ರಯತ್ನ. ವೆರಿ ನೈಸ್, ವೆರಿ ನೈಸ್. ಓಕೆ ರಾಜನಿ ಅವರೇ, ಈಗ ನಿಮಗೆ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಸೂಪರ್ ವುಮನ್ ಅದು ಯಾರು? ಎಲ್ರಿಗೂ ಗೊತ್ತಿರೋ ಹಂಗೆ ನನ್ನ ತಾಯಿ ಬಿಟ್ಟು ಇನ್ನೂ ಒಬ್ರಿದ್ದಾರೆ ಸೂಪರ್ ವುಮನ್ ಅಂತಾನೆ ಹೇಳ್ಬೋದು ಅವರು. ನಾನು ತುಂಬಾ ಅಂದ್ರೆ ಅವರು ಫ್ಯಾನ್ ಅಂತ ನನ್ಗೆ ಪರಿಚಯ ಆಗಿದ್ದು. ಬಟ್ ಇವಾಗ ಅವರು ತಾಯಿ ತರಾನೇ ಆಗೋಗ್ಬಿಟ್ಟಿದ್ದಾರೆ ನನಗೆ. ಸಾಯಿಬಾಬಾ ಹಾಸ್ಪಿಟಲ್ ಅಲ್ಲಿ ಹೆಡ್ ನರ್ಸ್ ಆಗಿ ವರ್ಕ್ ಮಾಡ್ತಿದ್ದಾರೆ ಅವರು. ಅವ್ರಿಗೆ ಮಕ್ಕಳಿಲ್ಲ. ಸೊ ಅವರು ನನ್ನನ್ನೇ ಮಗಳ ತರ ದತ್ತು ತಗೊಂಡು ನನಗೆ ಎಷ್ಟು ಕಷ್ಟ ಇದ್ದಾಗ, ನಾನು ಎಂತೆಂಥ ಸ್ಥಿತಿಲಿದ್ದಾಗ ಅವ್ರು ನನಗೆ ಹೆಲ್ಪ್ ಮಾಡಿದ್ದಾರೆ ಅಂದರೆ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ನನ್ನ ತಾಯಿ ಒಂದು ಕಣ್ಣಾದರೆ ಇನ್ನೊಂದು ಕಣ್ಣು ಅವರು ಅಂತಲೇ ಹೇಳ್ಬೋದು. ನನಗೆ ಅಷ್ಟು ಒಂದು ನಾನು ಸೋತಾಗ ಧೈರ್ಯ ಹೇಳಿದ್ದಾರೆ. ನಾನು ಬಿದ್ದಾಗ ಇಲ್ಲ, ನೀನು ಮಾಡೋ ಶಕ್ತಿ ಇದೆ ನಿನ್ನಲ್ಲಿ, ನೀನು ಮಾಡ್ತೀಯಾ, ನೀನು ಅಚೀವ್ ಮಾಡೋ ಶಕ್ತಿ ಇದೆ, ನೀನು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ, ನಾನು ನಿನ್ನ ಹಿಂದೆ ಇರ್ತೀನಿ ಮಾಡು ಅಂತ ಹೇಳಿದಂಥ ದೇವತೆ ಅಂತಲೇ ಹೇಳ್ಬೋದು ಅವರು. ತಾರಾ ಹೆಗಡೆ ಅಂತ ಅವ್ರ ಹೆಸರು. ವೆರಿ ನೈಸ್ ವುಮನ್. ಇನ್ನೊಂದು ಜನ್ಮ ಅಂತಿದ್ರೆ ಅವ್ರ ಹೊಟ್ಟೆಲ್ಲಿ ನಾನು ಹುಟ್ಟು ಬರಬೇಕು, ಅಷ್ಟು ನನಗೆ ಶಕ್ತಿ ಕೊಟ್ಟಿದ್ದಾರೆ ಅವರು. ಅವರೇ ನನ್ನ ಲೈಫ್ನ ಇನ್ನೊಬ್ರು ಸೂಪರ್ ವುಮನ್. ರಾಘು ಅವರೇ, ಇದನ್ನ ನೋಡಿ ನಿಮ್ಗೆ ಎಷ್ಟು ಖುಷಿ ಆಯ್ತು? ಪೂರ್ಣಿಮಾ ಅವ್ರನ್ನ ಇವತ್ತು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋದು ನಮಗೆಲ್ರಿಗೂ ಒಂದು ಬಹಳ ಒಳ್ಳೆ ಅವಕಾಶ ಅಂತ ನನಗನ್ಸುತ್ತೆ. ಯಾಕೆಂತ ಹೇಳಿದ್ರೆ ಅವರು ಆ ಒಂದು ವಯಸ್ಸಿನಲ್ಲೇ ಸೆಲ್ಫ್ ಡಿಫೆನ್ಸ್, ಮೋಟಿವೇಶನ್, ಆಮೇಲೆ ಆರ್ಟ್ ಜೊತೆಗೆ ಲಿಟ್ರೇಚರ್, ಅಂದ್ರೆ ಅವರು ಬಹಳ ಒಂದು ಒಳ್ಳೆ ಕವಿತೆಯನ್ನ ಇಲ್ಲಿ ನಮ್ಗೆ ಹೇಳಿದ್ರು. ನೃತ್ಯದಲ್ಲೂ ಇದ್ದಾರೆ. ಹಾ, ಅವ್ರ ಫೋಕಸ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ವಯಸ್ಸಿನ ಮಕ್ಕಳು, ಇವಾಗ ಬರೀ ಹೆಣ್ಮಕ್ಳು ಗಂಡು ಮಕ್ಳು ಅಂತ ನಾನು ತಾರತಮ್ಯ ಮಾಡ್ತಿಲ್ಲ. ಈ ವಯಸ್ಸಿನಲ್ಲಿ ಎಷ್ಟೋ ಜನಕ್ಕೆ ಇತ್ತೀಚೆಗೆ ಕೋವಿಡ್ ಅಂತ ಬಂದಾಗ ಡಿಪ್ರೆಷನ್ ಅಂತ ಒಳಗೊಟ್ಟೋಗ್ತಾರೆ. ನನಗೆ ಆ ವಯಸ್ಸಿನವ್ರ ಡಿಪ್ರೆಷನ್ ಅಂದ್ರೆ ಎಲ್ಲೆಲ್ಲದ ಕೋಪ ಬಂದ್ಬಿಡುತ್ತೆ. ಯಾಕೆ ಅಂದ್ರೆ 23ನೇ ವಯಸ್ಸಿಗೆ ಏನ್ ಜೀವನ ನೋಡಿದ್ರೆ ಅಂತ ಡಿಪ್ರೆಷನ್ ಬರಬೇಕು. ಎಷ್ಟು ಜೀವನ ಇದೆ, ಎಷ್ಟು ಕಲ್ತ್ಕೊಳ್ಳೋದಿದೆ, ಎಷ್ಟು ಅರ್ಥ ಮಾಡ್ಕೊಳ್ಳೋದಿದೆ, ಎಷ್ಟು ಜನರನ್ನ ನೋಡಿ ಸ್ಫೂರ್ತಿ ತಗೊಳ್ಳೋಂಥದ್ದಿದೆ. ನಮ್ಮಲ್ಲೇ ಕಂಡುಕೋಬೇಕಾಗಿರುವಂತ ಎಷ್ಟೊಂದು ವಿಚಾರಗಳಿದಾವೆ. ಅದೆಲ್ಲದರಲ್ಲೂ ಇವರು ಒಂದು ಸ್ವಲ್ಪ ಶುರು ಮಾಡ್ಕೊಂಡಿದ್ದಾರೆ. ಇವಾಗ ನೀವು ನೋಡ್ಕೊಳ್ಳೋದು ಬರೀ ಪ್ರಾರಂಭ ಅಷ್ಟೇ ಪೂರ್ಣಿಮಾ ಅವರೇ. ನೀವು ಸಾಧಿಸೋದು ಇನ್ನೂ ಬಹಳ ಇದೆ. ಸೊ ನಿಮ್ಮ ಕಥೆ ಇದೆಯಲ್ಲ, ನಿಮಗೆ ನೀವೇ ಸ್ಫೂರ್ತಿ. ನಮ್ಮ ಈ ಕಾರ್ಯಕ್ರಮ ನೋಡ್ತಿರುವಂತ ಎಷ್ಟೋ ಜನ ಹೆಣ್ಮಕ್ಳಿಗೆ ಅಥವಾ ಈ ವಯಸ್ಸಿನವ್ರಿಗೆ ನೀವು ನಿಜವಾಗ್ಲೂ ಬಹಳ ಒಳ್ಳೆ ಮಟ್ಟದಲ್ಲಿ ಸ್ಫೂರ್ತಿ ಆಗ್ತೀರಿ. ನಿಮ್ ಜೊತೆ ಇವತ್ತು ರಜನಿ ಅವರು ಕೂಡ ಒಂದು ಒಳ್ಳೆ ಮಾತನ್ನ ಹೇಳಿದ್ರು ಹಾರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದವ್ರ ಬಗ್ಗೆ. ರಕ್ತ ಜೊತೆ ಬರೋದು ಸಂಬಂಧ ಆಗುತ್ತೆ, ಆಯ್ತಾ, ಭಾವನೆ ಜೊತೆ ಬರೋದು ಬಾಂಧವ್ಯ ಆಗುತ್ತೆ. ಸೊ ನಿಮಗೆ ಬಹಳ ಒಳ್ಳೆ ಬಾಂಧವ್ಯ ಬೆಳ್ಕೊಂಡಿದೆ ಅವ್ರ ಜೊತೆ. ಎಷ್ಟೋ ಜನರಿಗೆ ತಾಯಿ ಪ್ರೀತಿ ಸಿಗದೇ ಇರುವಂತ ಸಂದರ್ಭದಲ್ಲಿ ನಿಮಗೆ ಇಬ್ರಿಬ್ರು ತಾಯಂದ್ರ ಪ್ರೀತಿ ಸಿಗ್ತಾ ಇದೆ. ಹಾಗಾಗಿ ನಿಮ್ಮ ಪರ್ಸನಾಲಿಟಿ ಒಳಗಡೆಯಿಂದ ಎಲ್ಲೋ ಇನ್ನೊಬ್ರಿಗೂ ಆ ಪ್ರೀತಿಯನ್ನಾಗ್ಲಿ, ಆ ವಿಶ್ವಾಸವನ್ನಾಗ್ಲಿ ನೀವು ಹಂಚ್ತಾ ಹೋಗ್ತೀರಿ. ಸೊ ನೀವಿಬ್ರು ಕೂಡ ಇವತ್ತು ವೇದಿಕೆ ಮೇಲೆ ತುಂಬಾ ತುಂಬಾ ಸ್ಫೂರ್ತಿದಾಯಕವಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ರಚಿತಾ ಅವರೇ, ಆ್ಯಕ್ಚುಲಿ ಪೂರ್ಣಿಮಾ ಅವರು ತುಂಬ ಟಫ್ ಆಗಿ ಕಾಣಿಸ್ತಾರೆ ಆ್ಯಂಡ್ ಟಫ್ ಆ್ಯಂಡ್ ರಫ್ ಅಂತ ಹೇಳ್ಬೋದು. ಬಿಕಾಸ್ ಅವರ ಮಾತಲ್ಲೇ ಅದು ಗೊತ್ತಾಗುತ್ತೆ. ಅವರ ಕಾನ್ಫಿಡೆನ್ಸ್ ನನಗೆ ತುಂಬಾ ಇಷ್ಟ ಆಯಿತು. ನನಗೊಂದು ಪ್ರಶ್ನೆ ಇದೆ, ಇಷ್ಟೆಲ್ಲ ಮಾಡೋದಕ್ಕೆ ನಿಮಗೆ ಯಾರು ಮೋಟಿವೇಟ್ ಮಾಡಿದ್ದು? ಅಮ್ಮ ಮೇಡಮ್. ಹೌದಾ? ಸೊ ಖುಷಿ ಆಯಿತು ನಮ್ಮ ವೇದಿಕೆ ಮೇಲೆ ನಿಮ್ಮ ಮಾತುಗಳನ್ನ ಕೇಳ್ತಾ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ ನಮ್ಮೆಲ್ಲರ ಕಡೆಯಿಂದ ನಿಮಗೆ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಭವ್ಯ ಮೇಡಮ್. ಪೂರ್ಣಿಮಾ ಅವರೇ, ನಿಜವಾಗ್ಲೂ ಹೇಳಬೇಕಂದ್ರೆ ನಿಮ್ಮ ಒಂದು
ಈ ಸೇವೆನ ಡಿಫ್ರೆಂಟ್ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ನಮ್ಮ ನ್ಯಾಷನಲ್ ಹೀರೋಸ್ ಅಂದ್ರೆ ಡಿಫೆನ್ಸ್ ಆರ್ಮಿ ಅವರು. ಆ ಒಂದು ಹೀರೋಗಳಿಗೆ ನೀವು ಒಂದು ಅವೇರ್ನೆಸ್ ಮೂಡಿಸ್ತಿದ್ದೀರಾ. ಅಂದ್ರೆ ನಮಗೆ ಆಹಾರವನ್ನು ನೀಡ್ತಾ ಇರೋ ಫಾರ್ಮರ್ಸ್ ಅವರು ಒಂದು ದೇವರು ನಮಗೆ, ಅಂಥವ್ರಿಗೂ ಹೋಗಿ ನೀವು ಒಂದು ಅವೇರ್ನೆಸ್ ಮೂಡಿಸ್ತಿದ್ದೀರಾ. ಹಾಗೂ ಎಲ್ಲ ಕ್ಷೇತ್ರದಲ್ಲೂ ಇದ್ದೀರಾ ನೀವು. ಕತೆ, ಕವನ, ಡ್ಯಾನ್ಸ್ನು ತುಂಬಾ ಚೆನ್ನಾಗಿ ಮಾಡ್ತೀರಾ, ಒಳ್ಳೆ ಕವನ ಬರೆದಿದ್ದೀರಾ. ನಿಜವಾಗ್ಲೂ ನಿಮ್ಮ ಮನೆಯವರಿಗೆ, ನಿಮಗೂ ಎಲ್ಲರಿಗೂ ನಾನು ಬೆಸ್ಟ್ ವಿಶಸ್ ಅಂತ ಹೇಳ್ತೀನಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಓಕೆ ಪೂರ್ಣಿಮಾ ಅವರೇ, ಒಬ್ಬ ಸಾಮಾನ್ಯ ಮಹಿಳೆಯರಿಗೆ ನೀವು ಏನಾದರೂ ಹೇಳಬೇಕು ಈ ವೇದಿಕೆಯ ಮೂಲಕ ಅಂತಂದ್ರೆ ನಿಮ್ಮ ಒಂದು ತುಡಿತ ಏನಾದರೂ ಇದ್ರೆ ಅದನ್ನ ಹೇಳ್ಕೋಬಹುದು. ಕಷ್ಟ ಯಾರಿಗೂ ಎಲ್ಲರಿಗೂ ಬರುತ್ತೆ. ಆ ಕಷ್ಟ ಬಂದಿದೆ ಅಂತ ಹೇಳಿ ಲೈಫೇ ಬೇಡ ಅಂತ ಸೂಸೈಡ್ ಮಾಡ್ಕೊಳಕ್ ತುಂಬಾ ಜನ ಟ್ರೈ ಮಾಡ್ತಾರೆ. ಅದು ಮಾಡಬೇಡಿ. ಒಂದು ಕಡೆ ದಾರಿ ಇಲ್ಲ ಅಂದ್ರೆ ಇನ್ನೊಂದು ಕಡೆ ಹುಡುಕಿ ಅಂತ ನಾನು ಹೇಳ್ತೀನಿ ಅವ್ರಿಗೆ. ವಾವ್, ಕರೆಕ್ಟ್. ಅಂಡ್ ರಾಜಿನಿ ಅವರೇ, ನೀವು ನಮ್ಮ ಈ ಸ್ಪೆಷಲ್ ಕ್ವೀನ್ಗೆ ಕ್ರೌನ್ ನ ಹಾಕಿ ಅವ್ರಿಗೆ ಒಂದು ಗೌರವವನ್ನ ಸಲ್ಲಿಸಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಕ್ರೌನ್ ಪ್ಲೀಸ್. ಪೂರ್ಣಿಮಾ ಅವ್ರಿಗೆ ಬರಲಿ ಒಂದು ಜೋರಾದ ಚಪ್ಪಾಳೆ. ಆಲ್ ದಿ ಬೆಸ್ಟ್ ಪೂರ್ಣಿಮಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಜಿನಿ. ಥ್ಯಾಂಕ್ ಯು. ಶ್ವೇತು, ನಿಜವಾಗಲೂ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ. ಪ್ರತಿಯೊಬ್ಬ ಸ್ಪೆಷಲ್ ಕ್ವೀನ್ ಬಂದು ತಮ್ಮ ಜೀವನ ಹೇಳ್ಕೊತಾ ಇದ್ದಾರೆ. ನಿಜವಾಗ್ಲೂ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಶ್ವೇತು. ಹೌದು, ಅದು ವುಮೆನ್ಸ್ ಡೇ ಸ್ಪೆಷಲ್. ಬನ್ನಿ, ನಾಳೆ ಕೂಡ ಇನ್ನಷ್ಟು ಜೀವನ ಚಿತ್ರಣಗಳನ್ನ ನಾವೆಲ್ಲರೂ ನೋಡೋಣ. ಸಾಧಾರಣ ಮಹಿಳೆಯರನ್ನ ನಾವೆಲ್ಲರೂ ಗೌರವಿಸೋಣ. ನಮ್ಮ ಬದುಕಲ್ಲಿ ಸ್ಫೂರ್ತಿ ತುಂಬಿದಂತಹ ಹೆಣ್ತನವನ್ನ ನಾವೆಲ್ಲರೂ ಸೆಲೆಬ್ರೇಟ್ ಮಾಡೋಣ. ಮತ್ತೆ ನಾವೆಲ್ಲರೂ ನಾಳೆ ಸಿಗೋಣ. ಇದು ನಿಮ್ಮ ನೆಚ್ಚಿನ ಭೀಮಾ ಜ್ಯುವೆಲರ್ಸ್ ಕೋ ಪ್ರೆಸೆಂಟ್ ಸೂಪರ್ ಕ್ವೀನ್. Special partner Continental Malgudi Filter Coffee, Sadhguru Ayurveda Gram Floor Soap, Digital Streaming Partner ZEE5. ಮತ್ತೆ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಚಂಗಪ್ಪ ಹಾಗೂ ನನ್ನ ಪ್ರೀತಿಯ ಕೋ-ಹೋಸ್ಟ್ ಕುರಿ ಪ್ರತಾಪ್ ಅವರು ನಾಳೆ ನಿಮ್ಮನ್ನ ಭೇಟಿ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ನಮಸ್ಕಾರ.